ವೀಣಾ ಬನ್ನಂಜೆ ದೈಹಿಕವಾಗಿ ಚೆನ್ನಾಗಿದ್ದೀರಾ, ಮಾನಸಿಕವಾಗಿ ಚೆನ್ನಾಗಿದ್ದೀರಾ? ಅವನು ಮಾಡಿಸಿದ್ದಾನೆ, ಅವಳು ಮಾಡಿಸಿದ್ದಾಳೆ. ಯಾರು ಸ್ತ್ರೀಯರಲ್ಲ, ಪುರುಷರಲ್ಲ. ನಿಮ್ಮ ಗುರು ಹೌದು, ನೀವೇ ಹೇಳಿದ ಹಾಗೆ ಸಾವಿರದ ಗುರು ಅವರು. ಒಂದು ಹೆಣ್ಣು ಇದೆ ಅವನೊಳಗೆ, ಒಂದು ಗಂಡು ಇದೆ. ಸಾವಿರದ ಅನುಭವವನ್ನ ಕೊಟ್ಟಂಥವರು. ಕಾಮ ಅನ್ನೋದು ದೈಹಿಕ ಪ್ರಚೋದನೆ. ನಮ್ಮೊಳಗಿನ ಗಂಡು ಮತ್ತು ಹೆಣ್ಣು ಒಂದಾಗುವುದು. ಈ ಬೆತ್ತಲ ಹುಡುಗಿಗೆ ಬಯಲ ಅಲ್ಲಮ ಸಿಕ್ಕಿದ್ದ ಅಸಹಜ ಅನ್ಸೋದಿಲ್ಲ. ಅತ್ಯಂತ ಸುಂದರವಾದಂಥ ಯುವತಿ, ಬೆತ್ತಲಾಗಿ ಬಂದರೂ ಅತ್ಯಂತ ಆಕರ್ಷಕ ಭಾಗ ಅಂತೇವೆ. ಅವುಗಳೂ ಕೂಡ ಬರೇ ಮಾಂಸ. ಅಸ್ಥಿ ಪಂಜರವಾದಾಗ ನಮ್ಮ ಆಕರ್ಷಣೆಯ ಯಾವ ಅಂಶಗಳು ಇಲ್ಲ. ಸಮಾಧಾನವನ್ನು ಕೊಡೋದು ಅಕ್ಕ ಮಹಾದೇವಿಯನ್ನು ಒಪ್ಪಿಕೊಂಡ ಅವತ್ತಿನ ಸಮಾಜ. ಬೆತ್ತಲಾಗಬೇಕು ಅನ್ನುವ ಹಸಿವುಳ್ಳವರಿಗೆ ಸಮಾಜ ಇದೆ ಅನ್ನುವ ಅರಿವೇ ಇರುವುದು. ವೀಕ್ಷಕರೇ ನಮಸ್ಕಾರ, ನ್ಯೂಸ್ 18ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಅಲ್ಲಮನ ವಚನಗಳಲ್ಲಿ, ಬಸವನ ನಡತೆಯಲ್ಲಿ, ಅಕ್ಕನ ಬೆಳವಣಿಗೆಯಲ್ಲಿ, ದ್ವೈತದ ಉತ್ತುಂಗದಲ್ಲಿ, ಅದ್ವೈತದ ಸಂಘದಲ್ಲಿ, ಸಾವಿರದ ಗುರುವಿನೊಂದಿಗೆ, ಸಾವಿರದ ಅನುಭವದೊಂದಿಗೆ ವೀಣಾ ಬನ್ನಂಜೆ ಪಡೆದುಕೊಂಡಿದ್ದೇನೆ ಅಂತ ಭಾವಿಸಿದ್ದೇನೆ, ಕಳೆದುಕೊಂಡಿದ್ದೇನೆ ಅಂತ ಭಾವಿಸಿದ್ದೇನೆ, ಕಳೆದುಕೊಳ್ಳದೆ ತಟಸ್ಥವಾಗಿ ಇದ್ದದ್ದೇನು, ಆ ತಟಸ್ಥತೆಯಲ್ಲಿ ಸಿಕ್ಕಿದ್ದೇನೆ. ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ವೀಣಾ ಬನ್ನಂಜೆಯವರೇ ಇದ್ದಾರೆ. ಸ್ವಾಗತ ನಿಮಗೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ಲಿ ದೈಹಿಕವಾಗಿ ಚೆನ್ನಾಗಿದ್ದೀರಾ, ಮಾನಸಿಕವಾಗಿ ಚೆನ್ನಾಗಿದ್ದೀರಾ, ಆಧ್ಯಾತ್ಮಿಕವಾಗಿ ಚೆನ್ನಾಗಿದ್ದೀರಾ, ಅಥವಾ ಅದರಲ್ಲಿ ಚೆನ್ನಾಗಿದ್ದೀನಿ ಅಂತ ಯೋಚನೆ ಮಾಡಿದಾಗ ಚೆನ್ನಾಗಿರೋದಕ್ಕೆ ಸಾಧ್ಯನಾ? ನಾನು ಎಲ್ಲ ಅರ್ಥಗಳಲ್ಲೂ ದೇವರ ದಯದಿಂದ ಚೆನ್ನಾಗಿದ್ದೇನೆ. ನನಗೆ ದೈಹಿಕವಾಗಿ ಕೂಡ ಒಳ್ಳೆಯ ಆರೋಗ್ಯ ದೇವರು ಕೊಟ್ಟಿದ್ದಾನೆ. ಆಮೇಲೆ ನೀವು ಕೇಳುವ ಮಾನಸಿಕ ಅನ್ನುವ ಅವಸ್ಥೆ, ಕಳೆದ ಒಂದು 10 ವರ್ಷಗಳ ಹಿಂದೆ ನೀವು ಕೇಳಿದರೆ ನಾನು ಮಾನಸಿಕವಾಗಿ ಸ್ವಲ್ಪ ಬೇರೆ ಸ್ತರದಲ್ಲಿದ್ದೇನಪ್ಪ, ಇಷ್ಟು ನಾನು ಬಹಳ ಪ್ರಕಟವಾಗಿ ಚೆನ್ನಾಗಿದ್ದೇನೆ ಅಂತ ಮಾನಸಿಕವಾಗಿ ಹೇಳುವಷ್ಟು ನನ್ನಲ್ಲಿ ಆ ಥರದ ಅಧ್ಯಾತ್ಮದ ನಡೆಯ ಏಕಚಿತ್ತ ಭಾವ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ನೋ ಏನೋ. ಮತ್ತು ಭೌತಿಕವಾಗಿ ದೇವರು ನನಗೆ ಎಲ್ಲವುಗಳನ್ನು, ನಾನು ಖಾಲಿ ಕೈಯವಳಾದರೂ ಕೂಡ ಒಂದು ನಿಮಿಷವೂ ಯಾವುದಕ್ಕೂ ಕೊರತೆ ಆಗದ ಹಾಗೆ ನನ್ನ ಹಿಂದೆ ಮುಂದೆಲ್ಲ ಸಕಲ ಸೌಕರ್ಯಗಳನ್ನು ಇಟ್ಟು ಅನುಗ್ರಹಿಸಿದ್ದಾನೆ. ಇನ್ನು ಯಾವ ಅರ್ಥದಲ್ಲಿ ಚೆನ್ನಾಗಿಲ್ಲ ಅನ್ನೋದು, ಎಲ್ಲ ದೃಷ್ಟಿಯಲ್ಲೂ ದೇವರ ದಯದಿಂದ ಚೆನ್ನಾಗಿ ಇದ್ದೇನೆ. ಚೆನ್ನಾಗಿದ್ದೇನೆ ಅನ್ನೋವಂಥದ್ದು ಇದೆಯಲ್ಲ, ಚೆನ್ನಾಗಿದ್ದೇನೆ ಅನ್ನೋದ್ರಲ್ಲೇ ಸಾಕಷ್ಟು ಸಮಯದಲ್ಲಿ ಸಾಕಷ್ಟು ಜನರಲ್ಲಿ ಪ್ರಶ್ನೆಗಳು ಮೂಡ್ತವೆ. ಹೌದು. ಆ ಪ್ರಶ್ನೆಗಳಿಗೆ ಕಾರಣ ಯಾಕೆ? ಅದೇ, ಒಂದು ದೃಷ್ಟಿಯಿಂದ ನಾವು ಯಾವುದನ್ನು, ನೀವು ಹೇಳಿದ 3 ಸ್ತರಗಳಿವೆಯಲ್ಲ, ಭೌತಿಕವಾದದ್ದು, ಮಾನಸಿಕವಾದದ್ದು, ದೈಹಿಕವಾದದ್ದು ಅಂತ. ಎಷ್ಟೋ ಜನರಿಗೆ ಮಾನಸಿಕವಾದ ಸಂತೋಷ ಇರೋದಿಲ್ಲ. ದೈಹಿಕವಾಗಿ ಮತ್ತು ಭೌತಿಕವಾಗಿ ಎಲ್ಲ ಸೌಕರ್ಯಗಳಿರ್ತವೆ. ಆ ಮಾನಸಿಕವಾದ ಒಂದು ಯಾವುದೋ ಕೊರತೆ, ಊನ ಅವರನ್ನು ನಿರಂತರವಾಗಿ ಸೆಳೀತಿರ್ತದೆ, ಕೆಳಕ್ಕೆ ಎಳೀತಿರ್ತದೆ. ಇದಲ್ಲ ಅಂತ ಅವ್ರು ಎಷ್ಟೇ ಮುಂದಕ್ಕೆ ಹೋದರೂ ಇದಲ್ಲ ನೀನು ನೋಡಬೇಕಾದ್ದು ಅನ್ನುವ ಒಂದು ಕೊರತೆಯನ್ನು ನಿಧಾನ ಎಚ್ಚರಿಸ್ತಾ ಇರ್ತದೆ. ಹಾಗಾಗಿ ಮನುಷ್ಯ ಎಲ್ಲ ಅರ್ಥಗಳಲ್ಲೂ ಚೆನ್ನಾಗಿದ್ದೇನೆ ಅಂತ ಹೇಳಬೇಕಾದ್ರೆ ಅವನ ಕೃಪೆ ಮಾಡಬೇಕೋ ಏನೋ. ಅವನ ಕೃಪೆ ಅಂದರೆ ಏನಾಗಬೇಕು? ತುಂಬ ಸಾಧನೆ ಅಂತಲೇ ಕಾಣ್ತದೆ. ಸಾಧನೆ ಅಂತ ಅಂದಾಗ ನಾವು ಏನನ್ನು ಮಾಡ್ತಿದ್ದೇವೋ ಅದೆಲ್ಲವನ್ನು ನಾನು ಉಲ್ಲೇಖಿಸ್ತಿದ್ದೇನೆ. ಕೇವಲ ಆಧ್ಯಾತ್ಮಿಕ ಅಂತ ಹೇಳೋದಿಲ್ಲ. ನಾನು ಮಾಡುವ ಕೆಲಸದ ಪರಿಶ್ರಮ ಯಾವುದಿದೆ ಅದರಲ್ಲಿ ಒಂದು ಏಕನಿಟ್ಟಿನ ಯೋಚನೆಗಳು, ಅದಕ್ಕಾಗಿ ಸರ್ವ ಸಮರ್ಪಣೆ. ಆ ಸರ್ವ ಸಮರ್ಪಣೆಯನ್ನು ಮಾಡುವಾಗ ನಾನು ಮಾಡಿದೆ ಅನ್ನುವ ಅಹಂಕಾರವಿಲ್ಲದೆ ಅವನು ಮಾಡಿಸಿಯೇ ಮಾಡಿಸ್ತಾನೆ ಅನ್ನುವ ಭರವಸೆ, ಇವು 3 ಏಕಕಾಲಕ್ಕೆ ಸಮ್ಮಿಳಿತವಾದರೆ ಬಹುಶಃ ಮನುಷ್ಯನಿಗೆ ಅವನು ಮಾಡುವ ಯಾವ ಕೆಲಸವೇ ಇರಲಿ, ಅವನು ನಾನು ಮಾಡಿದ್ದೇನೆ ಅನ್ನುವ ತೃಪ್ತಿಯನ್ನು ಅದು ಕೊಟ್ಟು, ಈ ನಾನು ಮಾಡಿದ್ದೇನೆ ಅನ್ನುವನು ನಾನಲ್ಲ ಅನ್ನುವ ಎಚ್ಚರವನ್ನು ಕೊಡ್ತಾ ಒಂದು ಥರದ ಸಮಾಧಾನವನ್ನು ಕೊಡೋಕ್ಕೆ ಏನೂ ತೊಂದರೆಗಳಿಲ್ಲ. ಅವನು ಮಾಡಿಸಿದ್ದಾನೆ, ಅವಳು ಮಾಡಿಸಿದ್ದಾಳೆ, ಈ ಅವನು ಅವಳು ಮಧ್ಯದಲ್ಲೇ ದ್ವಂದ್ವದಲ್ಲೇ ಸಿಲುಕಿ ಸಾಕಷ್ಟು ಜನರು ಯಾರು ಮಾಡಿಸಿದ್ದಾರೆ, ನಾನು ಯಾಕೆ ಮಾಡಬೇಕು ಅನ್ನೋಂಥ ಕನ್ಫ್ಯೂಷನಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ ಅಂತೇಳಿ. ಇದು ನಮಗೆ ಎಷ್ಟೋ ಬಾರಿ ದೇವರ ವಿಷಯಕ್ಕೂ ಲಿಂಗದ ಪ್ರಾಬ್ಲಮ್ಮು. ಯಾವನು ಅಂದಾಗ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಅಂತ ಹೇಳಬೇಕಾದ್ರೆ ಪುರುಷ ಅನ್ನುವ ಶಬ್ದವೇ ಹೆಚ್ಚು ಅನುಕೂಲ. ಪುರದಲ್ಲಿ ಇರುವವನು ಅಂತ,
ಅದು ಪುರದಲ್ಲಿ ಇರುವವಳು ಕೂಡ ಪುರುಷನೇ. ಪುರದಲ್ಲಿ ಇರುವವನು ಮತ್ತು ಇರುವವಳು ಇಬ್ಬರಿಗೂ ಬಳಸಬಹುದಾದ ಪದ. ಪುರ ಅಂದಾಗ ದೇಹ, ಪುರ ಅಂದಾಗ ಈ ಜಗತ್ತು, ಇದರಲ್ಲಿ ಇರುವವನು, ನಡೆಸುವವನು, ನಡೆಸುವವಳು, ಯಾರಾದರೂ ಆ ಶಬ್ದ ಬಳಸಬಹುದು. ಆಗ ಮತ್ತೆ ಚೈತನ್ಯ ಭಾಗ, ಆ ಚೈತನ್ಯಕ್ಕೆ ಕಾರಣಕರ್ತನಾದ ಭಾಗ ಅಂತ ಎರಡನ್ನು ಹೇಳಿ ಒಂದು ಸ್ತ್ರೀ ಒಂದು ಪುರುಷ ಅಂತ ಭಾವಿಸಿತು. ಒಂದು ಶಕ್ತಿ, ಇನ್ನೊಂದು ಶಿವ ಅಂತ. ಹಾಗಾಗಿ ಈ ಚೈತನ್ಯ ಭಾಗ ಶಕ್ತಿ, ಅದು ಸ್ತ್ರೀ ತತ್ವ, ಅದು ಪಾರ್ವತಿ, ಅದು ಲಕ್ಷ್ಮಿ, ಹೀಗೊಂದು ಹೆಸರುಗಳಲ್ಲೇ ನೋಡಲಾಯಿತು. ಈ ಚೈತನ್ಯವನ್ನು ಒಂದು ಅಧೀನ ಇಟ್ಟುಕೊಂಡು ತನ್ನ ಕೈಯೊಳಗೆ ಅಥವಾ ತಾನು ನಡೆಸುವ ಯಾವ ಶಕ್ತಿಯ ಕೇಂದ್ರ ಇದೆ ಅದರಲ್ಲಿಟ್ಟು ನಡೆಸ್ತಾ ಇರುವವನೊಬ್ಬನಿದ್ದಾನೆ. ಅವನು ಸರ್ವವನ್ನೂ ನಡೆಸುವವ, ಅವನು ಪುರುಷ ಅಂತ ಮತ್ತೊಂದು ಹೆಸರು ಕೊಟ್ಟು, ಆಗ ಆ ಪುರುಷ ಅವನು ಗಂಡಿರಬೇಕು, ಇವಳು ಹೆಣ್ಣು ಅಂತ ಭಾವಿಸಿದರು. ಇದು ಲಿಂಗಭಾವದ ತೊಂದರೆಗಳು. ಅವಳು ಅಂದರೂ ಅಷ್ಟೇ, ಅವನು ಅಂದರೂ ಅಷ್ಟೇ. ನನಗಂತೂ ಅದು ಒಂದೇ. ಅವನು ಅವಳು ಮಧ್ಯದಲ್ಲಿ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಯಾವ ವ್ಯಕ್ತಿ ಅಥವಾ ಯಾವ ಸ್ತ್ರೀ, ಸ್ತ್ರೀ ಅಷ್ಟೇ, ಪುರುಷ ಅಷ್ಟೇ ಅಲ್ಲ ಅಂತ. ಯಾರೂ ಸ್ತ್ರೀಯರಲ್ಲ, ಪುರುಷರಲ್ಲ. ಎರಡನ್ನು ಮೇಳೈಸಿದ್ದೇ ಜೀವ. ಈಗ ಜೀವಕ್ಕೆ ನಾವಿವಾಗ ದೇಹವನ್ನು ಭಾವಿಸುವಾಗ ಹೇಳ್ತೇವೆ ಎರಡಕ್ಕೂ ಬೈಸೆಕ್ಷುವಲ್ ಕ್ವಾಲಿಟಿ ಇದ್ದೇ ಇದೆ. ಪ್ರತಿ ಒಂದು ಜೀವನಿಗೂ ಒಂದು ಹೆಣ್ಣು ಇದೆ, ಅವನೊಳಗೆ ಒಂದು ಗಂಡು ಇದೆ. ಈ ಎರಡರಲ್ಲಿ ಯಾವುದು ಪ್ರಧಾನವಾಗಿದೆ ಆ ಗುಣಾಂಶಗಳನ್ನು ನೋಡಿಕೊಂಡು, ದೈಹಿಕವಾಗಿ ಅಂತೂ ಕೆಲವು ಚಹರೆಗಳು ಕುರುಹುಗಳು ಇದೆ, ಅವೆಲ್ಲವೂ ಕೂಡ ನೋಡಿ. ಲಿಂಗ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಚಿಹ್ನೆ, ಕುರುಹು ಅಂತಲೇ ಅರ್ಥ. ಅಂದರೆ ಅದು ಬರೀ ಸೂಚಿಸುವ ಚಿಹ್ನೆಗಳು ಅಥವಾ ಕುರುಹುಗಳು ಮಾತ್ರ, ಅದೇ ಅಲ್ಲ. ಹಾಗೆಯೇ ನಮ್ಮ ಒಳಗೆ ಒಂದು ಪುರುಷ ಒಂದು ಸ್ತ್ರೀ ಎರಡೂ ಇದೆ. ನಮ್ಮ ಆ ಎರಡರಲ್ಲಿ ನಾವು ಯಾವುದನ್ನು ಹೆಚ್ಚು, ಅಂದರೆ ನಾವು ಬಾಲ್ಯದಿಂದ ಕೊಡುವಂತಹ ಸಂಸ್ಕಾರ ಇರಬಹುದು, ದೈಹಿಕವಾದ ನಾವು ಮಾಡುವ ಯಾವುದೋ ಚಟುವಟಿಕೆಗಳಿರ್ಬೋದು, ಅದರ ಮುಖಾಂತರ ಯಾವುದೋ ಜೀವ ಹೆಚ್ಚು ಗಂಡು ಗುಣಗಳನ್ನೇ ಅನುಕರಿಸಿ ಬೆಳೆದರೆ ಅಥವಾ ಅನುಸರಿಸಿ ಅದರ ಒಳಗೇ ಸಂಸ್ಕಾರ ಆಗಿ ಅದರದ್ದೇ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಬಂದರೆ ಸ್ವಲ್ಪ ಧೀರ ಗಂಡಿನ ಹಾಗೆ ಕಂಡು ಕೂಡಲೇ ನಾವೇನಂತೀವಿ, ಆ ಹೆಣ್ಣು ಸ್ವಲ್ಪ ಗಂಡಿನ ಹಾಗೆ ಇದ್ದಾಳೆ. ಅದೇ ಒಬ್ಬ ಗಂಡು ಹೆಚ್ಚು ಸೌಮ್ಯ, ಮೃದು, ಒಂದು ಥರದ ಶಾಲೀನತೆ, ಯಾವತ್ತೂ ಕೂಡ ಮಾರ್ಧವವಾಗಿ ಇರುವುದು, ಆರ್ದ್ರತೆ, ಇವುಗಳನ್ನೇ ತನ್ನ ಬಾಲ್ಯದಿಂದ ರೂಢಿಸಿಕೊಂಡು ಬಂದು ದೈಹಿಕವಾಗಿ ಕೂಡ ಅಂಥ ಕಠೋರ, ದೃಢ, ಗಟ್ಟಿಯಾದ ಕೆಲಸಗಳಿಗೆಲ್ಲ ತನ್ನ ಒಡ್ಡಿಕೊಳ್ಳದೆ ತಾನು ಆದಷ್ಟು ಮಾರ್ಧವ ಕೆಲಸಗಳನ್ನೇ ಮಾಡ್ತಾಯಿದ್ರೆ ಆ ಗಂಡು ಹೆಣ್ಣಿನ ಹಾಗೆ ಇದ್ದಾನೆ ಅಂತೇವೆ. ವಾಸ್ತವಿಕ ಗಂಡು ಮತ್ತು ಹೆಣ್ಣು ಎರಡೂ ನಮ್ಮಲ್ಲಿ ಇದೆ. ಎರಡೂ ಏಕಕಾಲಕ್ಕೆ ಒಂದೇ ಥರ ಬೆಳೆದವರಿದ್ದಾರಲ್ಲ, ಅವರು ಒಂದು ದಿನ ಶಿವಪಾರ್ವತಿಯ ಸಮಾಗಮವನ್ನು ತಮ್ಮ ಒಳಗೆ ನೋಡೋಕ್ಕೆ ಸಾಧ್ಯ ಇದೆ. ಈ ನೋಡುವ ಕ್ರಿಯೆಗೆ ಯೋಗ ಅಂತ ಹೆಸರು. ಆ ಎರಡು ಒಂದಾಗುವುದು, ನಮ್ಮೊಳಗಿನ ಗಂಡು ಮತ್ತು ಹೆಣ್ಣು ಒಂದಾಗುವುದು. ಹೀಗೆ ಒಂದಾದ ದಿನ ಅದಕ್ಕೆ ಆತ್ಮದ ಪರಿಪೂರ್ಣ ಸ್ಥಿತಿಯ ಒಂದು ಸ್ವರೂಪ ದರ್ಶನ ಅಂತ ಭಾವಿಸ್ಬೋದು. ಆ ನಂತರ ಅದರ ಮುಂದಿನ ಹಂತ. ಹಾಗಾಗಿ ಎರಡು ಅನ್ನುವುದು ನಮ್ಮ ಬಾಹ್ಯದಿಂದ ನೋಡುವ ಬಹಿರಂಗದ ಲೆಕ್ಕಾಚಾರ. ಆಂತರಂಗಿಕವಾಗಿ ಅವು ಭಿನ್ನವಲ್ಲ. ಈ ಒಂದಾಗಿ ನೋಡೋದ್ರಲ್ಲಿ ತಂತ್ರದ ಪಾತ್ರ ಏನು? ಈ ತಂತ್ರ ಅನ್ನೋದು ವಾಸ್ತವಿಕ ನೋಡಿ, ಎರಡು ಒಂದಾಗುವುದು ಅನ್ನೋದನ್ನು ನಾವು ಯಾವ ಸಾಧನೆಯಿಂದಲೂ ಅನುಭವಿಸ್ಬೋದು. ಅದು ಭಕ್ತಿ ಮಾರ್ಗದಿಂದಲೂ, ಕರ್ಮ ಮಾರ್ಗದಿಂದಲೂ ಅಥವಾ ಜ್ಞಾನ ಮಾರ್ಗದಿಂದಲೂ ನಾವು ಅದನ್ನು ಅನುಸಂಧಾನ ಮೂಲಕ ಸಾಧಿಸ್ಬೋದು. ಅದಕ್ಕೊಂದು ಬಹಳ ಹಠಮಾರ್ಗಕ್ಕೆ ಹೋದರೆ ತಂತ್ರದ ಮುಖಾಂತರ ಸಾಧಿಸ್ತೇನೆ ಅಂದರೆ, ಆಗ ನನ್ನೊಳಗಿನ ಗಂಡು ನನ್ನೊಳಗಿನ ಹೆಣ್ಣು ಅನ್ನೋದನ್ನು ಮುಖಾಮುಖಿ ಮಾಡುವಂತಹ ಅನೇಕ ಅಲ್ಲಿಯ ಮಜಲುಗಳಿವೆ. ಈಗ ನಾನೊಂದು ಹೆಣ್ಣಾಗಿದ್ದರೆ ನಾನು ಗಂಡಿನ ಜೊತೆಗೆ ದೈಹಿಕವಾಗಿ ಹೇಗೆ, ಭೈರವಿ ಒಬ್ಬಳು ಭೈರವನ ಜೊತೆಗೆ ಸಮ್ಮುಖಕ್ಕೆ ಎದುರಾಬದರಾದಾಗ ದೈಹಿಕ ಆಕಾಂಕ್ಷೆಗಳಿರ್ಬೋದು, ಅಪೇಕ್ಷೆಗಳಿರ್ಬೋದು, ಎಡರು ತೊಡರುಗಳಿರ್ಬೋದು, ಇವುಗಳನ್ನೆಲ್ಲ ಅವನ ಜೊತೆಗೆ ದಾಟುವುದು ಹೇಗೆ ಅಂತ ಅವರೊಂದು ನೋಡ್ತಾರೆ. ಆಗ ಏನು, ಈ ಕಾಮ ಅನ್ನೋದು ದೈಹಿಕ ಪ್ರಚೋದನೆ, ಅಥವಾ ನನಗೆ ಒಂದು ಮದ್ಯ ಅನ್ನೋದು ದೈಹಿಕವಾದ ಆಲಂಬನ, ಮಾಂಸ ಅನ್ನುವುದು ನನ್ನ ಆಹಾರದ ಒಂದು ಚಾಪಲ್ಯ, ಮಂತ್ರ ನನಗೆ ಅದಕ್ಕಿರುವಂತಹ ಸಾಧನ, ಮುದ್ರೆಗಳ ಮುಖಾಂತರ ನಾನು ಅವುಗಳನ್ನು ದಾಟಬಹುದಾ ಅನ್ನೋದು ನನಗಿರುವ ಒಂದು ಸವಾಲು. ಇವೆಲ್ಲವನ್ನು ಏಕಕಾಲಕ್ಕೆ ರೂಢಿಸಿಕೊಳ್ಳೋದಕ್ಕೆ ತಂತ್ರ ಮಾರ್ಗ ಒಂದು ಬೇರೆ ಬೇರೆ ಆಯಾಮಗಳ ಕೆಲವು ಚಟುವಟಿಕೆಗಳನ್ನು ಹೇಳುತ್ತದೆ. ಇದನ್ನು ಮಾಡಿಕೊಂಡೇ ಗೆಲ್ಲುವವರಿದ್ದಾರೆ. ಅದು ಪೂರ್ತಿಯಾಗಿ ಕರ್ಮ ಮಾರ್ಗದ ಒಂದು ನಡೆ. ಕರ್ಮ ಮಾರ್ಗದಲ್ಲೂ ಹಠಸಾಧನೆಯ ಮೂಲಕ ನಡೆಯುವಂಥದ್ದು. ಕರ್ಮ ಬಂದದ್ದೆಲ್ಲ ಬರಲಿ, ಹೆಂಗಾರ ಆಗಲಿ, ಭಗವಂತ ನಂಬ್ತೀನಿ ಅಲ್ಲ. ನಾನು ಈ ಕರ್ಮದಲ್ಲಿ
ಇದನ್ನು ಹೇಗೆ ದಾಟಬಲ್ಲೆ ಅನ್ನೋದನ್ನು ಒಂದು ಸಾಧನೆಯ ಪಥವಾಗಿ ಪ್ರತಿಯೊಂದು, ಅದು ಹೆಣ್ಣನ್ನು ದಾಟುವಾಗ ಒಬ್ಬ ಗಂಡು ಅವಳ ಜೊತೆಗೆ ಇರುವಂತಹ ಕಾಮದ ಚಟುವಟಿಕೆ ಇರಬಹುದು, ಒಂದು ಮಾಂಸವನ್ನು ತಾನು ಅನುಭವಿಸುವ ಹೊತ್ತಿಗೆ ಈ ಮಾಂಸ ನನ್ನನ್ನು ಎಷ್ಟು ಆಳ್ತದೆ, ನಾನೆಷ್ಟು ಇದನ್ನು ಗೆಲ್ಲಬಲ್ಲೆ ಅಂತ ನೋಡುವಾಗ ಇರ್ಬೋದು, ಒಂದು ಮದ್ಯದ ಮುಖಾಂತರ ತಾನು ಪ್ರಜ್ಞಾವಸ್ಥೆಯನ್ನು ಎಷ್ಟು ದಾಟುತ್ತೇನೆ, ಎಷ್ಟು ದಾಟುವಾಗ ಈ ಆಲಂಬನ ಅಥವಾ ಈ ಮದ್ಯ ಅನ್ನುವ ಒಂದು ನನಗೆ ಬೇಕಾಗಬಹುದಾದಂತಹ ಯಾವುದೋ ಡಿಪೆಂಡೆನ್ಸಿ, ಇದನ್ನು ನಾನು ಎಷ್ಟು ಕಡಿಮೆ ಮಾಡಿಕೊಂಡು ಅಥವಾ ಅದು ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ನನ್ನ ನಡೆ ಹೇಗೆ, ಹೀಗೆಲ್ಲ ನೋಡುವ ಒಂದು ಕ್ರಮ ಬಹಳ ಬಹಳ ವಿಶೇಷವಾಗಿ ತಂತ್ರದಲ್ಲಿ ಇದೆ. ಅದು ಕೃಷ್ಣನೇ ಹೇಳುವ ಹಾಗೆ ಒಂದು ಥರದಲ್ಲಿ ದ್ರಾವಿಡ ಪ್ರಾಣಾಯಾಮ, ವ್ಯಕ್ತ ಮಾರ್ಗ ಮತ್ತು ಅವ್ಯಕ್ತ ಮಾರ್ಗದಲ್ಲಿ ಅವ್ಯಕ್ತ ಮಾರ್ಗ ಅದು ಪ್ರಕಟವಾದ ನಮಗೆ ಕಾಣಿಸುವ ಮಾರ್ಗಕ್ಕಿಂತ ಹಠಕ್ಕೆ ಹುಡುಕಿ ಹೋಗುವ ಮಾರ್ಗ, ಆದ್ದರಿಂದ ಕಷ್ಟ, ಅದಕ್ಕಾಗಿ ಹಠ ಅಂತ. ಈ ಹಠ ಮಾರ್ಗದಲ್ಲಿ ಈ ಥರ ನಡೆಯುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಅದನ್ನು ನೀವು ಬಹಳ ವಿಸ್ತಾರವಾಗಿ ಅಭಿನವನಲ್ಲಿ ಎಲ್ಲ ಕಾಣ್ತೀವಿ. ಮತ್ತು ತಂತ್ರಪಥ ಅಂದಾಗ ಅನೇಕರು ಅದರ ಯಾವುದೋ ಹೊರಗಿನ ಈ ಥರದ ವಿವರಣೆಗಳಿವೆ ಅಲ್ಲ, ಒಂದು ಮಾನಿನಿಯ ಮುಖಾಂತರ ಕಾಮ ಗೆಲ್ಬೋದು, ಒಂದು ಮದ್ಯ ಮಾಂಸ ಎಲ್ಲವನ್ನು ಇಟ್ಟುಕೊಂಡು ಅದನ್ನು ನಡೀಬೋದು ಅಂದಾಗ ಆ ಥರ ಹೊರಗಿನ ಆಕರ್ಷಣೆಗೆ ಒಳಗಾಗಿ ಬೀಳುವ ಸಾಧ್ಯತೆಗಳೇ ಹೆಚ್ಚು. ಅದೇ ಆಂತರಂಗಿಕವಾದ ಭಕ್ತಿ, ಆಂತರಂಗಿಕವಾದ ಸಾಧನಾಪಥವಾದ ಜ್ಞಾನ, ನಾವು ತಿಳಿಯುವ ಯಾವುದನ್ನು ಕೃಷ್ಣ ಹೇಳುವ ನನಗೆ ಎಲ್ಲವನ್ನು ಅರ್ಪಿಸಿ ಮಾಡು ಅನ್ನುವ ಕರ್ಮ, ಅದು ಆ ದೃಷ್ಟಿಯಲ್ಲಿ ಅಷ್ಟು ನಮ್ಮನ್ನು ದಿಕ್ಕು ತಪ್ಪಿಸೋದಿಲ್ಲ ಅನಿಸುತ್ತೆ. ನೋಡಿ, ಒಂದು ಕಡೆ ಹತ್ತಿಕ್ಕಿ ಇಲ್ಲವಾಗಿಸುವ ಪ್ರಯತ್ನ, ಹೌದು. ಮತ್ತೊಂದು ಕಡೆ ಹರಿಯ ಬಿಟ್ಟು ಇಲ್ಲವಾಗಿಸುವಂತ ಪ್ರಯತ್ನ, ಮತ್ತೊಂದು ಇದ್ದರೂ ಇಲ್ಲದೆಯೂ ಇಲ್ಲ ಅಂತ ಭಾವಿಸಿ ಮುನ್ನಡೆಯುವಂತ ಒಂದು ಪ್ರಯತ್ನ. ಈ ಮೂರು ಪ್ರಯತ್ನಗಳ ಮಧ್ಯದಲ್ಲಿ ನೋಡಿದಾಗ ಒಂದು ಕಾನ್ಫ್ಲಿಕ್ಟ್ ಅನ್ಸುತ್ತೆ, ಮೂಲದಲ್ಲಿ ಎಲ್ಲವೂ ಕೂಡ ಒಂದು ಅನ್ಸುತ್ತೆ. ಇದನ್ನ ಸವಿವರವಾಗಿ ನೋಡೋದಾದ್ರೆ ಯಾವ ಮಾರ್ಗವನ್ನ ಯಾರು ಹೇಗೆ ಆಯ್ಕೆ ಮಾಡ್ಕೊಳ್ಬೋದು? ನೋಡಿ, ನೀವು ಈಗ ಕೇಳ್ತಾ ಇರುವಾಗಲೇ ನಿಮ್ಮ ಪ್ರಶ್ನೆಯೇ ಹೇಳುತ್ತೆ, ಅಲ್ಟಿಮೇಟ್ ಮೂರರ ಗುರಿ ಕೂಡ ಇಲ್ಲವಾಗಿಸುವುದು. ಒಂದು, ನೀವು ಹೇಳಿದ ಹಾಗೆ ಈಗ ಇರುವುದನ್ನು ಅನುಭವಿಸಿ ಇಲ್ಲವಾಗಿಸ್ತೇನೆ ಅನ್ನೋದು. ಇನ್ನೊಂದು, ಒತ್ತಿ ಅದನ್ನು ಬದಿಗಿಟ್ಟು ನಂಗೆ ಬೇಡ ಅಂತ ಅದರ ಕಡೆಗೆ ನೋಡದೇ ಇಲ್ಲವಾಗಿಸುವುದು. ಆಮೇಲೆ ಮೂರನೇದಂತೂ ಹೌದೇ ಹೌದದು, ನಾನು ಅದನ್ನು ಭಕ್ತಿಗೆ ಸಮರ್ಪಿಸಿ ಇಲ್ಲವಾಗಿಸ್ತೇನೆ. ನಾವು ಸ್ಪಷ್ಟವಾಗಿ ತಿಳಿಬೇಕಾದದ್ದು ಏನು ಅಂದರೆ, ನನಗೆ ಗುರಿ ಯಾವುದು ಅಂತ. ಈಗ ಆ ನಡೆಯಲ್ಲಿ ನನ್ನ ಗುರಿ ನನಗೆ ಈಗ ಯಾವುದೆಲ್ಲ ಆಕರ್ಷಕವಾಗಿ ಇದೆ, ಇದು ಬೇಕಾಗಿಲ್ಲ ಅನ್ನುವ ಒಂದು ಪ್ರಾಥಮಿಕ ತಿಳುವಳಿಕೆ. ಈ ಪ್ರಾಥಮಿಕ ತಿಳುವಳಿಕೆಯನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಹೊರಟವನಿಗೆ ನನ್ನ ಪ್ರಕಾರ ಯಾವ ದಾರಿಯೂ ಓಕೆ. ಇನ್ನೊಂದು, ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಮಜಾ ಉಂಟು ಅಂತ ತಿಳಿದು ಬಂದರೆ ಅದು ಬೀಳದೆ ಗತಿಯಿಲ್ಲ. ಯಾವ ಪಥವೂ ಕೂಡ ನನಗೆ ನನ್ನ ಗುರಿಯ ಕಡೆಗೆ ಲಕ್ಷ್ಯವೇ ಆದರೆ ನಮಗೆ ಅಡ್ಡಿ ಆಗುವುದೇ ಇಲ್ಲ. ಅದು ತಂತ್ರ ಮಾರ್ಗ ಇರ್ಬೋದು, ಅದು ಭಕ್ತಿ ಮಾರ್ಗ ಇರ್ಬೋದು, ಅಥವಾ ಜ್ಞಾನ ಮಾರ್ಗ ಇರ್ಬೋದು. ಯಾವುದೂ ಕೂಡ ನಮಗೆ ಮಾರ್ಗ ಬೈ ಇಟ್ ಸೆಲ್ಫ್ ಕೆಟ್ಟದ್ದು ಅಲ್ಲ, ಒಳ್ಳೆಯದು ಅಲ್ಲ. ಅಥವಾ ಈ ಮೂರರಲ್ಲಿ ಕಂಪೇರ್ ಮಾಡಿ ಯಾವುದು ಬೆಟರ್ ಅಂತ ನೀವು ಕೇಳಿದರೆ, ಆಯಾಯ ಜೀವಯೋಗ್ಯತೆಗೆ ಸಂಬಂಧಪಟ್ಟ ಹಾಗೆ ನಡೆ. ನನಗಾದದ್ದು ನಿಮಗಾಗಬೇಕಾಗಿಲ್ಲ. ಅವನು ಇನ್ನೊಬ್ಬನು ಮೂರನೇ ಅವನ ನಡೆ. ನಾನು ಯಾವುದನ್ನು ಹೇಳಿ ಇನ್ನೊಬ್ಬ ನಡೀತಾನೆ ಅನ್ನುವುದೇ ಮೂರ್ಖತನ, ಎಂದೂ ಮಾಡಬಾರ್ದು. ಯಾವತ್ತೂ ಕೂಡ ಪ್ರತಿ ಜೀವ ಅದರ ಅಭಿವ್ಯಕ್ತಿಯನ್ನು ಅದರ ಗುಣಕ್ಕನುಗುಣವಾಗಿಯೇ ನಡೀತದೆ. ಹಾಗಾಗಿ ನಾನು ಯಾವುದನ್ನು ಬಹಳ ಚೆನ್ನಾಗಿ ನಡೆದಿದ್ದೇನೆ ನನ್ನ ಪಥದಲ್ಲಿ ಅಂತಂದರೆ 4 ಜನನ ನಾನು ಅನುಸರಿಸಿ ಅವರ ಪಥದಲ್ಲಿ ನಾವು ನಡೆಯೋಣ ಅಂತ ಭಾವಿಸಿದರೆ ಅದು ಅವರಿಗೂ ಒಂದು ಥರದ ಪೆದ್ದುತನದ ಮಾರ್ಗದರ್ಶನ. ಮಾಡಬಾರ್ದು. ನಾವು ಯಾರನ್ನು ನೋಡಿ ನಡೆಯುವುದಲ್ಲ. ನಮ್ಮ ಅಂತರಂಗದಲ್ಲಿ ನಮಗೆ ಸ್ಪಷ್ಟವಾದ ಸೂಚನೆಗಳಿವೆ, ಹೀಗೆ ಹೋಗುವಂತ. ನಾವು ಸ್ವಲ್ಪ ಅಂತರ್ಮುಖರಾಗಿ ಅವನಿಗೆ ಅರ್ಪಿಸಿಕೊಂಡು, ಅಂದರೆ ನಾವು ಇಲ್ಲವಾಗುವುದಕ್ಕೆ ಅರ್ಪಿಸಿಕೊಂಡು ನಾವು ನಿರಂತರವಾಗಿ ಅನುಸಂಧಾನ ಮಾಡಿದರೆ ನಾವು ಯಾವ ಕಡೆ ಹೋದರೆ ಒಳ್ಳೆಯದು ಅಂತ ಗೊತ್ತಾಗುತ್ತೆ. ಹಾಗಾಗಿ ಪಥದ ದೃಷ್ಟಿಯಿಂದ ಯಾವುದು ಕೆಡುಕಲ್ಲ. ನಮ್ಮ ಅಪೇಕ್ಷೆ ಹೇಗಿದೆ ಅನ್ನುವುದರ ಮೇಲೆ ನಮ್ಮ ಪರಿಣಾಮ. ಹಾಗಾಗಿ ನಾನು ಯಾವುದೇ ಒಂದು ಪಥವನ್ನು ಇದು ಕಡಿಮೆ ಇದು ಹೆಚ್ಚು ಅಂತ ಹೇಳೋದಿಲ್ಲ. ಹೋಗುವವನ ರುಚಿ ಅಭಿರುಚಿಗಳ ಮೇಲೆ ಅವನಿಗೆ ಸಿಕ್ಕುವ ಫಲ. ಇಲ್ಲಿ ಇರುವಂಥ ಸಮಸ್ಯೆ ಮತ್ತು ಸವಾಲು ಏನಂತ ನೋಡೋದಾದ್ರೆ, ನನ್ನ ಹತ್ರ ಒಂದು ಬಿಂದಿಗೆ, ಖಾಲಿ ಬಿಂದಿಗೆ ಇದೆ, 5 ನಲ್ಲಿಗಳಿದೆ. ಯಾವ ನಲ್ಲಿಯನ್ನು ಆನ್ ಮಾಡಿ ನಾನು ಸ್ವಲ್ಪ ಹೊತ್ತು ಪೇಷನ್ಸ್ ವಯಸ್ಸಲ್ಲಿ ನಿಂತ್ರೆ ಅದು ತುಂಬುತ್ತೆ. ಆದ್ರೆ ಇಲ್ಲಿ ಇರುವಂತ ಸಮಸ್ಯೆ ಮತ್ತು ಸವಾಲು ಅಂದ್ರೆ ನಾನು 5ರಲ್ಲಿ ಯಾವ್ದು ಓಪನ್ ಮಾಡಬೇಕು ಅಂತೇಳಿ ಹಾಕುವಂತ ಲೆಕ್ಕಾಚಾರದಲ್ಲಿ ಪ್ರಯತ್ನ ಮಾಡಿದ್ರೆ ಓಕೆ, ಅದು ತುಂಬುತ್ತಾ ತುಂಬಲ್ವಾ, ಖಾಲಿ ಇದೆಯಾ ಸೆಕೆಂಡರಿ, ಟ್ರೈ ಮಾಡಬೇಕು. ಆದ್ರೆ ಅದನ್ನೇ ಮಾಡೋದಕ್ಕಾಗದೆ ಆ ದ್ವಂದ್ವದಲ್ಲಿ ಸಿಕ್ಕು ಒದ್ದಾಡೋದಿದೆಯಲ್ಲ, ಅಂಥವ್ರಿಗಿರುವಂತ ಮಾರ್ಗ ಏನು? ಅವ್ರು ಹೇಗೆ ಅದನ್ನ ಹೋಗಿ ಅಲ್ಲಿ ನಲ್ಲಿಯನ್ನು ಆನ್ ಮಾಡ್ಬೇಕಲ್ಲ.
ಅದೇ ಈಗ ನೋಡಿ, ಇಲ್ಲಿ ಏನು ಅಂತಂದರೆ ಖಾಚಿತ್ಯ ಇಲ್ಲದೆ ಇರುವಾಗ ಗೊಂದಲ. ಈಗ ನೀವು ಹೇಳಿದ ಖಾಚಿತ್ಯ ಇದ್ದಿದ್ರೆ ಖಂಡಿತ ಗೊಂದಲ ಆಗಲ್ಲ. ಈ 5 ನಳ್ಳಿಯಲ್ಲಿ ನಾನು ಯಾವುದರಲ್ಲೂ ನೀರು ಬಿಟ್ಟರೂ ಬರುವ ನೀರು ಒಂದೇ ಕಡೆಯಿಂದ ಬಂದಿದೆ ಮತ್ತು ನಳ್ಳಿಯ ದೃಷ್ಟಿಯಿಂದ ಎಲ್ಲವೂ ಸಮ ಪ್ರಮಾಣದಲ್ಲಿ ನೀರು ಬಿಡ್ತಿದೆ. ನನ್ನ ಬಿಂದಿಗೆಯನ್ನು ಹಿಡಿಯುವ ಅವಧಿ 5 ನಳ್ಳಿಗಳಿಗೂ ಒಂದೇ ಥರದ್ದು ಅನ್ನುವ ಖಾಚಿತ್ಯ ಇದ್ದು ಅವನಿಗೆ ಗೊಂದಲ ಇಲ್ಲ. ಯಾರಿಗೆ ಗೊಂದಲ ಅಂದರೆ ಅವನಿಗೆ ಒಂದು ಬಿಂದಿಗೆ ಇದೆ, 5 ಝಳಝಳ ಮಿಣುಕುವ 5 ಥರದ ನಳ್ಳಿಗಳು ಕಾಣ್ತವೆ, ಅವನು ಸ್ವಿಚ್ಚುಗಳನ್ನು ನೋಡೋದ್ರಲ್ಲೇ ಮುಳುಗಿ ಹೋಗಿದ್ದಾನೆ. ಅವನಿಗೆ ಇದು ಚಂದ ಕಾಣ್ತದೆ, ಸ್ವಲ್ಪ ಹಳೆಯದಾಯ್ತಾ ಏನ ಈ ನಳ್ಳಿ, ಅದು ಬಹುಶಃ ಇನ್ನೂ ಅಪ್ಡೇಟೆಡ್ ಏನ, ಹೀಗೆ ನಳ್ಳಿಗಳಲ್ಲಿ ಹೊರಗಿನ ಬಾಹ್ಯ ಲಕ್ಷಣಗಳಲ್ಲೇ ಮುಳುಗಿದ್ದಾನೆ. ಅರಿವಿನ ತಿಳುವಳಿಕೆ ಇದ್ದರೆ ಅವನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಬಿಂದಿಗೆ ಹಿಡಿತಾನೆ, ಯಾವ ನಳ್ಳಿ ಆದ್ರೇನು, ಅಲ್ಲಿಂದ ಬರೋ ನೀರು ಒಂದೇ. ಇದು ಬಹುಶಃ ಯಾವುದೋ ಒಂದು ದೊಡ್ಡ ಅಮೇರಿಕನ್ ಕಂಪನಿಯ ನಳ್ಳಿ, ಇನ್ಯಾವುದೋ ಮತ್ತೊಂದು ಭಾರತೀಯ ಮೂಲದಿಂದ ಬಂದದ್ದು, ಅದು ಯಾವುದೂ ಅಲ್ಲ, ಇನ್ಯಾವುದೋ ಹೊರಗಿಂದ ಚೈನಾ ಮೇಡ್. ಈ ಲೆಕ್ಕಾಚಾರಗಳಿಗೆ ಹೋಗಬಾರ್ದು. ಯಾರಿಗೆ ಅರಿವಿಲ್ಲ ಅವನು ಆ ಲೆಕ್ಕಾಚಾರದಲ್ಲಿ ಮುಳುಗ್ತಾನಲ್ಲ, ಅವನು ಸಮಯ ವ್ಯರ್ಥ ಮಾಡ್ತಾನೆ. ಖಾಚಿತ್ಯ ಬೇಕು ಅನ್ನುವವನು ಖಾಚಿತ್ಯಕ್ಕೆ ಆ ನಳ್ಳಿಗೆ ಹೋಗುವ ಮೊದಲೇ ನೀವು ಹೇಳುವ ಹಾಗೆ ತನ್ನ ಬಿಂದಿಗೆ ಬೇಕಾದದ್ದು ಏನು ಅಂತ ಖಚಿತಪಡಿಸ್ಕೊಳ್ಬೇಕು. ಈ ಬಿಂದಿಗೆಗೆ ನೀರು ಬೇಕೋ, ಮದ್ಯ ಬೇಕೋ, ಅಮೃತ ಬೇಕೋ, ಅಥವಾ ಒಂದು ಕಲ್ಮಶವಾದ ಕೆಸರಿನ ಒಂದು ಕೊಳೆ ನೀರು ಬೇಕೋ, ಎಲ್ಲ ಅವನಿಗೆ ಗೊತ್ತಿರಬೇಕು. ಆಗ ಅವನು ಈ ನಳ್ಳಿಯ ಮುಂದೆ ಕೂತು ವಿಚಾರ ಮಾಡೋದಿಲ್ಲ. ತನ್ನ ಬಿಂದಿಗೆ, ತನ್ನ ಅರ್ಹತೆ, ತನಗೆ ಬೇಕಾದ ಪಾತ್ರತ್ವ, ತನಗೆ ಬೇಕಾದ ಅವಶ್ಯಕತೆ, ಇದರ ಖಾಚಿತ್ಯ, ದೃಢತ್ವ ಇಲ್ಲದೇ ಇರುವವನಿಗೆ ಇದೆಲ್ಲ ಗೊಂದಲಗಳ ದಾರಿ. ನೀವು ಹೇಳಿದ್ರಿ ಗೊಂದಲಗಳಾಗುತ್ತೆ, ಖಾಚಿತ್ಯತೆ ಇಲ್ಲದೇ ಇರುವಂಥದ್ದು. ಆದರೆ ಆ ಖಾಚಿತ್ಯತೆಗೋಸ್ಕರ ಕೂಡ ಗುರು ಬೇಕಾ, ಅಥವಾ ಇವನೇ ಖಚಿತ ಮಾಡ್ತಾನೆ ನನ್ನ ಗುರು ಅಂತೇಳಿ ಕಂಡುಕೊಳ್ಳೋದು ಹೇಗೆ? ಅಲ್ಲೂ ಕೂಡ ಸಾಕಷ್ಟು ನಿಮಗೆ ಸವಾಲುಗಳು ಬಂದ್ಬಿಡ್ತವೆ. ಹೌದು, ನಿಜ. ನೋಡಿ, ಇಲ್ಲಿ ಏನು ಅಂತಂದರೆ 1, 2, 3 ಸಂಗತಿಗಳಿವೆ. ಈ ಥರ ನಮ್ಮಲ್ಲೊಂದು ಬಿಂದಿಗೆ ಇದ್ದಾಗ, ಈಗ ನಮ್ಮೊಳಗೊಂದು ಯಾವುದೋ ವ್ಯಾಕ್ಯೂಮ್ ಇದೆ. ಈ ಬಿಂದಿಗೆಯೇ ನಾನು ವ್ಯಾಕ್ಯೂಮ್ ಅಂತ ಭಾವಿಸಿ ನನ್ನೊಳಗೊಂದು ಖಾಲಿತನ. ಈ ಖಾಲಿತನವನ್ನು ನಾನು ಪ್ರಶ್ನಿಸ್ತಾ ಹೋಗ್ತೇನೆ. ಎಲ್ಲಿಯವರೆಗೆ ನನ್ನ ಖಾಲಿತನದ ಕುರಿತು ನನಗೆ ನಿರಂತರ ಪ್ರಶ್ನೆ, ನಿದ್ದೆ, ಹಸಿವು, ಊಟ, ಮತ್ತೊಂದು ಮಗದೊಂದು ಕ್ರಿಯೆಗಳಲ್ಲಿ ಪ್ರತಿ ನಿಮಿಷ ನಾನು ಟೊಳ್ಳು ಅಂತ ಯಾವನಿಗೆ ಅನಿಸ್ತಾ ಹೋಗ್ತದಲ್ಲ, ಅವನಿಗೆ ಈ ಟೊಳ್ಳುತನ ನನ್ನ ನಿಜವಾದ ಅವಸ್ಥೆ ಅಲ್ಲ. ಈ ಟೊಳ್ಳುತನದ ಆಚೆಗೆ ನನಗೊಂದೇನೋ ಇದೆ, ನಾನು ಅದನ್ನು ಯಾಕೆ ನೋಡಬಾರ್ದು? ಅಥವಾ ಎಲ್ಲರೂ ಟೊಳ್ಳು ಅಂತ ಆದರೆ ನನಗೂ ಇತರರಿಗೂ ಒಂದೇ ಥರದ ಅಭಿವ್ಯಕ್ತಿ ಇರಬೇಕಿತ್ತಲ್ಲ, ಒಬ್ಬೊಬ್ಬರ ಟೊಳ್ಳುತನವು ಬೇರೆ ಇದೆಯಾ? ಹಾಗಾದರೆ ಈ ಟೊಳ್ಳುತನವನ್ನು ತುಂಬಿದವರೆಲ್ಲ ಒಂದೇ ಥರ ಆಗ್ತಾರಾ? ಎಲ್ಲ ಥರ ಅವನು ತನ್ನನ್ನು ತಾನು ಪ್ರಶ್ನಿಸುವ ಸೆಲ್ಫ್ ರೀಡಿಂಗಿಗೆ ಹೋಗಬೇಕು. ಈ ಸೆಲ್ಫ್ ರೀಡಿಂಗ್ ಇದೆಯಲ್ಲ, ದ ಬೆಸ್ಟ್ ವೇ ಟು ಗೆಟ್ ಇನ್ ಟು ಹಿಸ್ ಓನ್ ಸೆಲ್ಫ್. ನನ್ನನ್ನು ನಾನು ಓದ್ತಾ ಹೋಗೋದು. ಆಗ ಸೆಲ್ಫ್ ತನ್ನನ್ನು ತಾನು ರಿವೀಲ್ ಮಾಡುತ್ತೆ. ನೀನು ಇಂಥದ್ದು, ನೀನು ಹೀಗಿದ್ದೀಯಾ, ನಿನಗಿಂಥ ಸಾಧ್ಯತೆಗಳಿವೆ, ನೀನು ಹೀಗೆ ಮುಂದೆ ಹೋಗು, ಹೀಗೆ ಹೋದರೆ ನಿನಗೆ ದಾರಿ ಸಿಗುತ್ತೆ ಅಂತ ತಾನೇ. ಇದನ್ನು ಅಂತರಾತ್ಮನೇ ಗುರು ಅಂತ ಕೃಷ್ಣ ಹೇಳ್ತಾನೆ, ಅಂತರಾತ್ಮನೇ ಗುರು ಅಂತ ಶ್ರೀ ಅರಬಿಂದೋ ಅಂತವರು ಹೇಳ್ತಾರೆ. ನಮಗೆ ಸಾಕ್ಷಾತ್ ಪ್ರಮಾಣ ರಮಣ ಮಹರ್ಷಿಗಳು. ಅವ್ರಿಗೆ ಯಾರು ಗುರು? ತನ್ನ ಅಂತರಾತ್ಮದ ಯಾವುದೋ ಒಂದು ಒಳಗಿನ ಚಡಪಡಿಕೆ ಹೊರಗೆ ಬಿದ್ದರು, ಅದನ್ನೇ ಸಮಾಧಿಸ್ಥಾವಸ್ಥೆಯಲ್ಲಿ ಕಾಣಬೇಕಾದ್ದನ್ನು ಕಾಣುವವರೆಗೆ ತಗೊಂಡು ಹೋದರು. ಹಾಗಾಗಿ ಒಳಗೆ ಹುಟ್ಟುವ ಹಸಿವು ಇದೆಯಲ್ಲ, ಅದು ಮುಟ್ಟಿಸಬೇಕಾದಲ್ಲಿಗೆ ಮುಟ್ಟಿಸುತ್ತದೆ ಅನ್ನುವುದು ಬಹಳ ಬಹಳ ಜನ ಒಪ್ಪಿಕೊಂಡ ಮತ್ತು ತೋರಿಸಿದ ಒಂದು ನಿದರ್ಶನ. ಇದು ಒಂದೇ ಅಲ್ಲ, ಆದರೆ ಒಂದೇ ಮಾರ್ಗ, ಗುರುವಿಲ್ಲದೆ ಹೋಗ್ತಾರೆ ಅನ್ನೋದು ಒಂದು ಮಾರ್ಗ, ಒಂದೇ ಮಾರ್ಗವಲ್ಲ. ಇನ್ನೊಂದು, ನೀವು ಹೇಳಿದ ಹಾಗೆ ಮಗು ತುಂಬ ಹಸಿದಿದೆ ಅಂದಾಗ ಕೆಲವು ಮಕ್ಕಳಿಗೆ ತಾಯಿಯೇ ಬಂದು ಹಸಿವಿಗೆ ಆಹಾರ ಕೊಡಬೇಕಾಗತ್ತೆ. ಅದು ತಾನೇ ಹೋಗಿ ಹುಡುಕಿ ಏನನ್ನೋ ತಿನ್ನೋದಿಲ್ಲ. ಅಂಥ ಮಗುವನ್ನು ತಾಯಿ ಏನು ಮಾಡ್ತಾಳೆ? ಬಾಯಿಲಿ ನಾನು ನಿಂಗೆ ಊಟ ಕೊಡ್ತೀನಿ ಅಂತ ಕರೆದು ಕೊಡ್ತಾಳೆ. ಅದು ಅಪರೂಪಕ್ಕೆ ಸಂಭವಿಸುವ ಪ್ರತ್ಯಕ್ಷ ಅನುಗ್ರಹ ಅಂತ ಅದಕ್ಕೆ ಈ ಅಧ್ಯಾತ್ಮದಲ್ಲಿ ಹೆಸರು. ಗುರು ತಾನಾಗಿ ಬಂದು ಅನುಗ್ರಹಿಸಿ ಕರೆದು ಆ ಮಗುವನ್ನು ಉದ್ಧರಿಸುವುದು, ಅದು ಭಗವಂತನ ಬಹಳ ಅಪರೂಪದ ಆಯ್ಕೆಗಳಲ್ಲಿ ಅಂಥದ್ದು ನಡೀತದೆ ಅಂತ ಅಭಿನವಗುಪ್ತನು ಹೇಳ್ತಾನೆ. ಮತ್ತು ಅದಕ್ಕೆ ಅವನು ಭಗವಂತ ತಾನು ನೇರವಾಗಿ ಬಂದದ್ದರ ಸೂಚನೆ, ಅದು ಪ್ರತ್ಯಕ್ಷ ಅನುಗ್ರಹ ಅಂತ. ಈಗ ಮೊದಲು ಹೇಳಿದ್ದು ಪರೋಕ್ಷ ಅನುಗ್ರಹ ಅಂತ. ಹಾಗಾಗಿ ಎರಡೂ ಸಾಧ್ಯತೆಗಳಿವೆ. ನಮ್ಮ ಒಳಗಿನ ಹಸಿವಿನ ತೀವ್ರತೆ ಎಷ್ಟು ಮತ್ತು ಅದರೊಳಗೆ ನಾವು ಪಡುವ ಚಡಪಡಿಕೆ ಎಷ್ಟು. ಕೆಲವು ಮಕ್ಕಳಿಗೆ
ಅದು ಒಳಗಿನದ್ದೇ ಎಷ್ಟು ಗಾಢವಾಗಿ ನಡೆಸ್ತದೆ ಅಂದರೆ ಇನ್ನೊಬ್ಬರ ಅವಶ್ಯಕತೆ ಬಾರದಷ್ಟು. ರಮಣರು ಸಣ್ಣ ಹುಡುಗ ಅಲ್ವ ಹೊರಗೆ ಬಂದಿದ್ದು, ಆ 10ನೇ ಕ್ಲಾಸಿನ ಹುಡುಗ ಹೊರಗೆ ಬಂದು ಹಾಗೆಲ್ಲ ನೋಡಬೇಕಾದ್ರೆ ಅವನ ಒಳಗೊಂದು ತೀವ್ರವಾದ ಬೆಳೆಯುವ ಮಗು ಇತ್ತು. ಅದಕ್ಕೆ ಇನ್ನೊಂದು ಹೊರಗೆ ಹುಡುಕುವ ಅವಶ್ಯಕತೆಯೋ ಇನ್ನೊಬ್ಬ ತಾಯಿಯದ್ದೋ ಹಸಿವಿದ್ದಿದ್ದಿರಲಿಕ್ಕಿಲ್ಲ. ಹಾಗಾಗಿ ಅದರ ಒಳಗೆ ಅದಕ್ಕೆ ಬೆಳವಣಿಗೆಯ ಬೀಜಕ್ಷೇಪ ಮಾಡಿದ ಭಗವಂತ. ಹಾಗೆ ಒಂದೊಂದು ಕಾರಣಕ್ಕೆ ಪ್ರತ್ಯಕ್ಷ ಪರೋಕ್ಷ ಅನುಗ್ರಹ ಅನ್ನುವ ಎರಡೂ ಸಾಧ್ಯತೆ ಇರೋದ್ರಿಂದ ನೀವು ಹೇಳುವ ಈ ನಮ್ಮ ಪೊಳ್ಳುತನ, ಈ ನಮ್ಮ ವ್ಯಾಕ್ಯೂಮ್ ಅನ್ನುವ ಬಿಂದಿಗೆ ತುಂಬಲಿಕ್ಕೆ ನಾವೇ ಒಂದು ದಿನ ನಮ್ಮ ದಾರಿ ಕಂಡುಕೊಳ್ಳುವವರೆಗೆ ನಡೆಯುವಷ್ಟು ಅನುಗ್ರಹ ಸಾಧ್ಯತೆ ಇದೆ. ಇಲ್ಲ ಇದನ್ನು ನಾನು ಬೇಗ ಇನ್ನೊಬ್ಬರ ಮುಖಾಂತರ ಉದ್ಧರಿಸಬೇಕು ಅನ್ನುವ ಅದಕ್ಕೊಬ್ಬ ಗುರುವನ್ನು ಕೊಡುವಂತಹ ದಾರಿಯೂ ಇದೆ. ಎರಡೂ ಅಲ್ಲ ಅಂತಿಲ್ಲ, ಸಾಧ್ಯತೆಗಳಿವೆ. ಈ ಮಂಜುಗಡ್ಡೆಯಲ್ಲಿ ಸಿಲುಕಿರುವಂತಹ ಹಕ್ಕಿಗಳಿಗೆ ರೆಕ್ಕೆ ಗಟ್ಟಿಯಾಗಿರುತ್ತೆ, ಹೌದು, ಬಿಡಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಆ ಭಾರವನ್ನ ಕಳೆದುಕೊಂಡು ಹಾರಾಟ ಮಾಡೋದು ಸೂರ್ಯ ಕೃಪೆ ಆಗ್ಬೇಕು. ಅದು ಮೂಲೆಯಲ್ಲಿ ಹಾರು ಹೋಗುತ್ತೆ, ತನ್ನ ಒಂದು ಸ್ಥಿತಿ ಏನಿದೆ ಅದನ್ನು ಪಡೆದುಕೊಳ್ಳೋದಕ್ಕೆ. ಹೌದು, ಅದೇ ಒಂದು ಗಾಳಿಪಟಕ್ಕೆ ಆ ಕಳೆದುಕೊಳ್ಳುವಿಕೆಯೇ ತುಂಡಾದ್ರೆ ಸೂತ್ರ ಹರಿದಂತಾಗುತ್ತೆ, ಅದು ಎಲ್ಲಿ ಹೋಗುತ್ತೆ ಗೊತ್ತಾಗೋದಿಲ್ಲ. ಇಲ್ಲಿ ಹಕ್ಕಿಯ ಆ ಐಸನ್ನ ಕರಗಿಸೋದು ಮತ್ತು ಇಲ್ಲಿ ಆ ಗಾಳಿಪಟದ ಸೂತ್ರವನ್ನ ಕತ್ತರಿಸುವಂಥದ್ದು, ಇಲ್ಲೂ ಕೂಡ ಕಳೆದುಕೊಳ್ಳುವಿಕೆಯಲ್ಲಿ ಮೂಡುವಂಥದ್ದು ಒಂದುಗಳು. ಹೌದು. ಅಲ್ಲ ಈಗ ನೋಡಿ, ನಾನು ಹೇಳಿದ್ರಲ್ಲಿ ಎರಡೂ ಇದೆ. ಈಗ ನಮಗೆ ಕಾಣ್ತದೆ ಈ ಗಾಳಿಪಟದ ಸೂತ್ರ ಕತ್ತರಿಸ್ತೇನೆ ಅದು ಕಳೆದು ಹೋಯ್ತು ಅಂತ. ಕಳೆದು ಹೋಗುವಾಗ ಅದಕ್ಕೆ ಏನಾಗಿದೆ ಅಂತ ನಿಮಗೇನು ಗೊತ್ತು? ಅದು ಪಡೆದದ್ದನ್ನು, ಅದು ಪಡೆಯಬೇಕಾದ್ದನ್ನು ಪಡೆದೇ ಮುಗಿಸಿರ್ಬೋದು. ಸೊ ಗಾಳಿಪಟದ ಸೂತ್ರ ಕತ್ತರಿಸುವವನು ಕರುಣಾಮಯಿಯೇ ಇದ್ದು ಅದು ಅವನ ಕಾಠೋರ್ಯ ಅಲ್ಲ, ಕರುಣ್ಯೆಯೇ. ಅವನು ಕಾರುಣ್ಯದಿಂದ ಕತ್ತರಿಸಿದ್ದರೆ ಗಾಳಿಪಟ ತಾನು ಎಲ್ಲಿ ಸೇರಬೇಕಿತ್ತೋ ಅದನ್ನು ಸೇರ್ತದೆ. ಈ ಉದಾಹರಣೆಗೆ ಅದು ಒಂದು ವೇಳೆ ಅದು ಈಗ ವಿದ್ಯುತ್ ಪ್ರವಹಿಸ್ತಾ ಇರುವ ಒಂದು ವಯರಿನ ನಡುವೆ ಸಿಕ್ಕು ಸುಟ್ಟು ಹೋದರೆ ಅದು ಅದರ ಸಾರ್ಥಕತೆ ಇರ್ಬೋದು, ಯಾರಿಗೆ ಗೊತ್ತು? ನಾವು ಭಾವಿಸೋದು ಅದು ಅಲ್ಲಿ ಹೋಗಿ ಸುಟ್ಟೋಯ್ತು, ನಾವು ಒಂಚೂರು ಇನ್ನೂ ಸೂತ್ರ ಹಿಡಿದಿದ್ರೆ ಒಳ್ಳೆಯದಾಗ್ತಿತ್ತು. ಹಾಗೆ ಭಾವಿಸ್ಲಿಕ್ಕಿಲ್ಲ. ಏನು ನಡೆಯಿತು ಅದು ಅದರ ಪರಿಪೂರ್ಣತೆ. ಅದರ ಪರಿಪೂರ್ಣತ್ವಕ್ಕೆ ಅದು ಆ ಪ್ರವಹಿಸುವ ವಿದ್ಯುತ್ ತಂತಿಯ ಮೇಲೆ ಬಿದ್ದು ಸಾಯಬೇಕು ಅಥವಾ ಸುಟ್ಟು ಹೋಗಬೇಕು ಅಂತಿದ್ದರೆ ಅದು ಅದರ ಸಾರ್ಥಕತೆ, ಅದು ಪಡೆಯಬೇಕಾದ್ದನ್ನು ಪಡೆದಿದೆ. ನಿಮಗೆ ಹೇಳಲಿಕ್ಕೊಬ್ಬ ಬಂದು ಹೇಳಲಿಕ್ಕಿಲ್ಲ. ದಟ್ ಡಸಂಟ್ ಮೀನ್ ಅದಕ್ಕೆ ಏನಾಗಬೇಕು ಆಗಿಲ್ಲ ಅಂತಲ್ಲ, ಆಗಿರಬಹುದು, ಯಾರಿಗೆ ಗೊತ್ತು. ಹಾಗೆಯೇ ಅದು ಬಿದ್ದು ಒಂದು ಕೊಚ್ಚೆಗೆ ಬಿತ್ತು ಅಂತ ಇಟ್ಕೊಳ್ಳೋಣ. ಆಗಲೂ ನಾವು ಭಾವಿಸ್ತೇವೆ, ನಾನು ಇನ್ನೊಂದಿಷ್ಟು ಹಾರಿಸಿದ್ದಿದ್ರೆ ಅದು ಆಕಾಶದಲ್ಲಿ ಇರ್ತಿತ್ತು. ಕೊಚ್ಚೆಗೆ ಬೀಳುವುದು ಯಾಕೆ ಕೆಡುಕು? ಒಂದು ಜಲಪಾತ ತಾನು ಅಷ್ಟು ಎತ್ತರದಿಂದ ಕೆಳಕ್ಕೆ ನೀರಾಗಿ ಹರಿದು ಧುಮ್ಮಿಕ್ಕಿ ಬೀಳುವಾಗ ಎಂಥ ಆಳಕ್ಕೆ ಬಿದ್ದಿದೆ, ಎಷ್ಟು ಅದರ ಹನಿಗಳು ಚೆಲ್ಲಾಪಿಲ್ಲಿಯಾಗಿವೆ. ಅದಕ್ಕೆ ತಾನು ಬೀಳುವುದು ಎಲ್ಲಿಗೆಂತ ಗೊತ್ತಿಲ್ಲದೆ ಬಿದ್ದಿದೆಯಲ್ಲ. ಹಾಗೆ ಬೀಳದಿದ್ರೆ ಅದು ಎಲ್ಲಿ ಸಮುದ್ರ ಸೇರ್ತಿತ್ತು? ಬೀಳುವುದು ಅಧಪ್ಪತನವಲ್ಲ. ಹಾಗಾಗಿ ನಮ್ಮ ಲೆಕ್ಕಾಚಾರಗಳಲ್ಲೇ ನಾವು ಗಾಳಿಪಟ ನಾವು ಅದರ ಸೂತ್ರ ಕತ್ತರಿಸಿದ್ರಿಂದ ಹಾಳಾಯಿತು ಅಂತ ಭಾವಿಸಬಹುದು. ಅದೇ ನಾವು ಮಂಜುಗಡ್ಡೆಯಲ್ಲಿ ರೆಕ್ಕೆ ಮುದುಡಿ ಕೂತ ಒಂದು ಹಕ್ಕಿಗೆ ಸೂರ್ಯಕೃಪವೇ ಆಗಲಿಲ್ಲ ಅಂತ ಇಟ್ಕೊಳ್ಳೋಣ, ನೀವೇ ಹೇಳುವ ಹಾಗೆ. ಅದರ ಮಂಜುಗಡ್ಡೆಯನ್ನು ಅದು ಕೊಡವಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ, ಮರಗಟ್ಟಿ ಹೋಯಿತು. ಅದು ಅದರ ಸಾರ್ಥಕತೆಯನ್ನು ಆ ಮಂಜುಗಡ್ಡೆಯ ಮರಗಟ್ಟಿದ ಅವಸ್ಥೆಯಲ್ಲಿ ಪಡಿಬಾರ್ದು ಅಂತ ಯಾರು ಹೇಳಿದ್ದು? ನಾವು ತಿಳಿಯೋದು ಹಾರುವುದೇ ಅದರ ಸಾರ್ಥಕತೆ, ಅದು ಚಡಪಡಿಸಿಕೊಂಡು ಅಲ್ಲಿ ಏನು ಸತ್ತು ಹೋಯ್ತೇನ ಅಂತ. ನೋಡಿ, ಈಗ ನಮ್ಮ ಪ್ರಕಾರ ಮನುಷ್ಯ ಅಂದರೆ ಹೊರಗೆ ಬರಬೇಕು, ಜಗತ್ತಿಗೆ ಕಾಣಿಸಬೇಕು, ಬೆಳವಣಿಗೆ ಆಗಬೇಕು, ಅವನ ಸಾಧನೆ ಲೋಕಕ್ಕೆ ಗೊತ್ತಾಗಬೇಕು. ಹಾಗೆ ಮಾಡದ ಋಷಿಮುನಿಗಳು, ಗವಿಯಲ್ಲಿ ಕೂತವರೆಲ್ಲ ಮಂಜುಗಡ್ಡೆಯಲ್ಲಿ ಇದ್ದಂತಹ ಹಕ್ಕಿಯ ಹಾಗೆ ಅಲ್ವಾ ನಮ್ಮ ಪ್ರಕಾರ. ಆದರೆ ಆ ಒಳಗೆ ಕೂತ ಋಷಿಗೆ ಗೊತ್ತು ತಾನೇನು ಕಂಡಿದ್ದೇನೆ ಅಂತ. ಹೀಗಾಗಿ ನಾವು ಯಾವುದನ್ನು ನಮ್ಮ ಪರಿಭಾಷೆಯಲ್ಲಿ ಅದು ಹಕ್ಕಿ ಹಾರಿದ್ರೇ ಅದಕ್ಕೆ ಏನೋ ಆಗಬೇಕಾದದ್ದಾಯಿತು, ಗಾಳಿಪಟ ಆಕಾಶದ ಎತ್ತರಕ್ಕೆ ಅದು ಗರಗರ ತಿರುಗಿದಾಗಲೇ ಅದರ ಸಾರ್ಥಕತೆ, ಇದೆಲ್ಲ ನಮ್ಮ ಭ್ರಮೆ. ನೀವು ಸಮಾಜದಲ್ಲಿ ಯಾವುದೋ ಬಹಳ ಎತ್ತರ ಅಂತ ತಿಳಿದ ಯಾವುದೋ ಸ್ಥಾನಮಾನವನ್ನು ಪಡೆಯಬಹುದಾದ ಒಂದು ಗತಿಯಲ್ಲಿದ್ದರೆ ಒಂದು ದಿನ ನಿಮ್ಮನ್ನು ಯಾವುದೋ ಅಚಾನಕ್ ಘಟನೆ ಅಲ್ಲಿ ಹೋಗಬೇಡ, ನೀನಿವತ್ತು ಹೋದರೆ ನಾಳೆಯ ದಿನ ನೀನು ಜಗದ್ವಿಖ್ಯಾತನಾಗ್ತಿ. ಆದರೆ ನಿನ್ನ ಗುರಿ ಅಲ್ಲಿಗೆ ನಿಲ್ಲಿಸುವುದಲ್ಲ, ನೀನು ನನ್ನ ಕಡೆಗೆ ಬರಬೇಕಾದವನು ಅನ್ನುವ ಕಾರಣಕ್ಕಾಗಿ ಭಗವಂತ ಒಂದು ದಿವಸ ನಿಮ್ಮನ್ನು ಕೆಳಕ್ಕೆ ಕೆಡವಿದ ಅಂತ ಇಟ್ಕೊಳ್ಳೋಣ. ನೀವು ಕೆಳಕ್ಕೆ ಕೆಡವಿದನ್ನು ಜಗತ್ತು ಏನು ನೋಡುತ್ತೆ? 2 ದಿನ ಆಗಿದ್ದರೆ ಅವನು ಪ್ರಧಾನಮಂತ್ರಿ ಇರ್ತಿದ್ದ, 2 ದಿನದಲ್ಲಿ ಅವನು ಆ ಟ್ರಂಪಿನ ಜಾಗದಲ್ಲಿ ಇರ್ತಿದ್ದ, ಏನು ಮಾಡೋದು? ಅದು ಏನು ಅವನಿಗೆ ದುರದೃಷ್ಟವೋ ಏನೋ ಕೆಳಗೆ ಹಾಕಿತು ಅಂತ ಜಗತ್ತು ಮಾತಾಡುತ್ತೆ. ಬಟ್ ಜಗತ್ತಿನ ವ್ಯಾಖ್ಯಾನ ನಿಮ್ಮ ಅಂತರಂಗದ ವ್ಯಾಖ್ಯಾನ ಅಲ್ಲ. ನಿಮ್ಮ ಒಳಗೊಂದು ಬೆಳವಣಿಗೆ ಪ್ರಾರಂಭ ಆಗಿಬಿಟ್ಟಿರುತ್ತೆ. ಅದು ಜಗತ್ತಿನ ತುದಿಯನ್ನು ಆಳುವ ಒಬ್ಬ ಭಗವಂತ ಅನ್ನುವ ದೊರೆ ಇದ್ದಾನಲ್ಲ, ಅವನ ಸಮೀಪ ಕರ್ಕೊಂಡು ಹೋಗುತ್ತೆ. ಯಾವುದು ದೊಡ್ಡದು?
ನಾವು ವಿಚಾರ ಮಾಡಬೇಕು. ನಮ್ಮ ಅನಾಲಿಸಿಸ್ ಏನಾಗಿದೆ ಅಂದರೆ, ಈ ಸೊಸೈಟಿಯ ಪರ್ಸ್ಪೆಕ್ಟಿವ್ನಲ್ಲಿ, ಮೊನ್ನೆ ಒಬ್ಬಳು ಹೆಣ್ಣು ಮಗಳು ತನಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದದ್ದನ್ನು ಅಥವಾ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ತನ್ನ ಪುಸ್ತಕ, ತನ್ನದೊಂದು ಲೇಖನ ಉತ್ತರ ಭಾರತದ ಯಾವುದೋ ಪಠ್ಯ ಪುಸ್ತಕಕ್ಕೆ ಆಯ್ಕೆ ಆದದ್ದನ್ನು ಬಹಳ ಸಂತೋಷದಿಂದ ಹಂಚಿಕೊಂಡ್ಳು. ನಾನು ಅವಳಿಗೆ ಉತ್ತರ ಬರೆದೆ. ಅವಳು ತುಂಬ ಖಾಸ ಇದ್ದರಿಂದ ಹಾಗೆ ಬರೀಬಹುದು, ಬೇರೆಯವ್ರಿಗೆ ಬರೆದ್ರೆ ಇವರಿಗೇನು ದುರಹಂಕಾರ ಅಂತ ಭಾವಿಸ್ಯಾರು. ನಾನು ತಕ್ಷಣ ಬರೆದೆ, ನಿನ್ನಗೆ ನಿನ್ನ ಬರಹಕ್ಕಾಗಿ ನಾಳೆ ಒಂದು ದಿನ ನೊಬೆಲ್ ಪ್ರಶಸ್ತಿ ಬಂದರೂ ಬರಬಹುದು, ಆದರೆ ಆ ಭಗವಂತನ ಮುಂದೆ ಇದು ಅತ್ಯಂತ ಚಿಕ್ಕದು ಎಂಬ ಅರಿವು ನಿನಗೆ ಖಾಯಮ್ಮಾಗಿ ಇರಲಿ ಅಂತ. ಯಾಕೆ? ಜಗತ್ತು ನೋಡುವ ಕಣ್ಣು, ಜಗತ್ತು ಹೇಳುವ ದೊಡ್ಡಸ್ತಿಕೆ, ಜಗತ್ತು ಹೇಳುವ ಸ್ಥಾನಮಾನಕ್ಕಿಂತ ಭಿನ್ನವಾದ ಬದುಕಿನಲ್ಲಿ ನಾವು ಯಾರೂ ಅನುಭವಿಸಬಹುದಾದ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್, ಜೆಂಡರ್, ಕ್ಲಾಸ್, ಎನಿ ನೇಷನ್, ಎಲ್ಲ ಮನುಷ್ಯನೂ ಅನುಭವಿಸಬಹುದಾದ ಒಂದು ದೊಡ್ಡ ಯೋಗ್ಯತೆ ಇದೆ ಭಗವಂತನ ಕಡೆಗೆ ನಡೆಯುವುದು. ಅಲ್ಲಿಗೆ ಹೋದವನಿಗೆ ಇದು ಎಷ್ಟು ಸಣ್ಣದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಕೇಳುವ ಪ್ರಶ್ನೆಗಳಲ್ಲಿ ನಮಗೆ ಸಾಮಾಜಿಕವಾಗಿ ಬೆಳವಣಿಗೆಗೆ ಸಂಬಂಧಪಟ್ಟ ವಿಷಯವಾದಾಗ, ಹೌದು, ರೆಕ್ಕೆಗೆ ಮಂಜು ಮುಸುಕಿದ್ದರೆ ಅದನ್ನು ಜಾಡಿಸಲಿಕ್ಕೆ ಸೂರ್ಯ ಬರಲಿಪ್ಪ ಅಂತ ಪ್ರಾರ್ಥಿಸಬೇಕು. ಯಾಕೆ? ಹಾರುವುದೇ ಅದರ ಸಾರ್ಥಕತೆ ಅಂತ ಸಮಾಜ ಭಾವಿಸಿದೆ. ಗಾಳಿಪಟಕ್ಕೆ ಸೂತ್ರ ಕತ್ತರಿಸದೆ ಅದು ಪೂರ್ತಿ ಆಕಾಶ ಮುಟ್ಟುವವರೆಗೆ ಆ ಸೂತ್ರ ಇರಲಿಪ್ಪ ಅಂತ ಬೇಡಿಕೊಳ್ಬೇಕು. ಯಾಕೆ ಅಂದರೆ ಗಾಳಿಪಟ ಅಂದರೆ ಎತ್ತರಕ್ಕೇ ಇರುವಂಥದ್ದು ಅಂತ ನಾವು ವ್ಯಾಖ್ಯಾನ ಬರೆದು ಬಿಟ್ಟಿದ್ದೇವೆ. ಹಾಗೊಂದು ವ್ಯಾಖ್ಯಾನ ಭಗವಂತನ ಜಗತ್ತಿನಲ್ಲಿಲ್ಲ, ಅಧ್ಯಾತ್ಮದಲ್ಲಿಲ್ಲ. ನೀನು ಬೀಳುವುದಕ್ಕೆ ಸಿದ್ಧನಿದ್ದೀಯಾ? ಎಷ್ಟರ ಮಟ್ಟಿಗೆ? ಬಲಿಚಕ್ರವರ್ತಿ ತಲೆ ಕೊಟ್ಟನಲ್ಲ ಆ ಮಟ್ಟಕ್ಕೆ, ಆ ಥರ ಬೀಳೋದಕ್ಕೆ ಸಿದ್ಧನಿದ್ದರೆ ಎಲ್ಲವನ್ನು ಕಳ್ಕೊಂಡು ಅವನು ದೊಡ್ಡವ ಅಲ್ಲಿ. ಆಗ ಮಂಜು ಮುಸುಕಿದ ಯಾವುದೇ ಒಂದು ಹಕ್ಕಿಗೆ ಸೂರ್ಯಕೃಪೆ ಆಗದೇ ಇರುವುದೇ ಅನುಗ್ರಹ. ಸೊ ಈ ಥರ ನೋಡುವ ಒಂದು ಒಳನೋಟ ಅಥವಾ ನಿಜವಾದ ಆಂತರಂಗಿಕ ದರ್ಶನಕ್ಕೆ ಬೇಕಾದ ಒಂದು ವ್ಯಾಖ್ಯಾನ ಈ ಜಗತ್ತಿನಲ್ಲಿ ಇದೆ. ಈ ಸಮಾಜದ ಕಟ್ಟುಪಾಡು ಅಥವಾ ಸಮಾಜದ ಚಾಳಿಸ್ ಏನಿದೆಯಲ್ಲ, ಆ ಚಾಳಿಸನ್ನ ಮತ್ತೊಂದು ಬಾರಿ ನಾನು ಹಾಕೊಂಡು ನಿಮಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಪ್ರಾರಂಭಿಕವಾಗಿ ನಾನು ನಿಮಗೆ ಬಗ್ಗೆ ನಾನು ಟಾಪ್ 20 ಕಾರ್ಯಕ್ರಮದಲ್ಲಿ ಇರೋದು ನೀವು ಬಂದಿದ್ದೀರಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ರು. ದ್ವೈತದ ಉತ್ತುಂಗವದಲ್ಲಿದ್ದಂಥವರು, ಅದ್ವೈತದ ಸಂಘದಲ್ಲಿದ್ದಂಥವರು ಪಡೆದುಕೊಂಡಿದ್ದೇನೆ ಅಂತ ಭಾವಿಸಿದ್ದೇನೆ. ಈ ಪ್ರಶ್ನೆಯ ಮೂಲ ಉದ್ದೇಶ ನಿಮಗೆ ಸ್ಪಷ್ಟವಾಗಿರುತ್ತೆ. ವೀಕ್ಷಕರಿಗೆ ಇನ್ನೂ ಸಿಂಪ್ಲಿಫೈ ಮಾಡೋ ಹೇಳೋದಾದ್ರೆ, ಬನ್ನಂಜೆ ಗೋವಿಂದಾಚಾರ್ಯ ದ್ವೈತದ ಪ್ರತಿಪಾದಕರು ಮತ್ತು ಅದರ ಒಂದು ಉತ್ತುಂಗ. ಮತ್ತೊಂದು ಕಡೆ ನಿಮ್ಮ ಗುರು, ನೀವೇ ಹೇಳಿದ ಹಾಗೆ ಸಾವಿರದ ಗುರು, ಸಾವಿರದ ಅನುಭವವನ್ನ ಕೊಟ್ಟಂಥವರು. ಆ ಸಾವಿರದನ್ನ ಹೇಗೆ ವ್ಯಾಖ್ಯಾನ ಬೇಕಾದ್ರೂ ಮಾಡಬಹುದು. ಅವರು ಒಂದು ರೀತಿಯಿಂದ ಅದ್ವೈತದ ಒಂದು ಎವರೆಸ್ಟ್. ಇಬ್ಬರ ಮಧ್ಯದಲ್ಲಿ ಆ ಆಯ್ಕೆಯ ವಿಚಾರ ಬಂದಾಗ, ನಾನು ಇಲ್ಲಿ ಇಬ್ಬರನ್ನು ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀನಿ, ಮೂಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಬೇರೆ ಬೇರೆ ಅಂತ ಹೇಳ್ತಾ ಇರುವಂತ ಈ ಆಯ್ಕೆಯ ಸಂದರ್ಭ ಬಂದಾಗ ಆಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಆ ಒಂದು ನಿರ್ಧಾರವನ್ನು, ಜಂಪ್ ಅನ್ನು ಹೇಗೆ ತೆಗೆದುಕೊಂಡ್ರಿ? ವಾಸ್ತವಿಕ ನೀವೀಗ ಹೇಳುವಾಗ ನಮಗಿದೆಲ್ಲ ನೆನಪು ಮಾಡಬೇಕು. ನಾವು ನನ್ನ ಗುರುಗಳು ಎಂದೂ ಕೂಡ ತಾನು ಅದ್ವೈತಿ, ತನ್ನ ದಾರಿ ಇದು, ನೀನು ಅದ್ವೈತದಲ್ಲಿ ನಡಿ ಅಂತ ಎಲ್ಲೂ ಹೇಳಿಲ್ಲ. ನನಗೂ ಗೊತ್ತಿಲ್ಲ. ನಾನು ಅವರೊಟ್ಟಿಗೆ ನಡೆದಿದ್ದೇನೆ. ನಡೆವಾಗ ಅವರ ನಡೆಯೇ ಮಾರ್ಗದರ್ಶನ. ಅವರು ನಡೆವಾಗ ಅಲ್ಲಲ್ಲಿ ಹೇಳುವ ಯಾವುದೋ ಒಂದು ಸಣ್ಣ ಪುಟ್ಟ ಮಾತೇ ನನಗೆ ಮಂತ್ರ ಅಥವಾ ಯಾವುದೋ ಒಂದು ಮಾರ್ಗದರ್ಶನದ ವ್ಯಾಖ್ಯಾನ. ಎಲ್ಲೂ ಕೂಡ ಉಪದೇಶಗಳಿಲ್ಲ, ಹೀಗೆ ಮಾಡು ಅನ್ನುವ ಆದೇಶಗಳಿಲ್ಲ, ಇದೇ ಸರಿ ಅನ್ನುವ ಆಚರಣೆಗಳಿಲ್ಲ, ಹೀಗೆ ಮಾಡಿದರೆ ತಪ್ಪು ಅನ್ನುವ ನಿಷೇಧಗಳಿಲ್ಲ, ವಿಧಿ ನಿಷೇಧಗಳಿಲ್ಲದೆ, ಹೀಗೆ ಅನ್ನುವ ಯಾವುದೇ ಒಂದು ಸೂತ್ರಗಳನ್ನು ಹೇಳದೆ, ಇಂಥದೇ ಸರಿ ತಪ್ಪು ಅನ್ನುವ ಪುಸ್ತಕಗಳ ಮೂಲಕ ಅಥವಾ ಇನ್ಯಾವುದೋ ಒಂದು ಗ್ರಂಥಗಳನ್ನು ಓದಿ ಹೇಳೋದ್ರ ಮೂಲಕ ನನ್ನ ಗುರುಗಳು ಎಂದೂ ಮಾಡಿಲ್ಲ. ಅವರು ಕೊಟ್ಟ ಪಾಠ ಎಂಥದ್ದು? ನಾವು ನಡ್ಕೊಂಡು ಗಂಗಾದಡ ಅಥವಾ ಯಾವುದೋ ಒಂದು, ನಾವು ಆವಾಗ ಪ್ರಥಮದಲ್ಲಿ ನಾನು ಕಚ್ ಅನ್ನುವ ಪ್ರದೇಶದಲ್ಲಿ ನಾವು ಹೋಗ್ತಿದ್ವಿ, ಹಿಮಾಚಲ ಪ್ರದೇಶದಲ್ಲಿ. ಆಗ ಆ ಗಂಗಾದಡದ ಅದು ಸತ್ಲೇಜ್ ನದಿ, ಅದರ ದಡದಲ್ಲಿ 2 ಥರದ ಕಲ್ಲು. ಒಂದು ನೀರು ಹರಿಯುವ ನೀರಿನ ಕೆಳಗೆ ಇರುವ ಕಲ್ಲು, ಇನ್ನು ನೀರು ಹರಿಯದೆ ಆಚೆಗಿರುವ ದಡದ ಪಕ್ಕಕ್ಕಿರುವಂತಹ ಇನ್ನೊಂದು ಕಲ್ಲು. ಒಂದು ಬಹಳ ಒರಟು, ಇನ್ನೊಂದು ಅತ್ಯಂತ ಮೃದು. ಎರಡನ್ನು ಹಿಡ್ಕೋತಿದ್ರು ನನ್ನ ಮುಂದೆ. ಅಂದರೆ ನಾನು ನಿಮಗೊಂದು ಮಾದರಿ ಹೇಳೋದವ್ರ ಪಾಠದ ಮಾದರಿ. ಮಗಳೇ, ಈ 2 ಕಲ್ಲುಗಳನ್ನು ನೋಡುವಂತ. ಹೌದಲ್ಲ ಪಾಪ, ಇದು ಯಾಕಿಷ್ಟು ಒರಟೊರಟು? ಇದು ನೋಡಿ ಎಷ್ಟು ಸಾಫ್ಟ್, ಬೆಣ್ಣೆ ಹಂಗಿದೆ ಮೈ ಅಂತ ನಾನು ಕೇಳಿದರೆ, ಏನೂ ಮಾಡಿಲ್ಲ ಮಗಳೇ. 2 ಕಲ್ಲುಗಳು ಎರಡೂ ಒಂದೇ ಕಡೆ ಹುಟ್ಟಿವೆ, ಎರಡೂ ಒಂದೇ ಥರದ ಮಣ್ಣಿನ ಬುಡದಿಂದ ರಚಿತವಾಗಿವೆ, ಅವುಗಳ ಕೆಮಿಸ್ಟ್ರಿಯೂ ಒಂದೇ. ಆದರೆ
ಒಂದು ನೀರಿಗೆ ಮೈ ಕೊಡದೆ ದೂರ ಉಳಿದಿದೆ, ಇನ್ನೊಂದು ನೀರಿಗೆ ಮೈ ಕೊಟ್ಟಿದೆ. ಮೈ ಕೊಟ್ಟದ್ದು ಸೌಮ್ಯವಾಗಿದೆ, ಮೈ ತುಂಬ ನುಣ್ಣಗಾಗಿ ಆಕಾರ ಪಡೆದಿದೆ. ಮೈ ಕೊಡದೇ ಇದ್ದದ್ದು ಒರಟೊರಟಾಗಿ ಹೇಗೋ ವಿಕೃತವಾಗಿ ಇದೆ. ಯೋಚನೆ ಮಾಡು, ಮೈ ಕೊಟ್ಟರೆ ಆಕಾರ ಅಂತ ಹೇಳಿಬಿಡ್ತಿದ್ರು. ಮುಗಿದೋಯ್ತು. ಇದರಲ್ಲಿ ಏನು ದ್ವೈತ ಅದ್ವೈತ? ಯಾವುದೋ ದಾರಿಯಲ್ಲಿ ನಡೆಯುವಾಗ ನಿನ್ನೆ ಅಷ್ಟೇ ಒಂದು ಮೊಳಕೆ ಬಂದ ಹುಲ್ಲನ್ನು ತೋರಿಸ್ತಿದ್ರು. ಇದು ನೋಡು ಈಗ ಮೊಳೀತಿದೆ ಅಂತ. ಮರುದಿವಸ ಹೋಗೋ ಅದಕ್ಕೆ 4 ಎಲೆ ಬಂದಿರ್ತಿತ್ತು. ಮಗಳೇ, ನಿನ್ನೆ ಇದ್ದದ್ದು 2 ಎಲೆ ಎದ್ದು ನೋಡಿ ಈಗ 4 ಎಲೆಗಳಾಗಿ ಬಿಟ್ಟಿದೆ. ಒಂದು ಹುಲ್ಲಿಗೆ ಬೆಳೀಬೇಕು ಅನಿಸುತ್ತೆ, ಒಂದು ಕೂದಲು ಬೆಳೆಯುತ್ತೆ, ಒಂದು ಉಗುರು ಬೆಳೆಯುತ್ತೆ, ನಿನಗೆ ಬೆಳೀಬೇಕು ಅನ್ನುವ ಹಸಿವಿಲ್ವ? ಇಂಥ ಮಾತುಗಳು ಎಲ್ಲಿದೆ ದ್ವೈತ ಅದ್ವೈತ? ಯಾವ ದ್ವೈತಾದ್ವೈತಗಳ ಒಂದೇ ಒಂದು ಸ್ಪರ್ಶ ಇಲ್ಲದ ಮಾತು. ಹೌದು, ಅವರ ಬರವಣಿಗೆ, ಅವರ ಬೇರೆ ಬೇರೆ ಯೋಚನಾ ಕ್ರಮಗಳ ಮಾತುಗಳಲ್ಲಿ ಅದ್ವೈತವೇ ಪ್ರಖರವಾಗಿ ಕಾಣ್ತದೆ ಅಂತ ಹೇಳುವವರಿದ್ದಾರೆ. ನಾನು ಅವರು ಎಂದು ನನಗೆ ಉಪದೇಶ ಮಾಡಿಲ್ಲ ಅಂತ. ಅಂದ್ರೆ ನಾನು ಹೇಳೋದು ಸಿಂಪ್ಲಿಫೈ ಆಗಿ ನೋಡಿದಾಗ, ನಾನು ನೀನು ಬೇರೆ ದ್ವೈತ, ನಾನು ನೀನು ಒಂದೇ ಅದ್ವೈತ, ಅಷ್ಟೇ ಸಿಂಪಲ್ ಆಗಿ ನೋಡಿದಾಗ. ಆದ್ರೆ ಅದರ ವಿಚಾರದ ಬಗ್ಗೆ ನಾನು ಕೇಳ್ತಿದ್ದೆ. ಹೌದು, ಅಂಥದ್ದು ಯಾವ ಮಾತು ಹೇಳ್ತಿರ್ಲಿಲ್ಲ ಅಂತ. ಅವ್ರು ಯಾವ ಮಾತುಗಳನ್ನು ಹೇಳ್ತಿರ್ಲಿಲ್ಲ. ನನಗೆ ಹೇಳ್ತಿದ್ದದ್ದೇನು, ನನ್ನ ಟೇಲ್ ಎಂಡಿನಲ್ಲಿ ಬಂದ ಅತ್ಯಂತ ಭರವಸೆಯ ಹುಡುಗಿ ನೀನು, ನನ್ನನ್ನು ನಿರಾಶೆಗೊಳಿಸಬೇಡ. ನಾನು ನನ್ನಲ್ಲಿ, ನನ್ನ ಎದೆಯಲ್ಲಿ ಏನಿದೆಯೋ ಅದನ್ನು ನಿನ್ನ ಎದೆಯಲ್ಲಿಟ್ಟು ಹೋಗುತ್ತೇನೆ, ನನ್ನನ್ನು ನಂಬು. ಇವುಗಳಲ್ಲೆಲ್ಲ ಏನಿದೆ? ನನಗೆ ಯಾವ ದ್ವೈತಾದ್ವೈತಗಳು ಕಾಣೋದಿಲ್ಲ. ಒಂದು ವೇಳೆ ನನ್ನ ಅನುಭವ ಅವರ ಜೊತೆಗೆ, ಅವರ ನಂತರದಲ್ಲಿ ಅವರ ಜೊತೆಗಿದ್ದಾಗ, ಹೌದು, ನನಗೆ ಈಗ ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ, ನನಗೆ ವೈಯಕ್ತಿಕವಾಗಿ ಏನಿತ್ತು ಅಂತ ನೀವು ಕೇಳಿದರೆ, ನನಗೊಂದು ಮಿಲನಾಕಾಂಕ್ಷೆ ಇತ್ತು. ಅದು ಅಪ್ಪಟವಾಗಿ ಇನ್ನಿಲ್ಲವಾಗಬೇಕು ಅನ್ನುವಂತಹ ಸರ್ವವನ್ನು ಕಳಚಿಕೊಂಡು ಅದೇ ಆಗಿಬಿಡುವ ಹಸಿವು ಖಂಡಿತ ಇತ್ತು. ಅದು ಅವರ ಮುಖಾಂತರ ಬಂದದ್ದ ಕೇಳಿದರೆ ಗೊತ್ತಿಲ್ಲ. ನನ್ನ ಜೀವ ಸ್ವಭಾವ ನನಗೆ ಗೊತ್ತಿಲ್ಲ. ಅದು ಇದ್ದದ್ದಂತೂ ಹೌದು. ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಅವರಿಂದ ಪ್ರೀಚ್ಡ್ ಅಲ್ಲ ಅಂತ, ನನ್ನಲ್ಲಿತ್ತು ಅಂತ. ನನಗೆ ನಿರಂತರವಾಗಿ ಅವ್ರ ಹತ್ರ ಹೋಗುವಾಗೆಲ್ಲ, ಅವರ ಜೊತೆಗಿದ್ದಾಗೆಲ್ಲ ನಾನು ಅವ್ರ ಹತ್ರ ಹೇಳ್ತಿದ್ದದ್ದೇ ಒಂದು, ನನಗೆ ಇಲ್ಲವಾಗಬೇಕು ಪಪ್ಪ, ನನಗೆ ಈ ಜಗತ್ತಿನಲ್ಲಿ ಅದು ಯಾವುದೋ ಒಂದು ವಿಶೇಷವಾದ ಅಂತೆ, ಅದರ ಒಟ್ಟಿಗೆ ನಾನು ಪೂರ್ತಿಯಾಗಿ ನಾಶವಾಗಿ ಇಲ್ಲವಾಗಬೇಕು ಅನ್ನುವ ಹಸಿವಿದೆ ಅಂತ ಹೇಳ್ತಿದ್ದೆ. ಇದು ಯಾರೋ ಟೀಚ್ ಮಾಡಿದ ಅದ್ವೈತದಿಂದಲ್ಲ, ಒಳಗೊಂದು ಹಸಿವು. ಇದರ ಇನ್ನೊಂದು ಭಾಗವಾಗಿ ನೀವು ನಮ್ಮ ಅಪ್ಪನನ್ನು ಕೇಳಿದ್ರಿ. ಇವರು ಇನ್ನೊಂದು ಥರದಲ್ಲಿ ಸತ್ಯಕಾಮರ ಹಾಗೆಯೇ ಯಾವ ಕಾಲಕ್ಕೂ ನಾವು ದ್ವೈತದವರು, ನಾವು ಮಧ್ವಾಚಾರ್ಯರ ಸಿದ್ಧಾಂತದವರು, ನೀವೆಲ್ಲ ಮಾಧ್ವ ಸಿದ್ಧಾಂತವನ್ನು ತಿಳಿಯಬೇಕು, ಆ ಪ್ರಕಾರ ನಡೀಬೇಕು ಅಂತ ನೀವು ನನ್ನನ್ನಲ್ಲ, ನಮ್ಮ ಮನೆ ಯಾರನ್ನಾದರೂ ಅವರು ಕೂಡಿಸಿ ಹೇಳಿದ್ದಾರೆ ಕೇಳಿ. ನಮಗೆ ಬೆಂಗಳೂರಿಗೆ ನಾನು 2007ನಲ್ಲಿ ಬಂದು 8-9 ಈ ಸುಮಾರಿಗೆ ಅನೇಕ ನನ್ನ ತಂದೆಯ ಶಿಷ್ಯರನ್ನು ನಾನು ಮುಖಾಮುಖಿ ಆಗುವ ಸಂದರ್ಭದಲ್ಲಿ ಗೊತ್ತಾಯಿತು, ಓಹೋ, ಇದು ದ್ವೈತ ಅಂದರೆ ಈ ಥರದ ಒಂದು ಆವೇಶ ಇರುತ್ತೆ, ದ್ವೈತಿಗಳು ಅಂದರೆ ಹೀಗೆ ಬದುಕಬೇಕು ಅನ್ನುವ ಎಷ್ಟೋ ಅವರೇ ಮಾಡಿಕೊಂಡು ಬಂದಂತಹ ಆಚರಣೆಗಳಿರ್ತವೆ, ಅವರು ಅದನ್ನೇ ನಡಿಬೇಕು, ಬೇರೆ ಅದನ್ನು ನಡಿಬಾರ್ದು ಅನ್ನುವಂತಹ ಕೆಲವು ಕಟ್ಟುನಿಟ್ಟಾದ ನಿಯಮಗಳಿರ್ತವೆ. ಇದೆಲ್ಲ ಗೊತ್ತಾದದ್ದು ಬೆಂಗಳೂರಿಗೆ ಬಂದ ಮೇಲೆ 2007, 8, 9. ಅಲ್ಲಿಯವರೆಗೆ ನನ್ನ ಗುರುಗಳೂ ಹೇಳಲಿಲ್ಲ, ನನಗೆ ನನ್ನ ಅಪ್ಪ ನಮ್ಮ ಅಮ್ಮ ಯಾರೂ ನಮಗೆ ಹೇಳಲಿಲ್ಲ. ನಮಗೆ ಊರಿನಲ್ಲಿ, ಇನ್ಫ್ಯಾಕ್ಟ್ ಈಗಲೂ ನಾನು ನಿಮಗೆ ಹೇಳ್ತೀನಿ, ಈಗಲೂ ನೀವು ದಕ್ಷಿಣ ಕನ್ನಡದ ಭಾಗದಲ್ಲಿ ಮಾಧ್ವರು ಅಂತ ಯಾರನ್ನಾದರೂ ಹೋಗಿ ಹುಡುಕಿಕೊಂಡು ಹೋದರೆ, ಅವರೆಲ್ಲ ಈಗಿನ ಬೆಂಗಳೂರು ಮೈಸೂರಿನ ಮಾಧ್ವರು, ನಾವು ಮಾಧ್ವರು ಅಂತ ಹೇಳಿಕೊಳ್ಳುವ ಆ ಮಟ್ಟದ ಕಟ್ಟುನಿಟ್ಟಾದ ತಮ್ಮನ್ನು ಮಾಧ್ವರು ಅಂತ ಗುರುತಿಸಿಕೊಳ್ಳಬೇಕು ಅನ್ನೋ ಆವೇಶದವರಲ್ಲ. ಎಲ್ಲೋ ಮಾತಿನಲ್ಲಿ ನೀವು ಶಿವಳ್ಳಿಯವರ, ನೀವು ಮಾಧ್ವರ ಅಂತ ಕೇಳಿದರೆ ಹೌದು ಅಂದಾರೋ ಏನೋ. ನನಗೆ ವೈಯಕ್ತಿಕವಾಗಿ ಉಡುಪಿಯಲ್ಲಿದ್ದಾಗ ಏನಾದರೂ ಹಾಗೆ ಕೇಳಿದರೆ ನನಗೆ ಗೊತ್ತಿರಲಿಲ್ಲ ನಾವು ಶಿವಳ್ಳಿಯವರು, ನಾವು ಮಾಧ್ವರು ಅಂತ. ನೀವು ಹೇಳಿದರೆ ನಂಬಲಿಕ್ಕಿಲ್ಲ. ಯಾಕಂದರೆ ಇದು ಕೆಲವೊಮ್ಮೆ ನಾವು ಅಂದರೆ ಸುಮ್ಮನೆ ಪೋಷಾಕಿಗೆ ಮಾತಾಡ್ತಾರೆ ಅಂತ ಅನ್ನಿಸ್ಬೋದು. ನಾನು ಬಹಳ ಸಾಕ್ಷಾತ್ ಹೇಳೋದು, ನನಗೆ ಗೊತ್ತಿರಲಿಲ್ಲ ಹಾಗೆಲ್ಲ. ಬ್ರಾಹ್ಮಣರಲ್ಲಿ ಎಷ್ಟು ವೈವಿಧ್ಯಗಳಿವೆ, ಎಷ್ಟು ಥರದ ಸಿದ್ಧಾಂತಗಳು ನಂಬೋರಿದ್ದಾರೆ ಅನ್ನುವುದೇ ಗೊತ್ತಿಲ್ಲದಷ್ಟು ನಾವು ತುಂಬ ಲಿಬರಲ್ ಆಗಿ ಇದ್ವಿ. ಇದು ಕಾರಣ ನಮ್ಮ ಅಪ್ಪ. ಅವರು ವೈಯಕ್ತಿಕವಾಗಿ ನಮಗೆ ಹೇರಲಿಲ್ಲ. ಆಮೇಲೆ ಅವರ ಜೀವನದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ತಾನು ಹೇಗೆ 3 ಕಲಿತಾ ತನಗೆ ಆ ಬಳಿಕ ಒಂದು ಸತ್ಯ ಇದು ಅಂತ ಯಾಕೆ ಖಚಿತವಾಯಿತು ಅಂತ. ಆ ಬಳಿಕ ಆ ಸತ್ಯ ಖಚಿತವಾದ ಸಿದ್ಧಾಂತವನ್ನು ಹೇಳುವಾಗ ಅವರು ಮಧ್ವ ಸಿದ್ಧಾಂತವನ್ನು ಹೆಚ್ಚು ಹೇಳ್ಕೊಂಡು ಬಂದರು. ಅದು ಕೂಡ ಅಂದರೆ ಟು ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ಹೇಳೋದು, 94 ನಂತರ ಆ ಧಾಟಿ ಹೆಚ್ಚು. ಅದರ ಮೊದಲು ಇರಲಿಲ್ಲ, ಈ ಥರ ಮಧ್ವ ಸಿದ್ಧಾಂತವನ್ನೇ ಹೇಳುವ ಧಾಟಿ ಇರಲಿಲ್ಲ. 94ರಿಂದ ನಂತರದಲ್ಲಿ, ಅದು ಕೂಡ ಸುಮಾರಾಗಿ ಅದು 2000 ಹೊತ್ತಿನ ನಂತರ ಹೆಚ್ಚು ಮಧ್ವ ಸಿದ್ಧಾಂತಕ್ಕೆ ಮಾತುಗಳು,
ಅವರ ನಡೆ ನುಡಿ, ಅವರ ಗುಂಪು ಎಲ್ಲ ಬದಲಾದದ್ದು. ಅದು ಮೊದಲಲ್ಲ. ಅವರೇ ಇನ್ಫ್ಯಾಕ್ಟ್ ಒಂದು ಕಡೆ ಒಂದು ಮಾತಿನಲ್ಲಿ ಉಪನ್ಯಾಸದಲ್ಲಿ ಹೇಳಿದ್ದು ಇದೆ. ಆ ಉಪನ್ಯಾಸದ ಮಾತುಗಳನ್ನು ನಾನು ಬನ್ನಂಜೆ ಉವಾಚ ಅನ್ನೋ ಸಂಗ್ರಹದಲ್ಲಿ ಸಂಗ್ರಹಿಸಿದ್ದೇನೆ ಕೂಡ. ಅದರ ಒಂದು ಮಾತು ಏನು ಅಂದರೆ, ಪ್ರತಿ ಮತ ಸಿದ್ಧಾಂತಗಳೆಲ್ಲ ಜನ್ಮ ಜನ್ಮಾಂತರದ ಆವೇಶಗಳು, ಅದು ಜೀವಕ್ಕೆ ಸಂಬಂಧಪಟ್ಟದ್ದಲ್ಲ. ಈಗ ಒಬ್ಬ ಮಾಧ್ವ ಮುಂದಿನ ಜನ್ಮದಲ್ಲಿ ಸ್ಮಾರ್ತನಾಗಬಹುದು, ಈಗ ಒಬ್ಬ ಸ್ಮಾರ್ತ ಮುಂದಿನ ಜನ್ಮದಲ್ಲಿ ಒಬ್ಬ ಮಾಧ್ವನಾಗಬಹುದು, ಇವೆರಡೂ ಅಲ್ಲದ ಒಬ್ಬ ಮುಸ್ಲಿಮಾಗಿ ಹುಟ್ಟಬಹುದು. ಇದಕ್ಕೂ ಅವನ ಆವೇಶಕ್ಕೂ ಒಂದು ಭೌತಿಕವಾದ ಅದು ಸಂಬಂಧವೇ ಹೊರತು ಅದು ಆಂತರಂಗಿಕ ಜೀವ ಸಂಬಂಧ ಅಲ್ಲ ಅನ್ನುವ ಅರ್ಥದ ಸ್ಪಷ್ಟ ಮಾತುಗಳು ಅಪ್ಪನವೂ ಇವೆ. ಹಾಗಾಗಿ ಅಪ್ಪ ಒಳಗಿರುವ ಜೀವ ಸ್ವಭಾವ ಯಾವುದು ಅದು ಬೆಳೆಯಲಿ ಅಂತ ಬಿಟ್ಟವರು. ನನ್ನನ್ನೇ ವೈಯಕ್ತಿಕವಾಗಿ ನೀವು ನೋಡಿದರೆ, ಇಷ್ಟೆಲ್ಲ ನಮ್ಮ ಅಪ್ಪ ಯೋಚನೆ ಮಾಡಿದರೆ, ಸತ್ಯಕಾಮರ ಹತ್ರ ಹೋಗೋದ, ಅವರ ಅದ್ವೈತಿಗಳು ತಾಂತ್ರಿಕರು, ಅವ್ರ ಹತ್ರ ಹೋಗಬಾರ್ದು, ನಿಲ್ಲಿಸಬೇಕಿತ್ತು ಅಲ್ವಾ? ಯಾಕೆಂದರೆ ನನ್ನ ಅಪ್ಪನಿಗೆ 60 ಆದಾಗ ನಾನು ಹೊರಟದ್ದು. ನನ್ನ ಅಪ್ಪ 94ರಲ್ಲಿ ಆಗಲೇ ಹೆಚ್ಚು ಮಧ್ವ ಸಿದ್ಧಾಂತದ ಕಡೆಗೆ ಮಾತಿಗೆ ಬಂದಾಗಿತ್ತು. ಅಂಥ ಹೊತ್ತಿನಲ್ಲಿ ನಾನು ಹೊರಡುವಾಗ ನೀನು ತಡವಾಯಿತು ಹೊರಟದ್ದು ಅಂತ ಹೇಳಿ ಕಳಿಸಿದರೆ ಹೊರತು ಸತ್ಯಕಾಮರ ಜೊತೆಗೆ ಹೋಗಬೇಡ, ನಾನೇ ನಿಮಗೆ ಗುರುವಾಗಿರ್ತೇನೆ ಅಂತ ಹೇಳಲಿಲ್ವಲ್ಲ. ಸೊ ದೊಡ್ಡವರು ಯಾವಾಗಲೂ ದೊಡ್ಡವರೇ, ಸಣ್ಣವರು ಕೆಟ್ಟ ಲೆಕ್ಕಾಚಾರದಲ್ಲಿ ಬೀಳ್ತೇವೆ ಅಷ್ಟೇ. ನಾನು ಅವಾಗಲೇ ಹೇಳಿದಾಗೆ ಈ ಅಭಿಮಾನ ಮತ್ತು ಸಮಾಜ ಅನ್ನುವಂಥ ಚಾಳಿಸನ್ನು ಹಾಕೊಂಡು ಪ್ರಶ್ನೆ ಕೇಳಿದ್ದೆ. ಆ ಚಾಳಿಸನ್ನು ತೆಗೆದು ಇನ್ನೊಂದು ಪ್ರಶ್ನೆಯನ್ನ ಈಗ ಕೇಳ್ತೀನಿ. ಪ್ರಶ್ನೆ ಅನ್ನೋದಕ್ಕಿಂತ ಅದರ ಒಂದು ಪಯಣ ಅಂತ ಹೇಳ್ಬೋದು. ಕರೆಕ್ಟ್. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ತಂತ್ರ, ಮಂತ್ರ ಅಥವಾ ಯಾವುದೇ ಒಂದು ಉದ್ದೇಶವನ್ನು ನೋಡಿದ್ರು ಅಥವಾ ಯಾವುದೇ ಮಾರ್ಗಗಳನ್ನು ನೋಡಿದ್ರು ಕೂಡ ಕೊನೆಯದಾಗಿ ಸಂಧಿಸುವಂಥದ್ದು ಒಂದೇ ಅನ್ನುವಂಥದ್ದು. ಆ ಒಂದೇ ಅಂತ ಗೊತ್ತಿದ್ದಂಥವ್ರು ದೊಡ್ಡವರಾದರೂ ಗೊತ್ತಿಲ್ಲದೆ ಅಂಥವ್ರು ಅಲ್ಪರಾಗಿ ಹೊಡೆದಾಡ್ತಾ ಕೂತ್ಕೊಳ್ಳೋಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದೇ ಮಾರ್ಗವನ್ನು ಹುಡುಕುವಂಥದ್ದು ಇದೆಯಲ್ಲ, ಅದಕ್ಕೂ ಕೂಡ ಧೈರ್ಯ ಬೇಕು. ಆ ಧೈರ್ಯವನ್ನು ನೀವು ಮಾಡೋದಕ್ಕೆ ಪ್ರೇರಣೆ ಆಗಿದ್ದೇನೆ. ನಾನು ಈ ವಿಷಯದಲ್ಲಿ ನಿಮಗೆ ತುಂಬ ಪ್ರಾಮಾಣಿಕವಾಗಿ ಹೇಳ್ಕೊಳ್ಳೋದು, ನನಗೆ ಅನುಗ್ರಹ ಅಷ್ಟೇ. ನಾನು ನನ್ನ ಪಾಡಿಗೆ ಬದುಕಿದವರು, ನನಗೆ ಏನು ಟಾರ್ಗೆಟ್ಗಳಿರಲಿಲ್ಲ. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನಂಗೆ ನಾಳೆ ಹೀಗಾಗಬೇಕು ಅಂತ ಟಾರ್ಗೆಟ್ಗಳಿಲ್ಲ. ಏನೋ ಒಂದು ಆಗುವ ಬ್ಲಾಕ್ ಇಟ್ಕೊಂಡು ಅದಕ್ಕೆ ಒಂದು ಆ ಫ್ರೇಮ್ಗೆ ಹೇಗೆ ಕೂತ್ಕೊಳಿಸೋದು ನನ್ನನ್ನು ಎಂದೂ ಪ್ರಯತ್ನ ಪಟ್ಟವಳಲ್ಲ. ನನ್ನ ಪಾಡಿಗೆ ಬಹುಶಃ ಬಾಲ್ಯದಲ್ಲಿ ಬಹಳ ಬಹಳ ವಿಚಿತ್ರ ಬಾಲ್ಯವನ್ನು ಕಳೆದವಳು ನಾನು. ಎಲ್ಲರೂ ಬಟ್ಟೆ ತೋಟದಿಂದ ಹೊರಗೆ ಬರಬೇಕಾದ್ರೆ, ಮನೆಯಿಂದ ಹೊರಗೆ ಬರಬೇಕಾದ್ರೆ ಬಟ್ಟೆ ತೊಡದೆ ಹೊರಗೆ ಬರುವುದಿಲ್ಲ ಅನ್ನುವಂಥ ದಿನಗಳಲ್ಲಿ ನಾನು ಹೆಣ್ಮಗು ಆಗಿದ್ದುಕೊಂಡು ಬಟ್ಟೆ ಇಲ್ಲದೆ ಬುರ್ರಂತ ಎಲ್ಲ ಊರಿನ ಎಲ್ಲ ಮನೆಗಳಿಗೆ ಓಡಾಡಿದವಳು ನಾನು, ಒಂದು ಚಡ್ಡಿಯಲ್ಲಿ. ಎಷ್ಟು ಅಂತಂದರೆ ಸುಮಾರು ನನಗೆ 6, 7, 8, 9, 10 ಆಗುವವರೆಗೂ ಕೂಡ ನಾನು ಹೀಗೇ ಓಡಾಡಿದ್ದೇನೆ. ತುಂಬ ಬೆತ್ತಲು ಮಗು ನಾನು. ಹಾಗೆ ಹೋಗುವಾಗ ನನ್ನ ಅಮ್ಮ ಬಟ್ಟೆ ಹಾಕು ಅನ್ನೋದ್ರೊಳಗೆ ನಾನಿಲ್ಲ, ಅಲ್ಲಿ ಹೋಗಿ ಆಯಿತು. ಆ ಥರ ಒಂಥರ ನನಗೆ ಗೊತ್ತಿಲ್ಲದೆ ನಾನು ವಿಚಿತ್ರವಾಗಿ ಬೆಳೆದಿದ್ದೇನೆ ಅಂತ ಅನಿಸುತ್ತೆ. ಇದು ನನ್ನ ಅಪ್ಪನ ಕಣ್ಣಿಗೆ ಕಾಣ್ತಿದ್ದಿರಬಹುದು. ಯಾಕೆಂದರೆ ಅವರು ಒಂದು ಮುನ್ನುಡಿಯಲ್ಲಿ ಹೇಳ್ಕೊಳ್ತಾರೆ, ನನಗೆ ನನ್ನ ಪುಸ್ತಕಕ್ಕೆ ಬರೆದ ತಂದೆ ಮಗಳು ಅನ್ನುವ ಕೃತಿಗೆ ಅಂತ ಕಾಣಿಸುತ್ತೆ. ಅದರಲ್ಲಿ ಬರೀತಾ ಹೇಳ್ತಾರೆ ಅವರು, ಚಿಕ್ಕಂದಿನಿಂದ ನಾನು ಅವಳನ್ನು ಗಮನಿಸಿದ್ದೆ, ಅವಳು ಎಲ್ಲರ ಹಾಗಲ್ಲ ಅಂತ ನನಗೆ ಗೊತ್ತಾಗ್ತಿತ್ತು. ನನಗೆ ಅವಳಲ್ಲಿ ಗೊತ್ತಾದದ್ದು ಅತ್ಯಂತ ವಿಶೇಷವಾದ ಪ್ರಾಮಾಣಿಕತೆ ಮತ್ತು ಸತ್ಯ. ನಾನು ಅವಳ ಆ ಪ್ರಾಮಾಣಿಕತೆ ಮತ್ತು ಸತ್ಯಕ್ಕಾಗಿ ಅವಳು ಹೇಗೆ ಬೆಳೀಲಿ ಅಂತ ಬಿಟ್ಟೆ ಅಂತ. ಅದು ಅವರ ದೊಡ್ಡ ಕಣ್ಣು. ಆದರೆ ಸಮಾಜ ಒಂದು ಬ್ರಾಹ್ಮಣ ಕುಟುಂಬ, ಅಲ್ಲಿದ್ದದೆಲ್ಲ ವಠಾರದಲ್ಲಿದ್ದದ್ದು ಬ್ರಾಹ್ಮಣರು, ಜಗತ್ತು ಹೇಗೆ ನೋಡ್ತದೆ ಅನ್ನುವ ಭಯ ಎಲ್ಲರಿಗೂ ಇತ್ತು. ಅಂಥ ದಿನಗಳಲ್ಲೇ ನನ್ನನ್ನು ಹಾಗೆ ಬೆಳೀಲಿಕ್ಕೆ ಬಿಟ್ಟರಲ್ಲ, ಅವರೆಷ್ಟು ದೊಡ್ಡವರು ಇವತ್ತು ನಾನು ಯೋಚನೆ ಮಾಡೋದು. ಆಮೇಲೆ ನಿಮಗೆ ನಾನು ಯಥಾರ್ಥ ಹೇಳೋದು, ನನಗೆ ಗೊತ್ತು ನಾನು ಎಷ್ಟು ಬೆತ್ತಲೆ ಓಡಾಡಿದ್ದೇನೆ ಅಂದರೆ, ಒಂದು ದಿವಸ ಪಿಸು ಮಾತಲ್ಲಿ ನಮ್ಮ ಮನೆಗೆ ಇನ್ನೊಬ್ಬ ಹಿರಿ ತಾಯಿ ನೆರೆಮನೆಯವರು ನನ್ನ ತಾಯಿಗೆ ಹೇಳ್ತಿದ್ರು, ಅವಳಿಗೆ ಎದೆ ಮೂಡಲಿಕ್ಕೆ ಬರುವಷ್ಟು ಕಾಣ್ತಿದೆ, ಇನ್ನಾದರೂ ಬಟ್ಟೆ ತೋರಿಸು ಅಂತ. ನಾನು ಹಾಗೆ ಬೆಳೆದಿದ್ದೇನೆ. ಸೊ ನಾನು ಏನು ಹೇಳೋದು ಅಂತಂದರೆ, ಇದು ಎಲ್ಲಿಯೋ ಒಳಗೊಂದು ಬೇರೆ ಇತ್ತಲ್ಲ, ಅದು ನಡೀತಾ ಹೋಯಿತು. ಅದಕ್ಕೆ ದೇವರ ದಯದಿಂದ ಅನುಗ್ರಹಗಳಿತ್ತು. ನಾನು ಹಾಳಾಗಿ ಹೋಗ್ಬೋದಿತ್ತು, ಆದರೆ ಎಷ್ಟೋ ಹಾಳಾಗುವ ಸಂದರ್ಭಗಳನ್ನು ಭಗವಂತ ಕಾದಿದ್ದಾನೆ ಅಂತ ಇವತ್ತು ನನಗೆ ಗೊತ್ತಾಗ್ತಿದೆ. ಇನ್ನು ಅದರ ನಂತರದ ಹಂತಕ್ಕೆ ಬಂದರೆ, ನೀವು ಯಾವುದೋ ಯೌವನ ಕಾಲ, ಕಾಲೇಜು, ಆ ಕಾಲೇಜಿಗೆ ಹೋದಾಗಲೂ ಹಾಗೆ. ನಾನಿನ್ನು PUC ಎಂಟರ್ ಆಗ್ತಿದ್ದ ಹಾಗೇ ನಮಗೆ KV ಅಕ್ಷರ, ಆ ಕಾಲಕ್ಕೆ ಅದೇ NST ಮುಗಿಸಿ ಬಂದಿದ್ದ ಡಿಗ್ರಿ ಹೋಲ್ಡರ್ KV ಸುಬ್ಬಣ್ಣ ಅವ್ರ ಮಗ. ಅವನು ನಾಟಕ ಮಾಡ್ತಾನೆ ರಥಬೀದಿ ಗೆಳೆಯರಿಗೆ ಅಂತ. ರಥಬೀದಿ ಗೆಳೆಯರೇ ಇಬ್ಬರು ಹಿರಿಯರು, ಕೆದ್ಲಾಯರು ಮತ್ತೊಬ್ಬರು SV ಭಟ್ರು ಅಂತ. ಅವರು ಮುರಾರಿ ಬಲ್ಲಾಳರ ಜೊತೆಗೆ ನಮ್ಮ ಮನೆಗೆ ಬಂದು ಬೆಳಗ್ಗೆ ನಾವಿನ್ನು ಕಾಲೇಜಿಗೆ ಹೊರಟಿಲ್ಲ, ಆಗ ಬಂದು ಇವಳನ್ನು ನಾಟಕ ಕಳಿಸ್ಬೋದಾ, ನಾವು ಇಬ್ಬರು ನಾಟಕಕ್ಕೆ ಬೇಕು ಅಂತ ನನ್ನನ್ನು ನನ್ನ ಅಕ್ಕನನ್ನು
ಕರೀಲಿಕ್ಕೆ ಬಂದರು. ಇವರ ಕಾರಣವಾಗಿ ನಾಟಕ ಕ್ಷೇತ್ರಕ್ಕೆ ಹೋದೆ, ನಾಟಕಗಳಲ್ಲಿ ಪಾತ್ರ ಮಾಡಿದೆ. ಅದೆಷ್ಟು ನಿರಂತರವಾಗಿ ನಾನು MA ಮುಗಿಯುವವರೆಗೂ, ಇವನ್ MPhil ಆಗುವವರೆಗೂ ನಾನು ನಾಟಕಗಳನ್ನು ಮಾಡಿದೆ. ಆ ನಾಟಕ ಜಗತ್ತು ಒಂದು ವೇಳೆ ನಾನು ಒಂದು ಹೆಸರಿನ, ಒಂದು ಪ್ರತಿಷ್ಠೆಯ, ಒಂದು ಸ್ಥಾನಮಾನದ, ಒಂದು ಗುರುತಿಸಿಕೊಳ್ಳುವ, ಲೋಕಕ್ಕೆ ಹೋಗುವ ಕಲಾವಿದ ಜಗತ್ತನ್ನು ಆಯ್ಕೆ ಮಾಡಿದ್ದಿದ್ರೆ ನನಗೆ ತುಂಬ ಹೇಳಿದರು, ಇದೇ KV ಸುಬ್ಬಣ್ಣ ಅವರು, ನೀನು NST ಸೇರು, ನಾನು ಅಲ್ಲಿ ಮಾತಾಡ್ತೇನೆ, ನಿನಗೆ ಒಳ್ಳೆ ಚಾನ್ಸ್ ಇದೆ, ನೀನು ಅಲ್ಲಿ ಏನೋ ಆಗ್ಬೋದು. ನೋಡಿ, ಏನೋ ಆಗೋದ್ರ ಕಡೆಗೆ ಲಕ್ಷ್ಯವೇ ಇಲ್ಲ ನನಗೆ. ನಾನು ಹೇಳಿದೆ ನಂಗೆ ಅದೆಲ್ಲ ಬೇಡ ಅಂತ. ನಾನು MA ಮಾಡುವಾಗ ನನ್ನ ಶಂಕರ್ನಾಗು ಆವಾಗ ಜೋಕುಮಾರ ಸ್ವಾಮಿ ಅಂತ ಕಾಣಿಸುತ್ತೆ, ಸಿನಿಮಾ ಮಾಡಬೇಕು ಅಂತ ಹೊರಟಿದ್ರು. ಅದರಲ್ಲೊಂದು ಪಾತ್ರಕ್ಕೆ ಕೇಳೋಕ್ಕೆ ನನಗೆ ಒಂದು ಫೋನ್ ಮಾಡಿಸಿದರು, ಗಿರೀಶ್ ಕಾರ್ನಾಡ್ರು ಮತ್ತು ಯಾರೋ ಮುಖಾಂತರ. ನನಗೆ ದಯವಿಟ್ಟು ಈ ಪಾತ್ರಕ್ಕೆ ನೀನು ಬಾ. ನಾನು ಒಂದೇ ಮಾತು ಹೇಳಿ, ನಾನೆಲ್ಲ ಸಿನಿಮಾ ಮಾಡೋಕ್ಕೆ ನಾಟಕ ಸೇರಿದ್ದಲ್ಲ, ನನಗೆ ಅದರೆಲ್ಲ ಆಸಕ್ತಿ ಇಲ್ಲ. ನಾಟಕ ಯಾಕೆ ಸೇರಿದ್ದು ಹಾಗಾದರೆ ಗೊತ್ತಿಲ್ಲ. ಆದರೆ ನಾಟಕ ನನಗೆ ನೋಡುವ ಒಳಗೊಬ್ಬ ಇದ್ದಾನೆ, ಅವನನ್ನು ನೋಡಬೇಕು ಅನ್ನೋ ಎಚ್ಚರ ಮೂಡಿಸಿದ್ದು ನಾಟಕ ಅಂತ ಈಗ ಅರ್ಥ ಆಗುತ್ತೆ. ಬಹುಶಃ ಆ ಪಾಠಕ್ಕಾಗಿ ನಾನು ಆ ನಾಟಕವನ್ನು ಅನುಭವಿಸಲಿ ಅಂತ ಭಗವಂತ ಬಿಟ್ಟನೇನ. ನನಗೆ ಯಾವಾಗ ಖುಷಿಯಾಗಿದ್ದು ಅಂದರೆ ರಾಮಕೃಷ್ಣ ಪರಮಹಂಸರು ನಾಟಕ ಆಡ್ತಿದ್ರು ಅಂತ ಓದಿದಾಗ ನನಗೆ ಮೈ ರೋಮಾಂಚನ ಆಗಿದೆ. ಅಥವಾ ಅಭಿನವ ಒಬ್ಬ ನಾಟಕ ಕಲಾವಿದನ ಹಾಗೆ ಯಾವ ಭರತನ ಮುನಿ ಬರೆದಂತಹ ನಾಟ್ಯಶಾಸ್ತ್ರ ಇದೆ, ಅದಕ್ಕೆ ಅವನು ವ್ಯಾಖ್ಯಾನ ಬರೀತಾನೆ ಅಂದಾಗ, ಓಹೋ, ನಾಟಕ ಅಂದರೆ ಜಗತ್ತು ತಿಳಿಯುವ ಕಲಾ ಪ್ರಕಾರದ ಪ್ರದರ್ಶನ ಮಾಧ್ಯಮವಲ್ಲ, ಅದು ದರ್ಶನ ಮಾಧ್ಯಮ. ಈ ಥರ ಎಲ್ಲ ನನಗೆ ಹೊಳಪುಗಳು ಆಗ್ತಿದ್ವು. ಹೀಗೆ ನಾನು ಆಯಿತು. ಆವಾಗ ನಾನು ಒಂದು MA ಮಾಡುವಾಗ ನನಗೆಲ್ಲರೂ ಹೇಳ್ತಿದ್ದೆ, ಈವನ್ ನನ್ನ ಗುರುಗಳೆಲ್ಲ, ನೀನು MAಗೆ ನಿಲ್ಲಿಸ್ಬೇಡ, MPhil ಮಾಡು, ನೀನು PhD ಮಾಡು. ನನಗೆ MPhil ಮಾಡಿಸಿದ್ದೆ ಪ್ರೊಫೆಸರ್ BA ವಿವೇಕ್ ರೈ ಅವರು, ನಮ್ಮ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗೋರು. ಅವ್ರು ಹೇಳಿದ ಕೂಡ ನಾನು ಆಯಿತು ಅಂತ MPhil ಮಾಡಿದೆ. ಅವ್ರಿಗೆಲ್ಲ ಏನಂದರೆ ಇದಕ್ಕಿಂತ ದೊಡ್ಡದು ಓದು, ಏನೋ ಒಂದು ಯೂನಿವರ್ಸಿಟಿ ಲೆಕ್ಚರರ್ ಆಗು, ಇದೇ ಕಣ್ಣುಗಳಿದ್ವು. ಇನ್ಫ್ಯಾಕ್ಟ್ ನಾನು ಪ್ರಥಮದಲ್ಲಿ ಲೆಕ್ಚರರ್ ಆಗಿ ಉಡುಪಿಯಲ್ಲಿ ಸೇರಿಕೊಂಡಾಗ ಧಾರವಾಡ ಯೂನಿವರ್ಸಿಟಿಯಲ್ಲಿ ಒಂದು ಕನ್ನಡ ಪ್ರೊಫೆಸರ್ ಪೋಸ್ಟ್ ಖಾಲಿ ಇತ್ತು, ನೀನು ಅದಕ್ಕೆ ಅಪ್ಲೈ ಮಾಡು ಅಂತ ಹೇಳಿ ಅಲ್ಲಿಗೆ ಅಪ್ಲೈ ಮಾಡಿಸಿದವರು ಇದ್ದಾರೆ. ಆಗಲೂ ಕೂಡ ನನಗೆ ಹೌದು ಯೂನಿವರ್ಸಿಟಿ ಲೆಕ್ಚರರ್ ಆಗಬೇಕು, ಇದರ ಆಚೆಗೆ ಹೋಗಬೇಕು, ಖಂಡಿತ ಇಲ್ಲ. ಪ್ರಯತ್ನ ಅವ್ರು ಹೇಳಿದ್ರು ಅಂತ ಮಾಡಿದ್ದೀನಿ. ಅದು ಆಗ್ತಾ ಇರುವ ಹಾಗೇ ಮದುವೆ, ಸಾಂಸಾರಿಕ ಕಲ್ಪನೆ, ಮಕ್ಕಳಾಗಬೇಕು, ಇವುಗಳು ಇಲ್ಲ ನನ್ನಲ್ಲಿ. ನನ್ನ ಪಾಡಿಗೆ ಇರಬೇಕು. ಅದೇನು ನಮ್ಮ ಕ್ಲಾಸ್ಮೇಟ್ಸೆಲ್ಲ ಏನೇನೋ ಮಾತಾಡ್ತಿದ್ರು, ಮದುವೆ ಆಗಬೇಕು, ಅವ ಗಂಡ ಹೇಗಿರಬೇಕು, ಅವನು ಇಂಥ ಬೈಕ್ ಹೊಡಿಬೇಕು, ನಾನು ಹಿಂದಿಂದ ಕೂತ್ಕೋಬೇಕು, ಇಂಥದ್ದೆಲ್ಲ ಕನಸುಗಳನ್ನು ಅವ್ರು ಹೇಳ್ತಿದ್ರು. ನಾನು ತಮಾಷೆ ಮಾಡ್ತಾ ಸುಮ್ಮನೆ ನಗ್ತಾ ಕೂತ್ರೆ, ನಿಂಗೇನು ಕನಸಿಲ್ವಾ ಅಂತ ಕೇಳ್ತಿದ್ದೆ. ನನಗೊಂದು ಕನಸು ಉಂಟು, ನಾನು ದೊಡ್ಡ ಬೈಕ್ ನಾನು ಹೊಡಿಬೇಕು, ಅವ ಹಿಂದೆ ಕೂತ್ಕೋಬೇಕು, ಹೀಗೆಲ್ಲ ನಾನು ಮಾತಾಡ್ತಿದ್ದೆ ಆವಾಗ. ಆದರೆ ನೀವು ಸರಿಯಾಗಿ ನನ್ನನ್ನು ರೆಟ್ರಾಸ್ಪೆಕ್ಟಿವ್ಲಿ ಮತ್ತೊಮ್ಮೆ ನೋಡು, ನಿನಗಿರಲಿಲ್ವಾ ಅಪೇಕ್ಷೆಗಳು ಅಂತ ನೀವು ಕೇಳಿದರೆ, ನನಗೆ ಏಕಾಂತದಲ್ಲಿ ನನಗೆ ಒಂದೇ ಕಾಣ್ತಿತ್ತು, ಬಟಾ ಬಯಲು, ಯಾರೂ ಇಲ್ಲ, ನಾನೊಂದು ಬಿಳಿ ಬಟ್ಟೆ ತೊಟ್ಕೊಂಡು ಒಬ್ಬಳೇ ಹೋಗ್ತೀನಿ. ಇಂಥವೇ ನನಗೆ ಚಿತ್ರಗಳು ಬರ್ತಿದ್ವೇ ಹೊರತು ಯಾವುದೇ ಸಾಂಸಾರಿಕ ಚಿತ್ರ ಬರ್ತಿರಲಿಲ್ಲ, ಅಥವಾ ಯಾರನ್ನೋ ಕಟ್ಟಿಕೊಂಡೋದು ಇವೆಲ್ಲ ಬರ್ತಿರಲಿಲ್ಲ. ಇನ್ನೂ ನೀವು ಆಶ್ಚರ್ಯಪಡಬಹುದಾದರೆ, ಕೃಷ್ಣ ಒಂದು ಪ್ರಳಯದ ಸಂದರ್ಭಗಳನ್ನು ಹೇಳ್ತಾನೆ. ಆ ಪ್ರಳಯವನ್ನು ನೋಡೋಕ್ಕೆ ನೀನು ಸಿದ್ಧನಾದರೆ ನನ್ನ ಹತ್ರ ಬರ್ತೀಯ ಅಂತ. ಏನು ಪ್ರಳಯ ಅಂದರೆ, ಎಲ್ಲ ನಿನ್ನವರು ಕೊಚ್ಚಿ ಹೋಗ್ತಿರ್ತಾರೆ, ನಿನಗೆ ಕೈ ಅಳತೆಯಲ್ಲಿ ಅವರನ್ನು ರಕ್ಷಿಸಬಹುದಾದ ಸಾಧ್ಯತೆ ಇರುತ್ತೆ. ನೀನು ಅವರನ್ನು ರಕ್ಷಿಸಿದರೆ ಅದೇ ಮುಂದಿನ ಮೇಲಿನ ಮೆಟ್ಟಲಲ್ಲಿರುವ ನನ್ನನ್ನು ಕಳ್ಕೊಳ್ತಿ. ಅವರು ಕೊಚ್ಚಿ ಹೋಗೋದವರನ್ನು ನೋಡ್ತಾ ನೀನು ನನ್ನ ಹತ್ರ ಬರ್ತೀಯಾದರೆ ನೀನು ನನ್ನ ಹತ್ರ ಬರ್ತೀಯ ಅಂತಾನೆ ಕೃಷ್ಣ. ನನಗೆ ಅಂಥ ಅನುಭವಗಳೆಲ್ಲ ಆಗ್ತಿದೆ. ಎಲ್ಲ ನನ್ನ ಮುಂದೆ ಕೊಚ್ಚಿ ಹೋಗ್ತಾರೆ, ನಾನು ಸುಮ್ಮನೆ ನೋಡ್ತೇನೆ, ಏನು ಮಾಡಲ್ಲ. ಇಂಥವೆಲ್ಲ ನನ್ನಲ್ಲಿ ಆಗ ನನ್ನ ಪಾಡಿಗೆ ಕಾಣ್ತಿದ್ದಂತಹ ವಿಷನ್ಗಳು, ಕನಸುಗಳು ಎಲ್ಲ. ಒಟ್ಟು ನೋಡಿದರೆ ಎಲ್ಲೂ ಕೂಡ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇಲ್ಲ. ನಾನು ಯಾಕೆ ಅನುಗ್ರಹ ಅಂತೀನಿ ಅಂದರೆ, ನನ್ನ ತಾಯಿಯಿಂದ ಹಿಡಿದು ಪ್ರತಿಯೊಬ್ಬರು ಎಣಿಸಿದ್ರು ಒಂದಿನ ವೀಣಾ ವೈಸ್ ಚಾನ್ಸಲರ್ವರೆಗೆ ಹೋಗ್ತಾಳೆ ಅಂತ. ನನ್ನ ಅಮ್ಮ ಈ ಮಾತು ಹೇಳಿದ್ದಾಳೆ, ಇಲ್ಲೇ ಇದ್ದಿದ್ರೆ VC ಆಗ್ತಿದ್ದಿ, ಅದೆಂಥ ಆ ಮುದುಕನೊಟ್ಟಿಗೆ ಹೋದಿ ಅಂತ ಒಂದು ದಿವಸ ಕೇಳಿದ್ದುಂಟು ನನ್ನ ಹತ್ರ. ನನ್ನ ಅಮ್ಮನಿಗೆ ಪಾಪ ಅವಳದೇ ಪರಿಭಾಷೆ. ಆಗ ನಾನು ಅಮ್ಮನಿಗೆ ಕೇಳಿದ್ದೆ, ಅಮ್ಮ ನೀನು ಹೇಳಿದ್ದು ನಿಜ, ಒಂದಿನ VC ಆಗಬಹುದು, ಆದರೆ ನಮ್ಮ ಅಜ್ಜ ಇದ್ರಲ್ಲ, ಆ ಅಜ್ಜ VC ಆಗಲಿಲ್ಲ, ಆದರೆ ಅವ್ರು ಏನೋ ಆಗಿದ್ರಲ್ಲ, ಅಜ್ಜನ ಹಾಗಾಗಬೇಕಾ VC ಆಗಬೇಕಾ ಕೇಳಿದ್ದೆ ನಾನು ನನ್ನ ಅಮ್ಮನಿಗೆ. ಅವಳು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಪಾಸ್ ಕೊಟ್ಟು ತೆಂಗಿನ ಬುಡಕ್ಕೆ ನೀರು ಬಿಟ್ಟು ಹೀಗೆ ತಿರುಗಿ ಹೇಳಿದ್ಲು, ನೀನು ಅಜ್ಜನ ಹಾಗಾಗು ಅಂತ. ಅಂದರೆ ಈ ಥರದ ಒಂದು ನಡೆಯಲ್ಲಿ ಇರುವಾಗಲೇ ನಾನು ನಾಳೆ ದೊಡ್ಡ ಲೆಕ್ಚರರ್ ಆಗಬಹುದು, ನಾನು ಒಂದು ಒಳ್ಳೆಯ ಸಾಂಸ್ಕೃತಿಕ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದೆ, ಆ ಅಸೋಸಿಯೇಷನ್ನ ಉನ್ನತ ಅವಸ್ಥೆಗೆ ಕರ್ಕೊಂಡು ಹೋಗಬಹುದಾದ ಆರ್ಗನೈಸರ್ ಆಗ್ಬೋದು, ನಾನು ಬಹಳ ದೊಡ್ಡ ಕಲಾವಿದೆಯಾಗಿ NSD ಯವರೆಗೆ ಹೋಗ್ಬೋದು, ನಾನು ಇನ್ನೊಂದು ಈ ಥರದ
ಸಾಮಾಜಿಕ ಮಾರ್ಗದ ಒಳ್ಳೆಯ ಉಪನ್ಯಾಸಕ್ಕೆ ಆಗ್ಬೋದು. ಈ ಲೆಕ್ಕಾಚಾರದಲ್ಲಿ ಜಗತ್ತು ಇರುವಾಗ ಅದು ಯಾವುದೂ ನಾನಲ್ಲ ಅನ್ನುವ ಹಾಗೆ ನಾನು ಎಲ್ಲವನ್ನೂ ಎಂಜಾಯ್ ಮಾಡ್ತಿದ್ದೆ. ಮಾತ್ರ ನನಗೊಂದು ವೈರಾಗ್ಯ ಇರಲಿಲ್ಲ. ಏನು ಮಾಡ್ತಿದ್ದೆ? ಫುಲ್ ಮಾಡ್ತಿದ್ದೆ, ಕಂಪ್ಲೀಟ್. ನನ್ನ ಯಾವುದರಲ್ಲೂ ಕೂಡ ಒಂದು ಲೂಪ್ ಹೋಲ್, ಒಂದು ಊನ ನಂಗೆ ಕಾಣಬಾರ್ದು. ಲೋಪದೋಷಗಳಿಲ್ಲದ ಹಾಗೆ ಪರ್ಫೆಕ್ಟ್ ಲೆಕ್ಚರರ್ ಆಗಬೇಕು, ಪರ್ಫೆಕ್ಟ್ ಆರ್ಗನೈಸರ್, ಹೀಗೆಲ್ಲ ಇದ್ದೆ. ಅಕ್ಯುರೇಸಿ, ಪರ್ಫೆಕ್ಷನ್ ವಾಸ್ ಮೈ ಫಸ್ಟ್ ಕನ್ಸರ್ನ್. ಅದರಲ್ಲಿ ಟೋಟಲ್ ಇರಬೇಕು. ಬಟ್ ಐ ಶುಡ್ ಬಿಕಮ್ ದಿಸ್ ಅಂತ ಇಲ್ಲ. ವಾಟ್ ಎವರ್ ಐ ಆಮ್ ಡೂಯಿಂಗ್ ಐ ಮಸ್ಟ್ ಡೂ ಇಟ್ ಕಂಪ್ಲೀಟ್ಲಿ. ಅದು ಇತ್ತು. ಹೀಗೆ ಹೋಗುವಾಗ ಚಕ್ಕಂತ ಒಬ್ಬ ಪ್ರೇಕ್ಷಕನ ಹಾಗೆ ಬಂದದ್ದು ಸತ್ಯಕಾಮರು. ಹಾಗಾಗಿ ನಾನೊಂದು ದಿವಸ ಒಂದು ಗುರುವನ್ನು ಹುಡ್ಕೊಂಡು ಹೋಗ್ತೀನಿ, ನನಗೆ ಈ ದೇವರ ಮಾರ್ಗವೇ ನನ್ನ ಮಾರ್ಗ ಅಂತ ಕನಸು ಮನಸ್ಸಿನಲ್ಲೂ ನಾನು, ಅಂದರೆ ನನ್ನ ವಿಷನ್ಗಳನ್ನು ಈಗ ನಾನು ರೆಟ್ರಾಸ್ಪೆಕ್ಟಿವ್ಲಿ ಕಲೆಕ್ಟ್ ಮಾಡಿ ನಿಮ್ಗೆ ಹೇಳೋದೇ ಹೊರತು, ನನಗೆ ಒಂದಿನ ನಾನು ಈ ದಾರಿಯಲ್ಲಿ ಹೋಗ್ತೀನಿ, ಇವರೆಲ್ಲ ನಾನು ಬಿಟ್ಟು ಹೋಗ್ತೀನಿ, ಈ ಜಗತ್ತು ನನ್ನದಲ್ಲ ಅಂತ ಖಂಡಿತ ವೈರಾಗ್ಯ ಇರಲಿಲ್ಲ. ಬಟ್ ಇಟ್ ಹ್ಯಾಪನ್ಡ್. ಅದರಿಂದ ನಾನೇನೋ ಮಾಡಿದ್ದೇನೆ ಅಂತ ನನಗೆ ಯಾವತ್ತೂ ಅನಿಸುತ್ತಿಲ್ಲ. ಅವರಿಗೇನೋ ಲೆಕ್ಕ ಇತ್ತು, ಇದನ್ನು ಕರ್ಕೊಂಡು ಹೋಗಬೇಕು, ಏನೋ ಇದರ ಮುಖಾಂತರ ಮಾಡಿಸ್ಬೇಕು, ಅದು ನನಗೆ ಗೊತ್ತಿಲ್ಲ, ಅದು ಅವರದ್ದು. ಈ ಬೆತ್ತಲ ಹುಡುಗಿಗೆ ಬಯಲ ಅಲ್ಲಮ ಸಿಕ್ಕಿದ್ದ ಅಸಹಜ ಅನಿಸೋದಿಲ್ಲ ಅನಿಸುತ್ತೆ. ನನಗೆ ವಾಸ್ತವಿಕ ಅಲ್ಲಮ ಬಹಳ ವರ್ಷಗಳವರೆಗೆ ಸಿಕ್ಕಲಿಲ್ಲ, ದಕ್ಕಲಿಲ್ಲ. ನಾನು ಅದನ್ನು ತುಂಬ ಕಡೆ ಹೇಳಿದ್ದೇನೆ. ನನಗೆ 2017ವರೆಗೆ ನನಗೆ ಅಲ್ಲಮ ಅರ್ಥ ಆಗಲಿಲ್ಲ. 94ನಲ್ಲಿ ನನ್ನನ್ನು ಪ್ರಥಮ ಅಥವಾ 93ನಲ್ಲಿ ನಾನು ಹಿಮಾಚಲ ಪ್ರದೇಶಕ್ಕೆ ಕಚ್ಚಿಗೆ ಹೋದದ್ದು ಲೆಕ್ಚರರ್ ಆಗಿದ್ದಾಗಲೇ. ಆ ದಿನಗಳಲ್ಲಿ ನನಗೆ ಸತ್ಯಕಾಮರು ಓದಿ ಹೇಳ್ತಿದ್ರು ಅಲ್ಲಮ್ಮ. ನನಗೇನು ಆಕಾಶದ ಮೇಲೆ ಹೋಗ್ತಿದ್ದಾವ, ಏನೂ ಅರ್ಥ ಆಗ್ತಿರಲಿಲ್ಲ. ನಾನು ಎಂಜಾಯ್ ಮಾಡ್ತಿದ್ದದ್ದು ಏನು ಅಂದರೆ ಅವರ ಇನ್ವಾಲ್ವ್ಮೆಂಟ್. ಅದನ್ನು ಹೇಳುವಾಗ ಅದರ ಒಳಗಿರುವಂಥ ಸತ್ವಗಳನ್ನು ವಿವರಿಸುವಾಗ ಅವರು ಭಯಂಕರ ಒಂಥರ ಕುಣಿಯುತ್ತಿದ್ದಾರೋ, ಮೈ ಮೇಲೆ ಏನಾದರೂ ಆವರಿಸಿ ಬಂದಿದೆಯೋ ಆವೇಶ, ಹೀಗೆಲ್ಲ ಇದ್ದರು. ಅವರನ್ನು ನೋಡಿ ಎಂಜಾಯ್ ಮಾಡ್ತೀವಿ. ಅವರು ಅದನ್ನು ಹೆಂಗೆ ಹೇಳ್ತಾರಲ್ಲಪ್ಪ, ಅವ್ರಿಗೇನು ಖುಷಿ ನೋಡು ಅಲ್ಲಮ್ಮನನ್ನು ಹೇಳುವಾಗ ಅಂತ. ಹೊರತು ನಂಗೆ ಅಲ್ಲಮ್ಮ ಅರ್ಥನೇ ಆಗಿರಲಿಲ್ಲ. ಅಲ್ಲಮ್ಮ ಅರ್ಥ ಆಗಬೇಕಾದ್ರೆ ನಾನು ಹೀಗೆ ಭಾವಿಸ್ತೇನೆ, ನಿಮಗೆ ರಜನೀಶ್ ಪ್ರಾಥಮಿಕವಾಗಿ ಅಧ್ಯಾತ್ಮ ಪಥದಲ್ಲಿ ಬೇಕಾಗುವವ ಗೈಡ್ಲೈನ್ಸ್ ಆಗಿ. ಆದರೆ ರಜನೀಶ್ನ ನಂತರಕ್ಕೆ ನಿಮಗೆ ನಿಧಾನಕ್ಕೆ ಜಿಡ್ಡು ಕೃಷ್ಣಮೂರ್ತಿ ಅರ್ಥ ಆಗಕ್ಕೆ ಶುರುವಾಗ್ತಾರೆ. ಒಮ್ಮೆ ಜಿಡ್ಡು ಕೃಷ್ಣಮೂರ್ತಿ ಅರ್ಥ ಆಗಿ ಅಂತರ್ಗತ ಆದಮೇಲೆ UGKಯನ್ನು ಓದಬೇಕು. ಹೀಗೊಂದು ಸೋಪಾನಬದ್ಧ ನಡೆ ಅದು ಅವರವರ ಮಾರ್ಗದಲ್ಲಿ. ಇಲ್ಲಿ ಕೂಡ ಹಾಗೆ. ಪ್ರಥಮದಲ್ಲಿ ಬಸವಣ್ಣ ನಮಗೊಂದು ಈ ದಾರಿ ನಡಿಬೇಕಾದರೆ ಅದು ಬಸವಣ್ಣನ ಮುಖಾಂತರವೇ ಅವರು ಹೇಳುವ ಎಷ್ಟೋ ಕಳಬೇಡ ಕೊಲಬೇಡದಂತಹ ಮಾರ್ಗದರ್ಶಕ ಸೂತ್ರಗಳು, ಯಾವುದೆಲ್ಲ ಮಾಯೆ ಬಂದು ಅಡ್ಡಿ ಮಾಡ್ತದೆ, ಹೇಗೆ ನಡಿಬೇಕು, ನಮ್ಮನ್ನು ನಾವು ಶುಚಿ ಮಾಡಿಕೊಳ್ಳುವಾಗ ಹೇಗೆ ಅಂಧಕನ ಮಾಡಯ್ಯ ಕಿವುಡನ ಮಾಡಯ್ಯ ಅಂತ ಹೇಗೆ ಹಠ ಮಾಡಬೇಕು, ಇವೆಲ್ಲ ಹೇಳುವಾಗ ಬಸವಣ್ಣ ಆರಂಭದಲ್ಲಿ. ಆನಂತರ ಅದು ಹೆಚ್ಚು ನಮಗೆ ಆಂತರಂಗಿಕವಾದ ಒಂದು ಸ್ಥಿರತೆಯನ್ನು ತರುವ ಹೊತ್ತಿಗೆ ಅಕ್ಕಮಹಾದೇವಿಯ ಭಕ್ತಿ ಅದು ತುಂಬ ಸಹಾಯ ಮಾಡುತ್ತೆ. ಅದರ 3ನೇ ಹಂತ ಬೇಕು ಅಂದರೆ ಅಲ್ಲಮ್ಮ. ಹಾಗಾಗಿ ಅಲ್ಲಮ್ಮ ಪ್ರಾಥಮಿಕ ಹಂತದಲ್ಲಿ ಅರ್ಥ ಆಗದೇ ಇರುವ ಸಾಧ್ಯತೆಗಳು ಹೆಚ್ಚು. ಬಹುಶಃ ನಿಮಗೀಗ ನನ್ನ ಮಾತು ಹೆಚ್ಚು ತಿಳಿಯುತ್ತೆ. ನಂಗೆ ಅಲ್ಲಮ್ಮ ಅರ್ಥ ಆಗ್ಬೇಕಾದ್ರೆ 2017 ಆಯಿತು ಅಂದರೆ ನಾನು ಎಷ್ಟು ಬಸವನ ಹುಳುವಿನ ನಡೆಯಲಿದ್ದೆ ಅಂತ ಅರ್ಥನೇ ಆಗ್ತಿರಲಿಲ್ಲ. ಹಾಗಾಗಿ ಬೆತ್ತಲಾದ ಮಾತ್ರಕ್ಕೆ ಅಲ್ಲಮ್ಮ ಅರ್ಥ ಆಗ್ತಾನೆ ಅಂತಿಲ್ಲ. ಅವನು ಬಹಳ ವಿಚಿತ್ರ. ಅಲ್ಲಮ ಅಕ್ಷರ ಜ್ಞಾನದಿಂದ ಅರ್ಥ ಆಗಿದ್ದ ಅಥವಾ ಸ್ವಾನುಭವದಿಂದ? ನಾನು ಅದನ್ನೇ ಹೇಳಕ್ಕೆ ಹೊರಟೆ. ಅಕ್ಷರ ಬಂದ ಕೂಡಲೇ ಯಾವ ವಚನವೂ ಅರ್ಥ ಆಗಲ್ಲ. ಕನ್ನಡ ಭಾಷೆ ಬಂದ ಕೂಡಲೇ ಯಾವ ವಚನವೂ ಅರ್ಥ ಆಗಲ್ಲ. ನಿಘಂಟು ಇದ್ದ ಕೂಡಲೇ ಯಾವ ವಚನವೂ ಅರ್ಥ ಆಗಲ್ಲ. ಹಾಗಾಗಿ ಅದು ಭಾಷೆಗೆ ಅತೀತವಾದದ್ದು. ನೀವು ಈಗ ಉದಾಹರಣೆಗೆ ಕೃಷ್ಣನ ಭಗವದ್ಗೀತೆಯನ್ನು ಸ್ವಲ್ಪ ಸಂಸ್ಕೃತ ಮತ್ತು ನಿಘಂಟಿನ ಸಹಾಯದಿಂದ ಕೆಲವು ಪ್ರಾಥಮಿಕ ಮಟ್ಟಕ್ಕಾದರೂ ಅರ್ಥ ಮಾಡ್ಕೋಬೋದು. ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಉಪನಿಷತ್ತನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೊಂದು ಸ್ವಾಧ್ಯಾಯ, ನಿಮ್ಮದೇ ಪರಿಶ್ರಮ, ನಿಮ್ಮದೇ ಆದ ಒಂದು ನಡೆ, ಅದರ ಅನುಭವ ಇಷ್ಟು ಇದ್ದರೆ ಒಂಚೂರು ಉಪನಿಷತ್ತು ತೆರ್ಕೊಳ್ಳುತ್ತೆ. ಅದು ಭಾಷೆಯ ದೋಷ ಅಲ್ಲ. ನಿಮಗೆ ಸಂಸ್ಕೃತ ಬರದೇ ಇರೋದ್ರಿಂದ ಉಪನಿಷತ್ತು ಅಲ್ಲ. ಭಾಷೆ ಬರುತ್ತೆ, ಸಂಸ್ಕೃತ ಬರುತ್ತೆ. ಸಂಸ್ಕೃತ ಬಂದವರಿಗೆಲ್ಲ ಉಪನಿಷತ್ತು ಬರಬೇಕಂತಿಲ್ಲ. ಹಾಗೆಯೇ ನಾವು ಸಂಸ್ಕೃತ ಬಂದ ಮಾತ್ರಕ್ಕೆ, ಭಗವದ್ಗೀತೆ ಪಾಠ ಆದ ಮಾತ್ರಕ್ಕೆ ಭಗವದ್ಗೀತೆ ಅರ್ಥ ಆಗಿದೆ ಅಂತಲೂ ಅಲ್ಲ. ನಾನು ಅಲ್ಲಿಯೂ ಕೂಡ ಸೋಪಾನಬದ್ಧವಾಗಿ ಹೇಳೋದು, ಭಗವದ್ಗೀತೆ ಪ್ರಾಥಮಿಕವಾಗಿ ಸ್ವಲ್ಪ ಸಂಸ್ಕೃತ ಬಂದು ನಿಘಂಟೂ ಇದ್ದು ಜೊತೆಗೊಂಚೂರು ಅನುಸಂಧಾನ, ಭಗವದ್ಭಕ್ತಿ ಎಲ್ಲ ಇದ್ದರೆ ಒಂಚೂರು ತೆರ್ಕೋಬೋದು. ಹಾಗೆ ವಚನಗಳು ಕೇವಲ ಶಬ್ದವಾಗಿ, ಹೌದು ಶಬ್ದವಾಗಿ ಕನ್ನಡದ ಶಬ್ದಗಳೇ, ವಾಕ್ಯಗಳಾಗಿ ಕನ್ನಡದ ವಾಕ್ಯಗಳೇ, ಹಾಗಂತ ಖಂಡಿತಕ್ಕೂ ನಮಗೆ ಈ
ವಲಯದ ಪ್ರವೇಶ ಇಲ್ಲದೇ ಇದ್ದರೆ ಅರ್ಥ ಆಗಕ್ಕೆ ಸಾಧ್ಯವಿಲ್ಲ. ಅದಕ್ಕೇನೆಲ್ಲ ನಾವು ಅನೇಕ ಅವಧೂತರ ಮಾತು ಅರ್ಥ ಆಗಲ್ಲ ಅನ್ನೋದು. ಅವಧೂತರು ಮಾತಾಡೋದು ಕನ್ನಡದಲ್ಲೇ, ಅವರು ಹೇಳೋದು ಕನ್ನಡದ ವಾಕ್ಯ ರಚನೆಯೇ, ನಾವು ಬಳಸುವ ಪದಗಳೇ. ಆದರೆ ಕೈ ತೊಳೆಯುವ ಮುನ್ನ ಎಂಜಲು ಹಾರಿತ್ತು. ಅರೆ, ಇದು ಅರ್ಥ ಆಗುತ್ತೆ. ಅರ್ಥ ಯಾವ ಅರ್ಥದಲ್ಲಾಗುತ್ತೆ? ವಾಕ್ಯಾರ್ಥ ಅರ್ಥ ಆಗುತ್ತೆ. ವಾಚ್ಯಾರ್ಥ ಒಂದೇ ಅಲ್ಲಲ್ಲ, ವಾಕ್ಯಕ್ಕೆ ಲಕ್ಷಣಾರ್ಥ ಇದೆ, ಭಾವಾರ್ಥ ಇದೆ. ಅದನ್ನು ಗ್ರಹಿಸಬೇಕಲ್ಲ. ಅದನ್ನೇ ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ ವೇದವ್ಯಾಸರಿಗಾಗುವಾಗ ಪುರಾಣದಲ್ಲೂ ಅದನ್ನು ಅನ್ವಯಿಸಬೇಕು ಅಂತ ಹೇಳ್ತಾರೆ. ಹಾಗೆ ಗುಹ್ಯ ಭಾಷೆ, ಸಮಾಧಿ ಭಾಷೆಗಳನ್ನು ಬಲ್ಲವನಿಗೆ ಅದು ಏನು, ಅದರ ಒಳಗೆ ಏನು ಅರ್ಥ, ಅವನು ಹೇಳುವ ವಾಕ್ಯ ಕನ್ನಡ ಭಾಷೆಯಾದರೂ ಕನ್ನಡ ಬಂದ ಮಾತ್ರಕ್ಕೆ ಇದು ಅರ್ಥ ಆಗುವಂಥದ್ದಲ್ಲ ಅಂತಂದಾಗ ಅಧ್ಯಾತ್ಮಕ್ಕೊಂದು ಬೇರೆ ಪ್ರವೇಶಿಕೆ ಬೇಕು. ಉದಾಹರಣೆಗೆ ಒಂದು ಆ ಥರ ವಚನ ಯಾವುದಾದ್ರೂ ಹೇಳೋದಾದ್ರೆ? ತುಂಬ ಹೇಳ್ಬೋದು. ಈ ಕ್ಷಣಕ್ಕೆ ನನಗೆ ಕಣ್ಮುಂದೆ ಬಂದಂಥದ್ದು ಅಥವಾ ಹೇಳಬಹುದಾದ್ದು, ಆಕಾಶದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ ಸ್ವಯಂ ಸಂಭ್ರಮದಲ್ಲಿ ತಾನೊಂದು ಮನೆಯ ಮಾಡಿತ್ತು. ಆ ಮನೆಯ ಮಾಡಿದ ಗಿಳಿ ಅದುವರೆಗೆ ನೋಡಿ, ಸ್ವಯಂ ಸಂಭ್ರಮದಲ್ಲಿ ಆಕಾಶದಲ್ಲಿ ಇದ್ದ ಗಿಳಿ ಒಂದು ಇದ್ದದ್ದು 25 ಆಯಿತು. ಈ 25 ಆದ ಗಿಳಿಗೆ ಬ್ರಹ್ಮ ಪಂಜರವಾದ, ವಿಷ್ಣು ಕೂಳನಿಕ್ಕಿದ, ರುದ್ರ ಕೋಲಾದ. ಆಗ ಏನಾಯಿತು? ಈ ಮೂವರು ಆ ಕಂದನ ನುಂಗಿ ದೃಷ್ಟನಾಮವು ಅದೃಷ್ಟವಾಯಿತು. ನೋಡ, ಇದು ಶಬ್ದಾರ್ಥ ಆಗುತ್ತೆ. ಸಾಂಖ್ಯ ಗೊತ್ತಿಲ್ಲದೆ ಇದು ಅರ್ಥ ಆಗಲ್ಲ. ಸಾಂಖ್ಯ ಏನು ಹೇಳುತ್ತೆ? ಇಲ್ಲಿ 24 ತತ್ವಗಳಿವೆ. 24 ತತ್ವಗಳು ಅನ್ನೋದು ಪ್ರಕೃತಿ ತತ್ವಗಳು. ಪುರುಷ ಅದರಲ್ಲಿ ಬಂದು ನೆಲೆ ನಿಲ್ತಾನೆ, ಅವನು 25ನೇಯವನು ಅಂತ ಕಪಿಲ ಹೇಳುವಂತಹ ಸಾಂಖ್ಯ. ಇದನ್ನೇ ಕೃಷ್ಣನು ಹೇಳಿದ ಭಗವದ್ಗೀತೆಯಲ್ಲಿ. ಪ್ರಕೃತಿ ತತ್ವ 24, ಅಲ್ಲಿಯವರೆಗೆ 25 ಆಗುವುದು ಯಾವಾಗ? ಈ ಜೀವ ಬಂದು ಅದರೊಳಗೆ ಎಂಟರಾಗಿ ಕೂತು ಮನೆ ಮಾಡಿತಲ್ಲ ಆಗ. ಆಕಾಶದಲ್ಲಿ ಅಭಿನವ ಗಿಳಿ ಹುಟ್ಟುವಾಗ ಅದು ಬಹಳ ಸ್ವತಂತ್ರ, ಫ್ರೆಶ್, ಕೋಮಲ, ಇಂಡಿಪೆಂಡೆಂಟ್. ಎಷ್ಟು ಅದು ಅವನ ಪಾರ್ಟಿಕಲ್, ಸುಪ್ರೀಂ ಎನರ್ಜಿಯ ಪಾರ್ಟಿಕಲ್ ತನ್ನ ಪಾಡಿಗೆ ಆಕಾಶದಲ್ಲಿ ಖುಷಿಯಲ್ಲಿತ್ತು. ಅದೇ ಸಂಭ್ರಮದಲ್ಲಿ ಬಂದು ಮನೆ ಮಾಡಿತು. ಮನೆ ಮಾಡಿದ ತಕ್ಷಣ ಒಂದು ಇದ್ದದ್ದು 25 ಆಯಿತು ಅಂತಾನೆ ಅಲ್ಲಮ್ಮ. ಒಂದು ಇದ್ದದ್ದು 25 ಆಯಿತು ಅನ್ನುವ ಆ ಸಂಖ್ಯೆ ಅರ್ಥ ಆಗಬೇಕಾದ್ರೆ ಇಡೀ ಸಾಂಖ್ಯ ಗೊತ್ತಿರಬೇಕು. ಏನು ಒಂದು 25 ಆಗೋದು ಅಂದರೆ ಜೀವ ತನ್ನ ಪಾಡಿಗೆ ಒಂದೇ ಇತ್ತು. ಯಾವಾಗ 24 ಅನ್ನೋ ಪ್ರಕೃತಿ ತತ್ವ, 24 ಪ್ರಕೃತಿ ತತ್ವ ನಿಮಗೆ ಗೊತ್ತು. ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು 20. ಇದಕ್ಕೆ ಅಂತಃಕರಣ ಚತುಷ್ಟಯಗಳು ಅಂತ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 24ಕ್ಕೆ ಬಂದು ಇದು ಕೂತ್ಕೊಂಡಿತ್ತು. ಕೂತ್ಕೊಂಡ ತಕ್ಷಣ ಅದಕ್ಕೆ ಹುಟ್ಟು ಸಾವಿನ ಬಂಧನ, ಬ್ರಹ್ಮ ಪಂಜರವಾದ. ಅಲ್ಲಿವರೆಗೆ ಅದು ಸ್ವತಂತ್ರ, ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ಆ ಆಕಾಶದ ಒಂದು ಭಾಗ ಅಥವಾ ಅದು ಬಯಲಿನದೇ ಒಂದು ಅಂಶ. ಯಾವಾಗಿದ್ರ ಒಳಗೆ ಕೂತು ಮತ್ತೆ ಹುಟ್ಟು ಸಾವಿನ ಬೆನ್ನು ಹತ್ತಬೇಕು. ಅಷ್ಟೇನಾ? ವಿಷ್ಣು ಕೂಳನಿಕ್ಕಿದ, ಒಬ್ಬ ಪೋಷಿಸುವವನು ಬೇಕು ಈ ದೇಹವನ್ನು. ರುದ್ರ ಕೋಲಾದ, ಪಕ್ಕ ಹೋಗಲಿಲ್ಲ ಅಂದರೆ ಬಡದು ತಗೊಂಡು ಹೋಗ್ಲಿಕ್ಕೆ ಒಬ್ಬ ಬರ್ತಾನೆ, ಯಮದೂತ. ರುದ್ರ ಕೋಲಾದ. ಹೀಗಾದ ತಕ್ಷಣ ಈ ನಿಜವಾದ ಜೀವಾತ್ಮ ಉಂಟಲ್ಲ, ಅದು ಎಷ್ಟು ಫ್ರೆಶ್ ಇತ್ತಲ್ಲ ಆಕಾಶದಲ್ಲಿರುವಾಗ, ಭಗವತ್ ತತ್ವದ ಭಾಗವಾಗಿಯೋ ಅದು ಒಂದು ಬಯಲಿನ ಅಂಶವಾಗಿಯೋ ಇದ್ದಾಗ ಎಷ್ಟು ಫ್ರೆಶ್ ಇತ್ತಲ್ಲ, ಅದು ಹೋಯಿತು. ಹೇಗೆ? ಈ ಮೂರು ನುಂಗಿತು, ಅದರ ದೃಷ್ಟನಾಮ ಅದೃಷ್ಟವಾಯಿತು. ನೋಡ, ಸೊ ಒರಿಜಿನಲ್ ಜೀವಾತ್ಮ ಮರೆತು ಹೋದ. ನೆನಪು ಮಾಡೋದು ಯಾರನ್ನು? ಇವರು ರಾಘವೇಂದ್ರರು, ಇವರು ವೀಣಾ ಅಲ್ಲ, ಇವರು ಜೀವಾತ್ಮರು, ಆಕಾಶದಲ್ಲಿ ಇದ್ದವರು, ಸ್ವತಂತ್ರವಾಗಿ ಯಾವುದೋ ಕಾರಣಕ್ಕೆ ಇದರೊಳಗೆ ಕೂತಿದ್ದಾರೆ. ಇದು ದೃಷ್ಟವಿದ್ದದ್ದು, ಆದರೆ ಅದು ಅದೃಷ್ಟವಾಯಿತು. ಅದೃಷ್ಟವಾಗಿ ಈ ಪ್ರಕೃತಿ ತತ್ವವೇ ಐಡೆಂಟಿಟಿಯ ಭಾಗವಾಯಿತು. ಇದನ್ನು ಇದು ಅಲ್ಲಮ್ಮ ಹೇಳ್ತಾನೆ. ಇದಕ್ಕೆ ಭಾಷೆ ಬಂದರೆ ಸಾಲದು, ಅರಿವಿನ ಅಧ್ಯಾತ್ಮ ವಲಯದ ಪ್ರವೇಶ ಬೇಕು. ಆಗ ಇದನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗ್ತವೆ. ಇಂಥ ಅನೇಕ ವಚನಗಳಿವೆ. ನೀವು ಅಕ್ಕ ಮಹಾದೇವ ಬಗ್ಗೆ ಕೂಡ ಹೇಳ್ತಿದ್ರಿ. ನನಗೆ ಯಾವಾಗಲೂ ಅಕ್ಕ ಮಹಾದೇವ ಬಗ್ಗೆ ನಾನು ವೈಯಕ್ತಿಕವಾಗಿ ಯೋಚನೆ ಮಾಡಿದಾಗ ನನಗೆ ಅಕ್ಕ ಮಹಾದೇವಿಗಿಂತ ಅತ್ಯಂತ ಕುತೂಹಲ ಮತ್ತು ಸಮಾಧಾನವನ್ನು ಕೊಡೋದು ಆ ಅಕ್ಕ ಮಹಾದೇವಿಯನ್ನು ಒಪ್ಪಿಕೊಂಡ ಅವತ್ತಿನ ಸಮಾಜ, ಅವತ್ತಿನ ಕಣ್ಣುಗಳು. ಒಬ್ಬ ಅತ್ಯಂತ ಸುಂದರವಾದಂಥ ಯುವತಿ ಬೆತ್ತಲಾಗಿ ಬಂದರೂ ಅನುಭವ ಮಂಟಪಕ್ಕೆ ಸೇರಿಸಿಕೊಳ್ಳುವಂಥ ಮನಸ್ಸುಗಳು, ಆ ನೋಟ. ನಾವು ಅದನ್ನು ಸತ್ಯಕಾಮರ ಬಗ್ಗೆ ಓದುವಾಗಲೂ ಅದನ್ನೇ, ಆ ಬೆತ್ತಲಲ್ಲೂ ಕೂಡ ತಾಯಿಯನ್ನು ಕೂಡ ಅವ್ರು ಕಾಣ್ತಾರೆ. ಹೌದು.
ಆ ತಾಯಿಯನ್ನು ಕಾಣುವಂಥದ್ದು, ಆ ಸಹೋದರಿಯನ್ನು ಕಂಡು ಆ ಒಪ್ಪಿಕೊಳ್ಳುವಂಥ ಬೆತ್ತಲತನ ಇದೆಯಲ್ಲ, ಅದು ಎಷ್ಟು ಉತ್ಕೃಷ್ಟ ಸಮಾಜದ ಒಂದು ನಿದರ್ಶನ ಆಗಿರುತ್ತೆ. ಅಂಥ ಸಮಾಜದತ್ತ ನಾವು ಹೋಗೋದಕ್ಕೆ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅಡೆತಡೆನೋ, ಒಂದು ಕನ್ಫ್ಯೂಷನ್ಸ್ಗಳು ಅಥವಾ ತತ್ವಗಳು ಅತಿ ಆಯ್ತಾ? ನೋಡಿ, ಎಲ್ಲ ಕಾಲಕ್ಕೂ ಕೂಡ ಬೆತ್ತಲೆ ಹೋದಾಗ ಬರಬೇಕಾದ ಸಮಸ್ಯೆ ಎಲ್ಲ ಕಾಲಕ್ಕೂ ಇತ್ತು, ಅಕ್ಕನಿಗೂ ಬಂದಿದೆ ಅನ್ನೋದನ್ನು ಶೂನ್ಯ ಸಂಪಾದನೆಕಾರರು ದಾಖಲಿಸ್ತಾರೆ. ಹಾಗಾಗಿ ಬೆತ್ತಲೆ ಹೋಗಬೇಕು ಅನ್ನುವ ಆ ಸ್ಥಿತಿ ಉಂಟಲ್ಲ, ಯಾರ ಒಳಗಾದರೂ ಉಂಟಾದರೆ ಅದು ಅವರವರ ಧೀರತ್ವಕ್ಕೆ ಸಂಬಂಧಪಟ್ಟು ಅದು ನಡೆದೇ ನಡೀತದೆ. ಅದಕ್ಕೆ ಸಮಾಜ ಅಡ್ಡಿಯೂ ಆಗಲ್ಲ, ಅಡೆತಡೆ ಉಂಟು ಮಾಡಿದರೂ ಅದೇನು ನಮಗೆ ಪ್ರತಿಬಂಧಕವಲ್ಲ, ನಾವು ಮುಂದೆ ಹೋಗಬಹುದು. ಎಲ್ಲಿಯೂ ಕೂಡ ಯಾವ ಸಮಾಜದಲ್ಲೂ ಕೂಡ ಇದಾಗ್ತಲೇ ಇದೆ. ಇತ್ತೀಚಿನ ಪ್ರತಿಮಾ ಬೇಡಿ ಒಂದು ದಿನ ಸಮುದ್ರ ದಡದಲ್ಲಿ ಬೆತ್ತಲು ಓಡಿದಳು, ನೀವು ಗಮನಿಸಿರಬಹುದು. ಒಬ್ಬ ಪತ್ರಕರ್ತರೆಲ್ಲ ಆ ಬಳಿಕ ಅವಳನ್ನು ಇಂಟರ್ವ್ಯೂ ಮಾಡಿದ್ರು. ಏನು, ದೈಹಿಕವಾಗಿ ಒಂದು ಪ್ರದರ್ಶನ ಮಾಡಿ ಮತ್ತೆ ಜನರ ಆಕರ್ಷಣೆ ಗಳಿಸಕ್ಕ, ಅಂದರೆ ನೀವು ಸಿನಿಮಾದಲ್ಲಿ ಅಷ್ಟು ಗಳಿಸಲಿಲ್ಲ ನಿಮ್ಮ ಹೆಸರು ಮತ್ತೊಂದನ್ನು, ಸ್ವಲ್ಪ ಜನರಿಂದ ಪ್ರಚಲಿತರಾಗಿರುವುದನ್ನು ಕಡಿಮೆ ಮಾಡಿ ಹಿಂದಕ್ಕೆ ಹೋಗಿದ್ದೀರಿ, ಮತ್ತೆ ಪ್ರಚುರಪಡಿಸ್ಕೊಳ್ಬೇಕು, ನಿಮ್ಮನ್ನು ಮುಂದಕ್ಕೆ ತರಬೇಕು ಅಂತ ಇದು ನಾಟಕ ಅಂತ ಕೇಳಿದರು. ನೀವು ಗಮನಿಸಿದ್ರೋ ಗೊತ್ತಿಲ್ಲ. ಆ ಇಂಟರ್ವ್ಯೂನಲ್ಲಿ ನಾನು ಅವಾಗ MA ದಿನಗಳಲ್ಲಿ ಅದನ್ನು ಓದಿದ್ದೆ. ಅವಳ ಆನ್ಸರ್ ಏನು ಅಂದರೆ, ನನಗೆ ನನ್ನ ನಡೆಯಲ್ಲಿ ಗೊತ್ತಾಗ್ತಾ ಹೋಯಿತು, ಕಾಮಕ್ಕೆ ಪ್ರಚೋದನೆ ಮಾಡುವ ಎಲ್ಲ ಅಂಶಗಳು ಕೇವಲ ಮಾಂಸದ ಭಾಗಗಳು ಅಂತ. ಅದನ್ನು ಪ್ರೂವ್ ಮಾಡೋಕ್ಕೆ ನಾನು ಓಡಿದೆ ಅಂತ. ಏನು ಮಾಂಸದ ಭಾಗಗಳು? ಅವಳು ಹೇಳೋದು ಭಾಳ ಚೆನ್ನಾಗಿತ್ತು. ಅದರಲ್ಲಿ ಅತ್ಯಂತ ಆಕರ್ಷಣೆಗೆ ಒಳಗಾಗುವ ತುಟಿ ಮಾಂಸ, ಎಲುಬಿಲ್ಲ. ಆಕರ್ಷಣೆಯ ಕೇಂದ್ರ ಭಾಗವಾದ ಎದೆ ಅಥವಾ ಸ್ತನ, ಎಲುಬಿಲ್ಲ. ಯಾವುದನ್ನು ಶಿಶ್ನ ಯೋನಿ ಅಂತ ನಾವು ಅತ್ಯಂತ ಆಕರ್ಷಕ ಭಾಗ ಅಂತೇವೆ, ಅವುಗಳೂ ಕೂಡ ಬರೇ ಮಾಂಸ. ಒಂದು ದಿನ ಈ ಮಾಂಸ ಕಳೆದು ಬಿದ್ದರೆ ಅಸ್ಥಿ ಪಂಜರವಾದಾಗ ನಮ್ಮ ಆಕರ್ಷಣೆಯ ಯಾವ ಅಂಶಗಳು ಇಲ್ಲ. ಇದನ್ನು ಐ ವಾಂಟೆಡ್ ಟು ಪ್ರೂವ್ ಇಟ್ ಟು ಮೈ ಸೆಲ್ಫ್ ದಟ್ ದೆರ್ ಇಸ್ ನಥಿಂಗ್ ಬಟ್ ಓನ್ಲಿ ಫ್ಲೆಶ್ ಅಂತ ಅವಳು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಐ ಹ್ಯಾವ್ ನಥಿಂಗ್ ಬಟ್ ಓನ್ಲಿ ಫ್ಲೆಶ್. ಇಫ್ ದ ಫ್ಲೆಶ್ ಪಾರ್ಟ್ ಈಸ್ ರಿಮೂವ್ಡ್ ಬೋತ್ ಆರ್ ಸೇಮ್, ಮ್ಯಾನ್ ಆ್ಯಂಡ್ ವುಮನ್. ಇದನ್ನು ಅವಳು ಹೇಳಿದ್ಲು. ಅಂದರೆ ಎಲ್ಲ ಕಾಲಕ್ಕೂ ಈ ಬೆತ್ತಲಾಗುವ ಪ್ರಯತ್ನ ಇದೆಯಲ್ಲ, ನೀವು ಆಂಡಾಳನ್ನು ನೋಡಿದ್ರು ಹಾಗೆ ಅನಿಸುತ್ತೆ. ಬೆತ್ತಲಾಗುವುದು ಅನ್ನೋದನ್ನು ಫಿಸಿಕಲಿ ಬಟ್ಟೆ ತೆಗೆದು ಓಡಿದ್ಲು ಅನ್ನೋದಕ್ಕಿಂತಲೂ ಅವಳು ಎಲ್ಲವನ್ನು ಕಳಚಿಕೊಂಡು ಹೋದಳಲ್ಲ ಆ ಭಗವಂತನ ಹತ್ರ. ಎಲ್ಲ ಕಾಲಕ್ಕೂ ಬೆತ್ತಲಾಗುವ ಹಸಿವು ಇದ್ದವರಿಗೆ ದಾರಿ ಯಾವುದು ಅಡ್ಡಿಯಲ್ಲ. ಯಾಕೆಂದರೆ ಬೆತ್ತಲಾಗಬೇಕು ಅನ್ನುವ ಹಸಿವುಳ್ಳವರಿಗೆ ಸಮಾಜ ಇದೆ ಅನ್ನುವ ಅರಿವೇ ಇರುವುದಿಲ್ಲ. ಅದನ್ನು ಎಷ್ಟು ಚೆನ್ನಾಗಿ ನಮ್ಮ ಸಮಾಜ ಒಂದು ಸಮಯದಲ್ಲಿ ಒಂದು ಗಾದೆ ಮಾತಲ್ಲಿ ಹೇಳ್ತೇವೆ ಅಂದರೆ ಬೆತ್ತಲಿದ್ದಂಗೆ ಭಯ ಇಲ್ಲ. ಹೌದು, ಅದು ತುಂಬ ದೊಡ್ಡ ಮಾತು. ಖಂಡಿತ. ಈಗ ನಾವು ಈ ತಂತ್ರ ಮತ್ತು ಅಂದರೆ ನಮ್ಮ ಪೂಜಾ ವಿಧಾನಗಳು, ನನ್ನ ವೈಯಕ್ತಿಕ ನಂಬಿಕೆಯಲ್ಲೂ ನೋಡಿದಾಗಲೂ ಕೂಡ ನಾನು ಯಾವೆಲ್ಲವೂ ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಇತಿಹಾಸವನ್ನು ಓದ್ತಾ ಹೋದಾಗ ಭಾಗಗಳು ಸಾಕಷ್ಟಿದ್ದಾವೆ. ಹೌದು, ಇಲ್ಲಿ ತಂತ್ರವೂ ಇದೆ, ಇಲ್ಲಿ ನಾಮ ಇವತ್ತು ನಾವು ನೋಡ್ತಿದ್ದೀವಿ, ಇಲ್ಲಿ ನಾಮ ಜಪ ಕೂಡ ಇರುವಂಥದ್ದು, ಜೊತೆಗೆ ವೈದಿಕ ಧರ್ಮ ಕೂಡ ಇದೆ, ಅವೈದಿಕ ಪರಂಪರೆಗಳಿದ್ದಾವೆ. ಎಲ್ಲವನ್ನ ಒಳಗೊಂಡು ಕೊನೆಗೆ ಇರುವಂಥ ಉದ್ದೇಶ ಅವನನ್ನು ಕಾಣಬೇಕು ಅಥವಾ ಆಕೆಯನ್ನು ಅಲ್ಲಿ ಸೇರಬೇಕು ಅನ್ನುವಂಥ ಒಂದು ಉದ್ದೇಶದ ಸಾರ್ಥನೆಗಾಗಿ ನಡೆಯುವಂಥದ್ದು. ಆದರೆ ಅದಕ್ಕೆ ಮೆತ್ತಿರುವ ಅಪವಾದಗಳು ಅಥವಾ ಒಂದು ಓಪನ್ ಆಗಿ ಅಥವಾ ಕಣ್ಣನ್ನು ತೆರೆದು ನೋಡೋಕ್ಕಾಗದೇ ಇರುವಂಥ ಅಧೈರ್ಯವೂ ಇರಬಹುದು. ಅವುಗಳನ್ನು ನಾವು ನೋಡ್ತಾ ಹೋದಾಗ ತಂತ್ರ ಅಂದರೆ ಏನು, ಅದರಲ್ಲಿರುವಂಥ ವಿಧಗಳು ನಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಕವಲ ಗೊತ್ತಿದೆ, ಸಮಯ ಗೊತ್ತಿದೆ, ಈ ರೀತಿಯಾದಂಥ ಕೆಲವು ಪಾರ್ಟ್ಗಳು ಗೊತ್ತಿರ್ತವೆ, ಕೆಲವು ಭಾಗಗಳು ಗೊತ್ತಿರ್ಬೋದು. ಆದರೆ ಅದನ್ನು ಅಭ್ಯಸಿಸಬೇಕು, ಆ ಮಾರ್ಗದಲ್ಲಿ ಸಾಗಬೇಕು ಅನ್ನುವಂಥವ್ರಿಗೆ ನೀವು ಅದನ್ನು ಸ್ವಲ್ಪ ಸವಿವರವಾಗಿ ಹೇಳೋದಾದರೆ. ವಾಸ್ತವಿಕವಾಗಿ ನಾನು ಆ ದಾರಿಯವಳೇ ಅಲ್ಲ. ನಾನು ನಿಮಗೊಂದು ವಿಶೇಷವಾದ ವಿಸ್ಮಯವನ್ನು ನನ್ನ ಪಾಡಿಗೆ ನಾನು ಹೇಳ್ಕೋಬೇಕು. ನನ್ನ ಗುರುಗಳು ಹೋದ ಕೂಡಲೇ ಎಲ್ಲರೂ ನನ್ನ ಹತ್ರ ಇವಳು ನೆಕ್ಸ್ಟ್ ತಂತ್ರದ ಉತ್ತರಾಧಿಕಾರಿ, ತಂತ್ರ ಪಥವನ್ನು ಸಂಪೂರ್ಣ ಸತ್ಯಕಾಮರು ಹೇಳೋಗಿದ್ದಾರೆ, ಹಾಗಾಗಿ ಇವಳಿಗೆಲ್ಲ ಗೊತ್ತಿದೆ ಅಂತ ನನ್ನನ್ನು ಹುಡುಕಿಕೊಂಡು ಕಲ್ಲಳ್ಳಿಗೆ ಬರ್ತಿದ್ರು. ನಾನು ಅವರಿಗೆಲ್ಲ ಹೇಳ್ತಿದ್ದೆ, ಸತ್ಯಕಾಮರ ಉತ್ತರಾಧಿಕಾರಿ ನಾನು ತಂತ್ರ ಪಥದವಳು ಅಂತ ನೀವೇನಾದರೂ ಭಾವಿಸಿ ಬಂದಿದ್ದರೆ ನೀವು ತಪ್ಪು ವಿಳಾಸಕ್ಕೆ ಬಂದಿದ್ದೀರಿ. ನಾನು ಆ ದಾರಿಯವಳಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ನನಗೆ ಒಂದೇ ಒಂದಿನ ತಂತ್ರಪಥದ ಯಾವುದೇ ಸಂಗತಿಗಳನ್ನು, ಅದರ ಸಿದ್ಧಿಯನ್ನು ಪಡೆಯುವ ದಾರಿ ಇರ್ಬೋದು, ಶಕ್ತಿಗಳನ್ನು ಪಡೆಯುವ ದಾರಿ ಇರ್ಬೋದು, ಶಕ್ತಿಗಳನ್ನು ನನಗೆ ಅನುಗ್ರಹಿಸಬಹುದು ಅಥವಾ ಅದರ ಮುಖಾಂತರ ನಾನು ಇವತ್ತು ವಶೀಕರಣ, ಸಂಮೋಹಿನಿ, ಸ್ತಂಭನ, ಜಲಸ್ತಂಭನ ಅಥವಾ ಆಕಾಶದಲ್ಲಿ ನಡೆಯುವಂತಹ ಖೇಚರ ವಿದ್ಯೆ, ಯಾವುದನ್ನು ಅವರು ನನಗೆ ಕಲಿಸಿ ಹೋಗಬಹುದು ಅಂತ ಎಲ್ಲರೂ ಭಾವಿಸಿದರು. ನನಗೆ ಯಾವುದೂ ಗೊತ್ತಿಲ್ಲ ಅಂತಂದರೆ ಒಳಗೊಂದು ಹೇಳುತ್ತೆ, ಗೊತ್ತಿಲ್ಲ ಅನ್ನುವ ಹಕ್ಕು ಕೂಡ ನನಗಿಲ್ಲ. ಯಾಕೆ ಅಂದರೆ ಅವರೊಂದು ಮಾತು ಹೇಳಿದ್ದಾರೆ, ನನ್ನಲ್ಲಿ ಇರುವ ಎಲ್ಲವನ್ನು ನಾನು ನಿನ್ನ ಎದೆಯಲ್ಲಿ ಇಟ್ಟು ಹೋಗುತ್ತೇನೆ. ಅಲ್ಲಿ ಮುಗೀತಲ್ಲ. ನಾನು ಅದನ್ನು ಮತ್ತೆ ತಿರುಗಿ ನೋಡಲಿಲ್ಲ.
ಈಗ ನಮ್ಮ ಹತ್ರ ಯಾವುದೋ ಒಂದು ಇದು ನಾನು ಸತ್ತ ಮೇಲೆ ನೋಡು ಅಂತ ಒಬ್ರು ಏನೋ ಕೊಟ್ಟಿರ್ತಾರೆ, ಅವ್ರು ಸತ್ತ ಮೇಲೆ ನೋಡಬೇಕು. ಅವ್ರು ನನಗೆ ಹೇಳೇ ಇಲ್ಲ ನಾನು ಸತ್ತ ಮೇಲೆ ಇದನ್ನು ನೋಡು ಅಂತ. ನಾನು ನನ್ನಲ್ಲಿರುವುದನ್ನು ಇಡ್ತೇನೆ, ನನ್ನನ್ನು ನಂಬು ಅಂದಿದ್ದಾರೆ, ಮುಗಿದೋಯ್ತು. ತಾಯಿಗೆ ಏನೇನೋ ಗುಣಲಕ್ಷಣಗಳಿರ್ತವೆ, ಅದು ಬೇಕೋ ಬೇಡವೋ ಮಗುವಿಗೆ ಬರುತ್ತೆ. ನಾನು ಹಾಗೆ ಅಂತ ನನ್ನನ್ನು ಭಾವಿಸಿದ್ದೇನೆ. ನನ್ನಲ್ಲಿ ಅವು ಇಲ್ವಾ? ನನ್ನ ಗುರುಗಳೇ ಒಂದು ಕಾಲಕ್ಕೆ ತಂತ್ರಪಥವನ್ನು ನಡೆದವರು ಇನ್ನು ಬೇಡ ಅಂತ ಬಿಟ್ಟರು. ಕಪ್ಪತ್ತ ಗುಡ್ಡದಲ್ಲಿ ತಾನು ಪಡೆದ ಎಲ್ಲ ಶಕ್ತಿ ಸಿದ್ಧಿಗಳನ್ನು ಬಿಡುವುದಕ್ಕಾಗಿ ತಪಸ್ಸು ಮಾಡಿದೆ ಅಂದರು. ಆ ತಪಸ್ಸು ಆದ ನಂತರದಲ್ಲಿ ಅವರಲ್ಲಿದ್ದ ಎಲ್ಲ ಶಕ್ತಿಗಳು ಹೊರಟು ಹೋದವು ಅಂತ ಅವರೇ ದಾಖಲಿಸಿದರು. ಆಗ ನನ್ನ ಹತ್ರ ಅನೇಕರು ನನ್ನ ಗುರುಗಳ ಮುಂದೆ ಇರುವಾಗ ಈ ಥರದ ಕಥೆಗಳನ್ನು ಹೇಳ್ತಿದ್ರು. ಸತ್ಯಕಾಮರಿಗೆ ಎಲ್ಲ ಶಕ್ತಿ ಇತ್ತು, ಅದೀಗ ಹೊರಟು ಹೋಯಿತು ಅಂತ. ನಾನು ಒಂದು ದಿವಸ ಅವ್ರಿಗೆ ಕೇಳಿದೆ, ನಂಗೆ ಆಗೆಲ್ಲ ಏನು, ನಾನು ತಂತ್ರಪಥ ಓದಿಲ್ಲ, ಅವ್ರ ಪುಸ್ತಕಗಳನ್ನು ಓದಿರಲಿಲ್ಲ. ನಾನು ಅವ್ರು ಸುಮ್ಮನೆ ಕೇಳಿದೆ, ಹೌದಪ್ಪಪ್ಪ, ಈಗ ನಿಮ್ಮ ಹತ್ರ ಯಾವ ಶಕ್ತಿಗಳು ಇಲ್ವಾ? ನೀವು ಇಷ್ಟೆಲ್ಲ ಕಷ್ಟಪಟ್ಟು ಶಕ್ತಿ ಸಂಪಾದನೆ ಮಾಡಿದ್ರಲ್ಲ, ಯಾಕೆ ಬಿಟ್ರಿ? ಬಿಡೋದು ಅಂದರೆ ಏನು? ಈಗ ಹಾಗಾದರೆ ಇನ್ನೊಂದು ಬೇಕು ಅಂದರೆ ನಿಮಗೀಗ ಅದನ್ನು ಮತ್ತೆ ಪ್ರಯೋಗ ಮಾಡಲಿಕ್ಕೆ ಬರಲ್ವಾ? ಹೀಗೆಲ್ಲ ಸಹಜವಾಗಿ ಅವರನ್ನು ಪ್ರಶ್ನಿಸ್ತಿದ್ದೆ. ಯಾಕೆ ಬಿಟ್ರಿ ಶಕ್ತಿಯನ್ನು ಅಂತ ಕೇಳಿದ್ದಕ್ಕೆ ಅವರು ಕೊಟ್ಟ ಉತ್ತರ ನನಗೆ, ಮಗಳೇ, ಒಮ್ಮೆ ಆಕಾಶದಲ್ಲಿ ಹಾರಲಿಕ್ಕೆ ಬಂದ ಮೇಲೆ ಮತ್ತೆ ಸೈಕಲ್ಲಿನ ಅವಶ್ಯಕತೆ ಇರುವುದಿಲ್ಲ. ಇದು ಪ್ರಥಮ ಉತ್ತರ. ಹಾಗಾದರೆ ಈಗ ನಿಮಗೆ ಶಕ್ತಿಗಳೇನು ಪ್ರಯೋಗ ಮಾಡಲಿಕ್ಕೆ ಬರಲ್ವಾ ಅಂತ ನಾನು ಎರಡನೇ ಪ್ರಶ್ನೆ ಇತ್ತಲ್ಲ. ಆಕಾಶದಲ್ಲಿ ಹಾರಲಿಕ್ಕೆ ಬಂದ ಮಾತ್ರಕ್ಕೆ ಈಗ ಸೈಕಲ್ಲು ಏರಿದರೆ ನನಗೆ ಸೈಕಲ್ಲು ಬಿಡಲಿಕ್ಕೆ ಬರುವುದಿಲ್ಲ ಎಂದರ್ಥವಲ್ಲ. ನಾನು ಅದನ್ನು ಮಾಡ್ಬೋದು. ಹಾಗಾದರೆ ಈಗ ಅದು ನಿಮ್ಮ ಹತ್ರ ಇಲ್ವಾ ಹಾಗಾದರೆ ಅಂತ ಮೂರನೇ ಪ್ರಶ್ನೆ. ಮಗಳೇ, ನಾನು ಈಗ ಆಕಾಶದಲ್ಲಿ ಹಾರುವ ವಿಮಾನದಲ್ಲಿ ಹೋಗುವಷ್ಟು ಪ್ರಬಲನಿದ್ದೇನೆ ಅಂದ ಮಾತ್ರಕ್ಕೆ ಸೈಕಲ್ಲನ್ನು ನನ್ನ ಶೆಡ್ಡಿನಲ್ಲಿ ಇಡಬೇಡ ಅನ್ನುವಷ್ಟು ದರಿದ್ರ ನಾನಲ್ಲ. ಇದು ಅವರ ಉತ್ತರ. ಸೊ ಇವೆಲ್ಲವೂ ಅವರಲ್ಲಿ ಇತ್ತು. ನಾನು ನಿಮಗೆ ಏನನ್ನು ಹೇಳೋಕ್ಕೆ ಉದ್ದೇಶಿಸ್ತಿದ್ದೇನೆ ಅಂದರೆ, ಅಷ್ಟನ್ನು ಹಾಗೆ ನೋಡಿದವರು ಹಾಗೇ ನನ್ನಲ್ಲಿ ಅದನ್ನು ದಾಟಿಸಿದ್ದಾರೆ ಅನ್ನುವ ನಂಬಿಕೆ ನನಗೆ ಖಚಿತವಾಗಿದೆ. ಆದರೆ ನಾನು ಎಂದೂ ಕೂಡ ತಂತ್ರ ಪ್ರಯೋಗವನ್ನು ಮಾರ್ಗವಾಗಿ ನಡೆದವಳಲ್ಲ. ಅದು ಅವರು ಇಟ್ಟು ಹೋದ ಕೃಪೆ ಇದ್ದರೆ ಇರುತ್ತೆ ಅನ್ನೋದು ನನಗೆ ಎಷ್ಟೋ ಸಾರಿ ಅನುಭವ ಬಂದದ್ದು. ನನ್ನ ಸುತ್ತಮುತ್ತ ಆಗುವ ಘಟನೆಗಳಲ್ಲಿ ನಾನು ಏನೂ ಪಾತ್ರ ಮಾಡದೆ ಅವುಗಳ ಪರಿಹಾರ ಆಗುವ ರೀತಿ ನೋಡಿದರೆ ಇದರೊಳಗೊಂದು ಪ್ರಚಂಡವಾದ ಶಕ್ತಿ ಇದೆ, ಅದು ಯಾವ ಕೂದಲು ಕೊಂಕಿಸದ ಹಾಗೆ ನನ್ನನ್ನು ಕಾಯ್ತಿದೆ ಅಂತ ಅನುಭವಗಳು ನನಗೆ ಬೇಕಾದಷ್ಟಾಗಿವೆ. ನಾನು ಪ್ರಯೋಗಕ್ಕೆ ಹೋಗಿಲ್ಲ, ಆದರೆ ಅವರ ಮಾತಿನ ಉತ್ತರ ಭಾಗವಾಗಿ ಅದು ನನ್ನಲ್ಲಿ ಇದೆ ಅನ್ನೋ ಅನುಭವವನ್ನು ಅದು ನನಗೆ ಬಹಳ ಬಾರಿ ಕೊಟ್ಟಿದೆ. ಹಾಗಾಗಿ ನೀವು ತಂತ್ರ ಮಾರ್ಗ ಅಂತ ನೀವು ಹೇಳುವಾಗ ಅದರಲ್ಲಿ ಹಲವು ವಿವಿಧ ನಡೆಗಳಿವೆ. ನನ್ನ ಗುರುಗಳು ಹೇಳುವ ಪಂಚಮಕಾರಗಳಲ್ಲದೆ ಬೇರೆ ಬೇರೆ ರೀತಿಯ ನಡೆಗಳೆಲ್ಲ ಇವೆ. ಅದು ಹೇಗೆ ನಡೀತಾರೆ, ಅದರ ಪಥ ಏನು, ನಾನು ಆಸಕ್ತಿಗೂ ಓದಿದವಳಲ್ಲ. ಆಮೇಲೆ ನಾನು ಯಾರಿಗಾದರೂ ಕೇಳುವಾಗ ನನ್ನ ಹತ್ರ ಬಂದು ಕೇಳಿದರೆ ತಂತ್ರ ಮಾರ್ಗ ನಡಿಬೇಕು ಅಂತೀವಿ, ನಿಮ್ಮ ಚಾಯ್ಸ್ ಅಪ್ಪ, ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ತಂತ್ರ ಮಾರ್ಗ ಅನ್ನುವುದೇ ತುಂಬ ಕಠೋರ ಮಾರ್ಗ ಅಂತ ನನ್ನ ಗುರುಗಳು ನಡೆದ ಆ ಅನೇಕ ಅನುಭವಗಳನ್ನು ಹೇಳುವಾಗ ನಂಗೆ ಅನಿಸುತ್ತೆ ಅವರು ಯಾವ ಪರಿ ಕಷ್ಟಪಟ್ಟಿದ್ದಾರೆ. ಮತ್ತು ಅದು ಧೀರರ ದಾರಿ ಅನ್ನೋದ್ರಲ್ಲೂ ಏನೂ ಸಂಶಯವಿಲ್ಲ. ನಾನು ಬಹಳ ಆಸಕ್ತರಿಗೆ ಹೇಳ್ತೇನೆ, ಸತ್ಯಕಾಮರ ಅನುಭವ ಕಥನಗಳನ್ನು ಓದಿ, ಪಂಚಮಗಳ ನಡುವೆ ಓದಿ. ಯಾಕಂದರೆ ಯಾವುದೋ ಸ್ಮಶಾನಕ್ಕೆ ಹೋಗಿ ಶವ ಎತ್ತಿ ಪೂಜೆ ಮಾಡುವುದು ಎಲ್ಲ ಬೇಕು ಅಂತಿದ್ರೆ ಅಲ್ಲಿ ನೋಡಿ, ಅವರೆಲ್ಲ ಅನುಭವಗಳನ್ನು ದಾಖಲಿಸಿದ್ದಾರೆ. ಅದು ಕಪಿಲವಸ್ತು ಇರ್ಬೋದು, ಪಂಚಮಗಳ ನಡುವೆ ಇರ್ಬೋದು, ಸ್ವತಂತ್ರ ಇರ್ಬೋದು, ಒಂದು ಥಿಯರಿಯ ಹಾಗೆ ಪ್ರಾಕ್ಟಿಕಲಿ ನಡೆಯಬಹುದಾದ ತಂತ್ರ ಯೋನಿ ಇರ್ಬೋದು. ಎಲ್ಲ ನೋಡ್ಕೊಳ್ಳಿಪ್ಪ, ನನಗೆ ಗೊತ್ತಿಲ್ಲ ಅಂತೀನಿ. ಹಾಗಾಗಿ ನಾನು ನಿಮಗೂ ಅದನ್ನೇ ಹೇಳೋದು, ನನಗೆ ಅದು ಏನೂ ಗೊತ್ತಿಲ್ಲ, ಆಸಕ್ತಿ ಕೂಡ ಇಲ್ಲ. ನಡೆಯುವವರಿಗೆ ಮಾರ್ಗದರ್ಶನ ಮಾಡು ಅಂದರೆ ಖಂಡಿತ ಮಾಡೋದು. ಅಲ್ಲ, ನೀವು ಹೇಳ್ತಿದ್ರಲ್ಲ, ಅಂದರೆ ಆ ಸತ್ಯಕಾಮರು ಅವ್ರು ನಿಮಗೆ ಹೇಳಿದ್ದು ನನ್ನೊಳಗೆ ಇರೋದನ್ನೆಲ್ಲ ನಿನ್ನೊಳಗೆ ಇರ್ತೀನಿ ಅಂತ. ಹೌದು, ನನಗೆ ಉಳಿದದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಒಂದಂತೂ ಅದು ಸತ್ಯ ಅನ್ಸುತ್ತೆ. ಯಾಕಂದರೆ ನೀವು ಅವರನ್ನ ಕೇಳ್ತಾ ಇದ್ದಂಥ ಪ್ರಶ್ನೆ, ಅವರ ಜೊತೆಯಲ್ಲಿದ್ದಂಥವ್ರು ಕೇಳ್ತಿರೋಂಥ ಪ್ರಶ್ನೆ ನನಗೆ ಎರಡೂ ಒಂದೇ ಅನಿಸ್ತಾ ಇದೆ. ಅದೇ ಕರೆಕ್ಟು, ಸತ್ಯ. ಅಂದರೆ ಈ ಕೆಲವೊಂದಿಷ್ಟು ಬಿಲೀಫ್ ಸಿಸ್ಟಮ್ಸ್ಗಳು ಇರ್ತಾವೆ, ಅಂದರೆ ನಂಬಿಕೆಗಳು. ಅದು ಯಾವ ಥರ ಆಗ್ಬಿಡುತ್ತೆ ಅಂದರೆ, ನಂಬಿಕೆ ಚಳಿಗಾಲದಲ್ಲಿ ಮೈ ಕಾಯಿಸೋಳಂಥ ಬೆಂಕಿ ಆದರೆ ಒಂದು, ಆದರೆ ಆ ಮೈಯನ್ನೇ ಸುಡುವಂಥ ಬೆಂಕಿಯಾಗಿ ಬದಲಾವಣೆ ಮಾಡಿಕೊಳ್ಳುವಂಥ ನಂಬಿಕೆಗಳಿದೆ. ಹೌದು. ಇವುಗಳನ್ನ ನೋಡಿದಾಗ ನಾವು ನಮ್ಮ ಇತಿಹಾಸವನ್ನು ಅಥವಾ ನಮ್ಮತನವನ್ನೇ ನಾವು ಕಣ್ಣುಬಿಟ್ಟು ನೋಡೇ ಇಲ್ವಾ ಅಂತ ಹೇಳಿ ನನಗನ್ಸುತ್ತೆ. ಈ ಪ್ರಶ್ನೆಯನ್ನು ನಾನು ಯಾಕೆ ಈ ಪೀಠಿಕೆಯನ್ನು ಹಾಕಿದ್ದೆ ಅಂದರೆ,
ನೋಡಿ, ತಂತ್ರ ಅಂತ ಬರ್ತಿದ್ದ ಹಾಗೇನೆ ಅದ್ರ ಜೊತೆ ವಾಮಾಚಾರ ಬರುತ್ತೆ, ಅಥವಾ ಇನ್ನೊಂದು ಅಂದ್ರೆ ಅವೈದಿಕ ಪರಂಪರೆಯಲ್ಲೂ ಅದೊಂದು ಭಾಗ ಆದಾಗ ಅದೊಂದು ಮುಟ್ಟದೇ ಇರುವಂತ ಒಂದು ಮೈಲಿಗೆ ಇರುವಂತ ಒಂದು ವಸ್ತು ಅಂತ ಭಾವಿಸುವಂಥದ್ದು. ಆದ್ರೆ ಇದಕ್ಕೆ ಒಂದು ರೂಪವನ್ನ ಕೊಟ್ಟಿದ್ದು ಶಂಕರಾಚಾರ್ಯರು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಕೃಷ್ಣನಲ್ಲಿರ್ತಕ್ಕಂಥ ತಾಂತ್ರಿಕತೆಯ ಪರಿಚಯ ಕೂಡ ಬಹಳಷ್ಟು ಜನರಿಗಿಲ್ಲ. ಈ ರೀತಿಯಾಗಿ ಯಾಕೆ ಆಗ್ತಾ ಇದೆ? ಅಲ್ಲ, ನಾನು ಬರೀ ಅದೊಂದು ಅಂತ ಹೇಳೋದಿಲ್ಲಪ್ಪ. ನಮ್ಮಲ್ಲಿ ತುಂಬ ಮೈಲಿಗೆಗಳೆಲ್ಲ ಬಂದ್ಬಿಟ್ಟಿದ್ದಾವೆ. ಎಲ್ಲ ಪಂಥದಲ್ಲೂ ಇವೆ. ನೀವು ಬರೀ ತಂತ್ರಕ್ಕೆ ಅಂತ ಅನ್ವಯಿಸಬೇಕಾಗಿಲ್ಲ, ಎಲ್ಲದರಲ್ಲೂ ಇದೆ. ಬುದ್ಧನನ್ನು ನೋಡಿದಾಗ ಬುದ್ಧನ ಹೌದು ಮೈ ಸುಡುವ ಬೆಂಕಿಯನ್ನ ಮಾಡ್ಕೊಳ್ಳೋದು. ಹೌದೌದು. ನಮಗೇನಾಗಿದೆ ಅಂತಂದರೆ, ನಾವು ನಂಬಿದ್ದು ಸರಿ ಅಂತ ಯಾರಿಗೆ ಬರುತ್ತಲ್ಲ ಹಠ, ಅವರಿಗೆಲ್ಲ ಈ ಥರದ ಇನ್ನೊಂದು ಸರಿಯಲ್ಲ, ಇನ್ನೊಂದು ಮುಟ್ಟಬಾರದ್ದು, ಇನ್ನೊಂದು ಮೈಲಿಗೆ ಬಂದೇ ಬರುತ್ತೆ. ಆದರೆ ನೋಡಿ, ನನ್ನ ಗುರುಗಳು ಅಥವಾ ನಾನು ಈವನ್ ನನ್ನ ತಂದೆಯನ್ನು ಭಾವಿಸಿ ಹೇಳೋದಾದರೆ, ಅವರೆಲ್ಲ ಒಂದು ಥರದಲ್ಲಿ ಅವಧೂತ ಪರಂಪರೆಯವರು. ಅವರು ನನ್ನದೇ ಸರಿ ಅನ್ನುವ ಹಠ ಮಾರ್ಗದವರೇ ಅಲ್ಲ. ಈ ನನ್ನದೇ ಸರಿ ಅನ್ನುವ ಹಠ ಮಾರ್ಗದವರು ಅಲ್ಲವಾದ್ದರಿಂದಲೇ ಯಾವ ವರ್ಜ್ಯಾವರ್ಜ್ಯಗಳಿಲ್ಲ. ನನ್ನ ತಂದೆಗೂ ಇರಲಿಲ್ಲ, ನನ್ನ ಗುರುಗಳಿಗೂ ಇಲ್ಲ. ಇದು ಮಾಡು, ಇದು ಮಾಡಬಾರ್ದು, ಹೀಗೆ ಇರಬೇಕು, ಹೀಗೆ ಇರಬಾರ್ದು ಅಂತ ಇಬ್ಬರೂ ಹೇಳಲಿಲ್ಲ. ಇಬ್ಬರು ಯಾವತ್ತೂ ಕೂಡ ತಮ್ಮ ಬದುಕಿನಲ್ಲೂ ಕೂಡ ಯಾರೋ ಒಂದು ಮಾಡಲೇ ಇಲ್ಲ ಅಂದರೆ ಯಾಕೆ ಮಾಡಬಾರ್ದು ಅಂತ ಮಾಡ್ತಿದ್ರು. ನಾನು ಅದನ್ನು ಕಣ್ಣಾರೆ ನೋಡಿದ್ದೇನೆ. ಇದನ್ನು ಯಾರೂ ಮಾಡಲ್ವಾ, ನಾವು ಯಾಕೆ ಮಾಡಬಾರ್ದು? ಅರೆ, ಅದನ್ನು ಎಲ್ಲ ಮಾಡದೇ ಹೋಗ್ತಾರೆ, ನಾವು ಮಾಡಿದರೆ ನಮ್ಮನ್ನು ಕಡಿಮೆ ಮಾಡಿ ನೋಡ್ತಾರೆ, ತೊಂದರೆ ಇಲ್ಲ, ಮೊದಲು ಮಾಡೋಣ ಅಂದರೆ ಈ ಥರದ ವೈಲೇಷನ್ ಯಾವುದನ್ನು ಇಷ್ಟರವರೆಗೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅದನ್ನು ವಿರೋಧಿಸಿ ಮೆಟ್ಟಿ ತುಳಿದು ಅರ್ಥ ಹೇಳೋದುಂಟಲ್ಲ, ಅಂಥದ್ದು ಕೆಲವರಿಗೆ ಮಾತ್ರ ಸಾಧ್ಯ. ನೀವು ಯಾವುದೋ ಶಂಕರಾಚಾರ್ಯರು ಇದನ್ನು ಬೆಳೆಸಿದರು, ಕೃಷ್ಣನಲ್ಲಿ ತಾಂತ್ರಿಕತೆ ಇದೆ, ಇದೆಲ್ಲ ಅನ್ವಯ ಮಾಡೋದು ಅನೇಕರು. ಅವರು ಯಾರು ಯಾವುದನ್ನೇ ಉಲ್ಲೇಖ ಮಾಡಿ ಇದೆ ಅಂತ ಹೇಳಿಯೇ ಇಲ್ಲ. ನಾವು ಅನ್ವಯಿಸ್ತಾ ಹೋಗ್ತೇವೆ, ಇವರಲ್ಲಿತ್ತು. ನೋಡಿ, ತಾಯಿಯನ್ನು ತುಂಬ ಆರಾಧನೆ ಮಾಡಿದ್ದಾರೆ ಶಂಕರಾಚಾರ್ಯರು ಅಂತ ಮಾತ್ರ ಆರಾಧಕರು. ಆ ಕೂಡಲೇ ನಾವೇನು ಮಾಡ್ತೀವಿ, ಮಾತ್ರ ಆರಾಧಕರು ಅಂದರೆ ಅವರು ಪಕ್ಕ ವೈದಿಕರಲ್ಲದ ಅವೈದಿಕ, ಹಾಗಲ್ಲ ಅಂತ ನಾನು ಹೇಳೋದು. ಹಾಗೇನಿಲ್ಲ ಅಂತ. ಸತ್ಯಕಾಮಗೊಳ್ಳುವಿಕೆ ಇದು ನನ್ನ ಗುರುಗಳು ಹೇಳ್ತಿದ್ರು, ತಾಯಿಯನ್ನು ಕಾಣದ ಮಗು ತಂದೆಯನ್ನು ಕಂಡೀತು ಹೇಗೆ ಅಂದರೆ ಏನು, ಕಣ್ಣು ತಂದೆಯ ಕಡೆಗೆ. ಈ ಥರದ ಹಸಿವದು. ನಾವು ಅದನ್ನು ಹಾಗೆ ಹೇಳಿದ ಕೂಡಲೇ ನಾನು ಹಾಗಾದರೆ ಇವರ ಅವೈದಿಕರು ಅಂತ ನಾನು ಅವರನ್ನು ವೈದಿಕ ಮಾಡಲಿಕ್ಕೆ ಈ ಥರ ಅರ್ಥ ಹೇಳ್ತೇನೆ, ಹಾಗಲ್ಲ ಅಂತ. ಪ್ರತಿಯೊಬ್ಬನಿಗೂ ದೊಡ್ಡದರ ಕಡೆಗೆ ನಡೆಯುವಾಗ ಯಾವುದು ವರ್ಜ್ಯಾವರ್ಜ್ಯವಿಲ್ಲ, ಯಾವುದು ಬೆಳೀತದೆ. ನನ್ನ ಗುರುಗಳೊಂದು ಮಾತು ಹೇಳಿದರು, ತುಂಬ ಬೆಳೆಯುವ ಹಸಿವಿದ್ದಾಗ ಅದು ಏನು ಬೇಕಾದರೂ ಆಗಲಿ, ಬೆಳವಣಿಗೆ ಆಗಬೇಕು ಅಂತಿದ್ರೆ ಎಲ್ಲಕ್ಕೂ ಸಿದ್ಧಳಾಗು ಮಗಳೇ. ನಾಳೆ ನೀನು ನಿನ್ನ ಎಲ್ಲ ಮರ್ಯಾದೆಗಳನ್ನು ಬಿಟ್ಟು ಹೋಗುವ ಒಂದು ಪರಿಸ್ಥಿತಿ ಬಂದರೆ ಯೋಚಿಸಬೇಡ, ಬೆಳವಣಿಗೆ ದೊಡ್ಡದರ ಕಡೆಗೆ ಹೋಗುವುದು ಅನ್ನುವ ಹಸಿವಿದ್ದರೆ ಸಾಕು. ಈ ಥರದ ವಾಸ್ಟ್ ಔಟ್ಲುಕ್ ಉಂಟಲ್ಲ, ಅದು ನನ್ನ ಗುರುಗಳಲ್ಲಿತ್ತು, ನನ್ನ ತಂದೆಯಲ್ಲಿತ್ತು. ಹಾಗಾಗಿ ನೀವು ಹೇಳುವ ವೈದಿಕ ಅವೈದಿಕ, ಮಡಿ ಮೈಲೆ, ಇದು ಶುಭ ಇದು ಅಶುಭ, ಇದು ಪವಿತ್ರ ಅಪವಿತ್ರ, ತುಂಬ ರಿಚುವಲಿಸ್ಟ್ಗಳಿಗೆ, ಸ್ಪಿರಿಚುವಲಿಸ್ಟ್ಗಳಿಗಲ್ಲ. ರಿಚುವಲಿಸ್ಟ್ಗಳೇ ಬೇರೆ, ಸ್ಪಿರಿಚುವಲಿಸ್ಟೇ ಬೇರೆ. ಸ್ಪಿರಿಚುವಲಿಸಮ್ ಖಂಡಿತ ರಿಚುವಲಿಸಮ್ ಅಲ್ಲ. ಅದು ಸ್ಪಿರಿಚುವಲ್ ಅಂದಾಗಲೇ ನಿಮಗೆ ಗೊತ್ತಿರಬೇಕು, ಅದು ಆ ಸ್ಪಿರಿಟ್ ಜೊತೆಗೆ ಇದೆ. ಈ ರಿಚುವಲ್ ಅನ್ನೋದು ಪಕ್ಕ ನಾವು ನಡೆಯುವ ಯಾವುದೋ ಬಹಿರಂಗದ ಆಚರಣೆಗಳಲ್ಲಿ ಮುಳುಗಿ ಹೋಗ್ತದೆ. ಅದು ಖಂಡಿತ ಕೊನೆಯ ಆತ್ಯಂತಿಕ ಸಂಗತಿಗೆ ಬಂದಾಗ ಈ ಆಚರಣೆಗಳೆಲ್ಲವೂ ಒಂದೇ. ಅದಕ್ಕೆ ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅವನು ಯಾವ ದಾರಿಯಿಂದ ಬಂದಿದ್ದಾನೆ ಮುಖ್ಯ ಅಲ್ಲ, ಎಲ್ಲಿ ಮುಟ್ಟಿದ್ದಾನೆ ಮುಖ್ಯ, ಅದನ್ನೇ ನೋಡುತ್ತೆ. ಆ ದೊಡ್ಡ ಕಣ್ಣುಗಳಲ್ಲಿ ನೋಡಿಲ್ಲ ನಾವು, ಆದ್ದರಿಂದ ಈ ಗೊಂದಲಗಳು. ಈಗ ರಿಚುವಲಿಸ್ಟಿಕ್ ಗದ್ದಲದಲ್ಲಿ ಅದೇ ಇರೋದೀಗ. ಆ ಮೂಲ ಉದ್ದೇಶ ಮರೆಯಾಗುತ್ತಲ್ಲ, ಅದನ್ನು ಹೇಗೆ ತೆಗೆಯುವಂಥದ್ದು? ನೋಡಿ, ಕಾಲಕ್ಕೆ ಸಮಸ್ಯೆ ಬಂದಾಗೆಲ್ಲ ರಿಚುವಲ್ ಬಹಳ ಪ್ರಬಲ ಆಗ್ತದೆ. ನಾವು ಅದನ್ನು ಕಾಲದ ಅನಿವಾರ್ಯತೆ ಅಂತ ಒಪ್ಕೊಳ್ಳೇಬೇಕು. ಇವತ್ತು ನಾನು ಕೂತ್ಕೊಂಡು ಪೂಜೆ ಮಾಡಬೇಡಿ, ದೇವಸ್ಥಾನಗಳಿಗೆ ಬಾಗಿಲು ಹಾಕಿ, ದೇವರುಗಳನ್ನು ಹೊಳೆಗೆ ಹಾಕಿ ಅಂದರೆ ಅದು ತುಂಬ ಅನ್ಯಾಯದ ಮಾತು, ಆಡಬಾರ್ದು ಈಗ. ಯಾಕೆಂದರೆ ಕಾಲಘಟ್ಟ ಹಾಗೆ ಇದೆ. ಕಾಲ ಪೂರ್ತಿ ನಿಜವಾಗಿ ಯಾವುದು ದೊಡ್ಡದು ಅನ್ನುವುದನ್ನು ಮರೆತು ನಾನೇ ದೊಡ್ಡದು ಅನ್ನುವ ಅಹಂಕಾರದ ಕಾಲ. ಈಗ ನಾವು ಹೇಳೋ ಮಾತೇ ಅಲ್ಲ ಅದು. ಯಾರಿಗೆ ಹೇಳಬೇಕು? ಅಲ್ಲಮ ಕೃಷ್ಣನಂಥ ಹಂತ ಮುಟ್ಟಿದವರು ಹೇಳಬೇಕು, ಮತ್ತು ಅವರು ಅಂಥ ಹಂತ ಮುಟ್ಟಿದವರಿಗೆ ಹೇಳಬೇಕು, ಅಲ್ಲದವರಿಗಲ್ಲ. ಈಗ ಕೃಷ್ಣ ಇಂಥದೇ ಮಾತು ಹೇಳ್ತಾನೆ, ನನ್ನನ್ನು ಮೂರ್ತಿಯಲ್ಲಿ ಪೂಜಿಸುತ್ತೀಯ, ಪೂಜಿಸು, ನೆನಪಿಟ್ಟುಕೋ, ಒಂದು ದಿನ ಮೂರ್ತಿಯೂ ಇಲ್ಲವಾಗುತ್ತದೆ, ನಾನು ಅದರ ಆಚೆಗಿದ್ದೇನೆ. ಹೇಳಿದ್ಯಾರಿಗೆ? ಉದ್ಧವ ಗೀತೆ ಹೇಳುವಾಗ ಉದ್ಧವನಂಥ ಮಹಾಪೂಜೆ ಮಾಡಿದ ಭಕ್ತ, ಬಾಲ್ಯದಲ್ಲಿ ಊಟಕ್ಕೆ ಕರೆದ್ರೆ ಬರದೆ ಮಾಡುವಂತಹ ಪೂಜೆ ಮಾಡುವ ನಿಷ್ಠಾವಂತ.
ಅವನು ಪೂಜೆಯನ್ನು ಎಷ್ಟು ಮಾಡಿದ್ದಾನೆ ಅಂದರೆ ಇನ್ನು ಇವನು ಪೂಜೆ ದಾಟಬೇಕು ಅಂತ ಬಂದಿತ್ತಲ್ಲ ಅಂಥ ಹಂತದಲ್ಲಿ ಹೇಳಿದ. ಅಲ್ಲಮ್ಮ ಹೇಳ್ತಾನೆ, ಯಾರಿಗೆ ಹೇಳಿದ್ದು? ಅಲ್ಲಿ ಸೇರಿದ ಶರಣರಿಗೋ ಉಪದೇಶಕ್ಕೂ ಅಲ್ಲ, ತನ್ನನ್ನು ತಾನು ಕಾಣುವಾಗ ದೇವ ಸತ್ತ ಅಂದ. ಅವನು ಹೇಳಬೇಕು, ನಾವು ಇನ್ನೂ ನಮ್ಮ ದೇಹ ದಾಟಿಲ್ಲ, ನಮಗೆ ಇನ್ನೂ ನಮ್ಮ ಐಡೆಂಟಿಟಿ ಬಿಟ್ಟಿಲ್ಲ, ನಾವು ತೊಟ್ಟ ಬಟ್ಟೆಯ ಬಗ್ಗೆ ನಮಗೆ ಗರ್ವ ಇದೆ, ನಾವಿರುವ ಮಠ ಪೀಠ ಇಲ್ಲದಿದ್ದರೆ ನಮಗೆ ಅಸ್ತಿತ್ವ ಇಲ್ಲ. ಅಂಥವರು ಮಾತಾಡುವ ಮಾತಲ್ಲ ಇದು. ನಾವು ಎಚ್ಚರದಿಂದ ಮಾತಾಡಬೇಕು. ಯಾಕೆ? ಜಗತ್ತು ಪೂರ್ತಿ ಅಡ್ಡದಾರಿಯಲ್ಲಿದೆ. ನಾನು ಬಹಳ ಪ್ರಾಮಾಣಿಕವಾಗಿ ಹೇಳೋದು, ಜಗತ್ತು ಪೂರ್ತಿ ಅಡ್ಡದಾರಿಯಲ್ಲಿ ಹೋಗುವುದಕ್ಕೆ ಸಿದ್ಧ ಮಾಡುವ ಹಾಗೆ ಅನೇಕರು ಒಳ್ಳೆಯ ದಾರಿಯಲ್ಲಿ ತಂದು ಕಸಕಡ್ಡಿ ಸುರಿಯುತ್ತಿದ್ದಾರೆ. ಅಂಥ ಹೊತ್ತಿನಲ್ಲಿ ಜವಾಬ್ದಾರಿಯುತ ಆದವರು, ಒಳ್ಳೆಯ ಮಾರ್ಗದರ್ಶನ ಮಾಡುವವರು ಖಂಡಿತಕ್ಕೂ ಹೆಚ್ಚು ರಿಚುವಲ್ಗಳನ್ನು ಹೇಳಬೇಕಾದ ಕಾಲ ಇದು. ಆದ್ದರಿಂದ ರಿಚುವಲನ್ನು ನಾವು ಅಲ್ಲಗಳೆಯೋಕ್ಕಾಗಲ್ಲ. ಯಾರಿಗೆ ಬೇಕು ಯಾರಿಗೆ ಬೇಡ ಅದು ಬೇರೆ ಮಾತು. ಈಗ ಒಬ್ಬ ಆಂತರಂಗಿಕ ಸಾಧಕನಿಗೆ, ಕೃಷ್ಣನನ್ನು ಭಕ್ತಿ ಮಾಡಿದ ಉದ್ಧವನಂತವರಿಗೆ, ಆ ಥರದ ಸ್ತರದಲ್ಲಿರುವಂತಹ ಅಲ್ಲಮನಿಗೆ ಬೇಕಾಗಲಿಕ್ಕಿಲ್ಲ. ಆದರೆ ನಾವು ಇನ್ನೂ ನಡೆಯುವವರು, ನಮಗಿನ್ನೂ ನಮ್ಮ ದೇಹ ದಾಟುವುದೇ ಗೊತ್ತಿಲ್ಲ. ನಮಗೆ ಜ್ವರ ಬಂದರೆ ಯಾರೋ ಬೇಕು ಸಹಾಯಕ್ಕೆ, ನಮಗೆ ಯಾವುದೋ ಒಂದು ಹಸಿವಾದಾಗ ಊಟ ಕೊಡೋಕ್ಕೆ ನಾವೇ ಅಡುಗೆ ಮಾಡಲಿಕ್ಕಾಗದಿದ್ದರೆ ಇನ್ಯಾರೋ ಮಾಡಿಕೊಡುವ ಸ್ಥಿತಿಯಲ್ಲಿದ್ದೇವೆ. ನಮಗಲ್ಲ ಮಾತು. ನಾವು ಆಚರಣೆಗಳನ್ನು ಖಂಡಿತವಾಗಿ ಒಂದು ಭಾಗವಾಗಿ, ತಲೆ ಯಾಕೆ ಬಾಚಬೇಕಪ್ಪ? ಹಾಗಾದರೆ ಯಾಕೆ ಅಲಂಕಾರ ಮಾಡ್ಕೋತೀರಿ? ಯಾಕೊಂದು ಸುಂದರವಾದ ಬಟ್ಟೆ ಅನ್ನುವ, ಹೊರಗೆ ಬರುವಾಗ ಸಿದ್ಧಳಾಗಿ ಬರಬೇಕು ಅನ್ನೋ ಯಾಕೆ ಪರಿಕಲ್ಪನೆ? ಆಚರಣೆಗಳ ಒಂದು ಭಾಗವಾಗಿ ಈ ಥರದ ಅನಿವಾರ್ಯತೆಗಳು ನಮಗೆ ಬೇಕು, ಪ್ರಸ್ತುತ ಅದನ್ನು ಅಲ್ಲಗಳೆಯುವ ಕಾಲ ಇದಲ್ಲ. ಅದರಿಂದ ರಿಚುವಲಿಸ್ಟ್ ಆಗೋದುಂಟಲ್ಲ, ಖಂಡಿತ ಈ ಥರದ ಧರ್ಮ ಒಂದು ಅವನತಿಯ ಹಂತದಲ್ಲಿರುವಾಗ, ಇನ್ನೊಂದು ಧರ್ಮದ ದಾಳಿಗೆ ಒಳಗಾದಾಗ, ಅಥವಾ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಅಸೂಯೆಪಟ್ಟು ದ್ವೇಷಿಸುವಾಗ ಹೆಚ್ಚು ಹೆಚ್ಚು ರಿಚುವಲಿಸ್ಟ್ ಆಗಬೇಕು. ಅನಿವಾರ್ಯ ಅದು. ಆಗಬೇಕು ಅಂತ ಎಲ್ಲರಿಗೆ ಹೇಳಬೇಕು, ಬಿಟ್ಟು ಕೊಡಬೇಡಿ ಅನ್ನಬೇಕು. ಯಾಕೆ ಅಂದರೆ ನಮ್ಮನ್ನು ಕಟ್ಟಿ ಹಾಕುವುದಕ್ಕೆ ಬಹಳ ಒಳ್ಳೆಯ ಮಾರ್ಗ ಅದು ರಿಚುವಲ್. ನಮ್ಮನ್ನು ಆಚೆ ಈಚೆ ಹೋಗದ ಹಾಗೆ, ನಮ್ಮ ಭಕ್ತಿಯನ್ನು ಕೇಂದ್ರೀಕರಿಸುವುದಕ್ಕೆ ಬೇಕೇ ಬೇಕು, ಮಾಡಿಸ್ಬೇಕು. ಸ್ಪಿರಿಚುವಲ್ ಅದರ ನಂತರದ ಹಂತದ್ದು, ಅದು ಎಲ್ಲರಿಗಲ್ಲ. ನಾವು ಕಳೆದ 1000 ವರ್ಷದ ಇತಿಹಾಸವನ್ನು ನೋಡ್ತಾ ಇದ್ದರೆ, ಅತ್ಯಂತ ಓಪನ್ ಸೊಸೈಟಿ ಇದ್ದಂಥ ಭಾರತ, ನೀವು ಹೇಳಿದಾಗೆ ರಿಚುವಲ್ ಕಟ್ಟುಪಾಡಲ್ಲಿ ಸಿಕ್ಕಾಕೊಳ್ಳೋದು ಪ್ರಮುಖವಾದಂಥ ಕಾರಣ ಹೊರಗಡೆಯಿಂದ. ಯಾವಾಗ ಮನೆಯ ನಾವು ಬಾಗಿಲನ್ನು ಇಟ್ಟಾಗ ಕಳ್ಳ ಬರ್ತಾನಂತ ಗೊತ್ತಾಗುತ್ತೆ, ಅನಿವಾರ್ಯವಾಗಿ ಅದಕ್ಕೆ ಬೀಗಗಳನ್ನು ಹಾಕಬೇಕು. ಕೊನೆಗೆ ಒಂದು ಬೀಗ ಆಗದಿದ್ರೆ 2 ಹಾಕಬೇಕು, 2 ಆಗದಿದ್ರೆ 3 ಹಾಕಬೇಕು, ಬಾಗಿಲ ಇನ್ನೊಂದು ಕಬ್ಬಿಣದ ಮಾಡಬೇಕು. ಅದರಲ್ಲಿ ಸಹಜವಾಗಿ ಸಿಲುಕ್ತಾ ಹೋಗಿದ್ದು ಮಹಿಳೆಯರು. ಹೌದು. ಆದರೆ ಏನಾಗುತ್ತೆ, ಅದು ಆ ಮನೆಯ ಭದ್ರ ಮಾಡಿಕೊಳ್ಳುವಂಥ ಮಾಡಿದಂಥ ಪ್ರಯತ್ನ ಅನ್ನೋದನ್ನ ಮರೆತು ಮನೆಯೇ ಡಿಫೆಕ್ಟ್ ಆಗಿದೆ ಅಂತ ಗುರುತಿಸುವಂಥ ಶುರು ಆಗ್ತಾ ಇರುವಂಥದ್ದು ಮತ್ತು ಶುರು ಆಗಿರುವಂಥದ್ದು ಇನ್ನೂ ಗಟ್ಟಿ ಅದೇ ಥರ ಆಗ್ತಾ ಹೋದರೆ, ಹಾಗಿದ್ರೆ ಅಲ್ಲಿ ಇದ್ದಂಥ ಕ್ಷಾತ್ರಗುಣ ಅಲ್ಲಿ ಹೋಗುತ್ತೆ, ಅದು ಯಾವಾಗ ಹೊರಗಡೆ ಬರಬೇಕು? ನೀವು ಇದನ್ನು ಎಲ್ಲಿಗೆ ತೊಗೊಂಡು ಹೋಗ್ತಿದ್ದೀರಿ ಅಂದರೆ, ಈಗ ನಾವು ಹೋರಾಟದ ಮುಖಾಂತರ ಗೆಲ್ಲಬೇಕಾ? ನಮ್ಮನ್ನು ನಾವು ಗೆಲ್ಲಬೇಕಾದಂಥ, ಮುಖ್ಯವಾಗಿ ಹೊರಗಡೆಯ ಹೋರಾಟಕ್ಕಿಂತ ನಮ್ಮನ್ನು ನಾವು ಗೆಲ್ಲಬೇಕಾದಾಗ ಕ್ಷಾತ್ರಗುಣ ಇಲ್ಲದೆ ಹೇಗೆ ಗೆಲ್ಲೋದು? ಅಲ್ಲಲ್ಲ, ನೀವು ನಮ್ಮನ್ನು ನಾವು ಗೆಲ್ಲಕ್ಕೆ ಕ್ಷಾತ್ರ ಗುಣವನ್ನು ಕಳಚ್ಕೊಳ್ಬೇಕಪ್ಪ. ನಮ್ಮನ್ನು ನಾವು ಗೆಲ್ಲುವುದು ಅಂತಂದರೆ, ನಾನು ಆಂತರಂಗಿಕವಾಗಿ ಹೇಳೋದು, ನೀವು ವೈರಿಗಳ ಮುಖಾಮುಖಿಯಲ್ಲಿ ಕ್ಷಾತ್ರ ಗುಣ ಅದು ಬೇರೆ ಮಾತು. ನಾನು ಅದನ್ನು ಯಾವಾಗಲೂ ಹೇಳೋದುಂಟು, ಕ್ಷಾತ್ರ ಅನ್ನುವ ಗುಣ ಇರುವವರೆಲ್ಲ ಮಿಲಿಟ್ರಿ ಸೇರಿಕೊಳ್ಳಿ, ದೇಶ ರಕ್ಷಣೆಗೆ ನಿಂತ್ಕೊಳ್ಳಿ, ಅಲ್ಲಿಯ ಸಂಖ್ಯೆ ಹೆಚ್ಚಿಸಿ, ಅಥವಾ ಪ್ಯಾರಾಮಿಲಿಟ್ರಿ ಫೋರ್ಸ್ ಅಂತ ನಾವೇ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇವತ್ತು ಭಾರತದಲ್ಲಿ ಇದೆ. ನಮಗೆ ಗುಪ್ತವಾಗಿ ಎಲ್ಲರಿಗೂ ಗೊತ್ತಿದೆ. ಒಂದು ಅಂದರೆ ಯಾವುದೇ ಒಬ್ಬ ಭಯೋತ್ಪಾದಕ ಬಂದು ದಾಳಿ ಮಾಡುವ ಹಾಗೆ ನಮ್ಮಲ್ಲೊಂದು ಅಂಥದೇ ಸಿದ್ಧಪಡಿಸಿಕೊಂಡ ಪಡೆ ನಿರ್ಮಾಣ ಆಗ್ತದೆ, ಅಲ್ಲೆಲ್ಲ ಸೇರಿಕೊಳ್ಳೋಣ. ಆದರೆ ಮನೆಯವರೆಲ್ಲ ಯುದ್ಧ ಮಾಡಿ, ಮನೆಯವರೆಲ್ಲ ಬೀದಿಗೆ ಬನ್ನಿ, ಅದು ಅರಾಜಕತೆ. ಅದರಿಂದ ಅಮಾಯಕರ ಸಾವು. ಕಲಿಗಾಲ ಕೊನೆಯಾಗುವುದೇ ಹೀಗೊಂದು ಅರಾಜಕತೆ ಬರುತ್ತೆ. ಪ್ರತಿಯೊಬ್ಬರೂ ಬೀದಿಯಲ್ಲಿ ಹೊಡೆದಾಡಲಿಕ್ಕೆ ಶುರು ಮಾಡ್ತಾರೆ. ಇರುವುದಕ್ಕೆ ಜಾಗಗಳಿರುವುದಿಲ್ಲ. ಕಗ್ಗೊಲೆಗಳಿಗೆ ಬೆದರಿ ಓಡಿ ಗುಹೆ ಮತ್ತೊಂದರಲ್ಲಿ ಅಡಗಿ ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆಗ ಲೋಕದಲ್ಲಿ ಯಾರೂ ಕೂಡ ಇನ್ನೊಬ್ಬನನ್ನು ನೋಡಿದರೆ ಮುಖಾಮುಖಿ ಆಗುವ ಧೈರ್ಯ ಕಳ್ಕೊಳ್ತಾನೆ. ಭೀತನಾಗಿ ಅಡಗಿ ಕೂತ್ಕೊಂಡೇ ಕಡೆಗೆ ತಾನು ಇಲ್ಲವಾಗ್ತಾನೆ. ಅಂಥದೊಂದು ನಿರ್ವಾತದಲ್ಲಿ ಕೃತಯುಗ ಆರಂಭವಾಗ್ತದೆ ಅಂತ ಪುರಾಣ ಹೇಳುತ್ತೆ. ಇದು ವಾಯುಪುರಾಣದಲ್ಲಿ ಇರುವಂತಹ ಮಾತು. ವೇದವ್ಯಾಸರು ಹೀಗೆ ದಾಖಲಿಸ್ತಾರೆ. ಏನರ್ಥ? ಅಮಾಯಕ ಕಗ್ಗೊಲೆಗೆ ನಾವು ಇಳಿಬಾರ್ದು. ನಮ್ಮ ನೋಡ್ಕೊಳ್ಳೋ ದೊರೆ ಇದ್ದಾನೆ, ಆ ದೊರೆಗೆ ಸಪೋರ್ಟಿಂಗ್ ಆಗಿ ನಮ್ಮ ಎಲ್ಲ ಮಾತುಗಳು ಅವನಿಗೆ ಪೂರಕವಾಗಿರಬೇಕು. ಅವನು ದೊರೆ ನಡೆಸ್ತಾನೆ ಅನ್ನುವ ಭರವಸೆಯ ಜೊತೆಗೆ, ಮತ್ತು ಅದಕ್ಕೆ ಬೇಕಾದರೆ ನಮ್ಮ ಮಕ್ಕಳನ್ನು ಮಿಲಿಟ್ರಿ ಕಳಿಸ್ಬೇಕು, ನಮ್ಮ ಮಕ್ಕಳನ್ನು ಪ್ಯಾರಾಮಿಲಿಟ್ರಿ ಫೋರ್ಸ್ಗಳಲ್ಲಿ ಸೇರಿಸಬೇಕು. ಆ ಮೂಲಕ ನಮ್ಮ ಸಪೋರ್ಟ್ ಎಲ್ಲರೂ ಗುಣದಿಂದ. ಅದಕ್ಕೇ ಅವನು ಚಾತುರ್ವರ್ಣ್ಯ ಮಯಾ ಸೃಷ್ಟಮ ಅಂತ ಹೇಳುವಾಗ ಕೃಷ್ಣ ಗುಣಕರ್ಮ ವಿಭಾಗಶಃ ಅಂದಿದ್ದಾನೆ. ಸುಮ್ಮನೆ 4 ವರ್ಣ ಮಾಡಿಲ್ಲ,
ಗುಣಕರ್ಮಗಳನ್ನು ನೋಡಿ ನಾನು ವಿಭಾಗ ಮಾಡಿದ್ದೇನೆ. ಹಾಗಾಗಿ ನನ್ನ ಗುಣ ತ್ರಿಗುಣಗಳಲ್ಲಿ ಯಾವುದು ಪ್ರಬಲ? ನನಗೆ ಹೆಚ್ಚು ಸಾತ್ವಿಕ ಗುಣ, ಭಗವಂತನ ಕಡೆಗೆ ಒಲವು, ಬ್ರಹ್ಮ ಜಿಜ್ಞಾಸೆ ಹುಟ್ಟಿನಿಂದ ಇದ್ದರೆ ನೀವು ನನ್ನ ಹತ್ರ ಕತ್ತಿ ಕೊಟ್ಟರೆ ಏನಾಗೋದು? ನಂಗೆ ಕಡಿಯೋಕ್ಕಾಗಲ್ಲ. ನನಗೆ ಎದುರಿಗೆ ಅನ್ಯಾಯ ಮಾಡುವುದನ್ನು ನೋಡ್ತಿದ್ರೂ ಕೂಡ ತಡೀಲಿಕ್ಕೆ ಆಗುವುದೇ ಇರುವಂತಹ ಸಾತ್ವಿಕತೆ ಇದ್ದರೆ ನೀವು ತೊಗೊಂಡೋಗಿ ನನಗೂ ಬಾವು ಯುದ್ಧ ಮಾಡು ಅಂದರೆ, ಹಾಗಾಗಿ ಅದಕ್ಕೆ ಅದರದೇ ಆದ ಗುಣಗಳು ಬೇಕು. ನಮ್ಮಲ್ಲಿ ಅಂತಹ ಸ್ವಭಾವ ಇದ್ದವನು ಹೋರಾಟ ಮಾಡ್ಬೋದು. ಇವತ್ತು ಆಗಿರೋದೇನೆಂದರೆ ಎಲ್ಲರೂ ಬನ್ನಿ, ಬೀದಿಗೆ ಬನ್ನಿ, ಹಾಗಾಗಿ ಯಾರ್ಯಾರೋ ಅಮಾಯಕರು ಸಾಯ್ತಾರೆ. ಖಂಡಿತ ನನ್ನ ಪ್ರಕಾರ ಅದು ಮಾರ್ಗವಲ್ಲ. ಎಲ್ಲೂ ಯಾರೂ ಕೂಡ ಶ್ರೀಕೃಷ್ಣ ಸಾಕ್ಷಾತ್ ಯುದ್ಧವನ್ನು ಹೇಳಿದ್ದಾನೆ. ಯಾರಿಗೆ ಹೇಳಿದ್ದು? ಕ್ಷತ್ರಿಯನಿಗೆ, ಯುದ್ಧ ಮಾಡಬೇಕು ಅಂತ ನಿಲ್ಲಬೇಕಾದ ಯೋಧನಿಗೆ ಹೇಳಿದ್ದು. ಯಾವನೋ ಒಬ್ಬ ಬ್ರಾಹ್ಮಣ ದ್ರೋಣನಿಗೆ ಹೇಳ್ತಾನೆ, ಇವ ಹೀಗೆ ಕೊಲ್ಲಬಾರ್ದು, ಇವನು ಸ್ವಭಾವತಃ ಬ್ರಾಹ್ಮಣ, ಯಾವುದೋ ಹಠಕ್ಕೆ ಬಿದ್ದು ದೃಪದನಿಂದಾಗಿ ಕ್ಷಾತ್ರ ಮೈಗೆ ಆವರಿಸಿಕೊಂಡಿದ್ದಾನೆ, ಇವನನ್ನು ಈಗ ಪಾರು ಮಾಡದಿದ್ದರೆ ಇವನ ಪಾಪದ ಲೆಕ್ಕ ಮಿತಿ ಮೀರ್ತದೆ, ಬೇಗ ಇವನನ್ನು ಮುಗಿಸ್ಬೇಕು, ಆದ್ದರಿಂದ ಅವನನ್ನು ಕೊಲ್ಲೋದಕ್ಕೆ ಒಂದೇ ದಾರಿ, ಅಶ್ವತ್ಥಾಮ ಸತ್ತಿದ್ದಾನೆ ಹೇಳು, ಸುಳ್ಳು ಹೇಳು ಅಂತ ಹೇಳಿಸ್ತಾನೆ ಕೃಷ್ಣ. ಯಾಕೆ? ನೀನು ಬ್ರಾಹ್ಮಣ, ಸ್ವಭಾವದಿಂದ ಬ್ರಹ್ಮ ಜಿಜ್ಞಾಸೆಯ ಕಡೆಗೆ ನಡೆಯಬೇಕಾದವನು, ದೇವರನ್ನು ಕಾಣಬೇಕಾದ ದಾರಿಯನ್ನು ಬಿಟ್ಟು ಇನ್ಯಾವುದೋ ಅಡ್ಡ ದಾರಿಗೆ ಬಂದಿದ್ದಿ, ಹೋಗಬೇಡ ಅಂತ ಎಚ್ಚರಿಸ್ತಾನೆ. ಅರ್ಥ ಏನು? ಸ್ವಭಾವಕ್ಕನುಗುಣವಾಗಿ ಕ್ಷಾತ್ರನಿದ್ದರೆ ಮಾತ್ರ ಯುದ್ಧ, ಅಲ್ಲದವರು ಯುದ್ಧ ಮಾಡಬಾರ್ದು. ನಿಜಕ್ಕೂ ದೇವರ ದಾರಿಯವರು ಆ ಯುದ್ಧ ಒಳ್ಳೆಯದಾಗಲಿ ಅಂತ ಇಲ್ಲಿ ಹೋಮ ಹವನ ಮಾಡ್ತಿರ್ಬೇಕು. ಅಥವಾ ಅಂಥ ದಾರಿಯನ್ನು ನಡೆಯುವ ದೊರೆ ಇದ್ದರೆ ಆ ದೊರೆಯ ಆಯುಷ್ಯ ಹೆಚ್ಚಲಿ, ಅವನು ನಮ್ಮನ್ನು ಕಾಯಲಿ ಅಂತ ಈಗೆಲ್ಲ ಸ್ವಾಮಿಗಳು ಮಾಡ್ತಾರಲ್ಲ. ಯಾಕೆ ಮಾಡ್ತಾರೆ? ಅದು ಬ್ರಹ್ಮ ಜಿಜ್ಞಾಸೆಯ ದಾರಿಯ ಬ್ರಹ್ಮಜ್ಞಾನಿಗಳು ಮಾಡಬೇಕಾದ ಕೆಲಸ. ನಾನು ಬ್ರಾಹ್ಮಣ ಅಂತ ಹೇಳಲ್ಲ, ಇದನ್ನು ಯಾರೇ ಮಾಡಿದ್ರು ಅದು ಸ್ವಭಾವದಿಂದ ಭಗವಂತನ ಹಸಿವುಳ್ಳವರೆಲ್ಲರೂ ಕೂಡ ತಮಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವವರೆಲ್ಲ ಪ್ರಾರ್ಥನೆ ಮಾಡಬೇಕು, ಭಗವಂತನನ್ನು ನಿರಂತರ ಪೂಜಿಸಬೇಕು, ಒಲಿಸಬೇಕು, ಅವನಿಗೆ ಹೇಳ್ಕೊಳ್ಬೇಕು, ಇದನ್ನು ನಡೆಸು, ಈ ದೇಶ ಹಾಳಾಗದ ಹಾಗೆ ನೋಡ್ಕೊಂಡು. ಅದಕ್ಕೆ ಇವತ್ತು ಹೆಚ್ಚು ರಿಚುವಲ್ ಇದನ್ನು ಹೆಚ್ಚು ಮಾಡ್ತಿದ್ದಾರೆ ಬ್ರಹ್ಮಜ್ಞಾನಿಗಳು. ಅಲ್ಲೇ ಇಲ್ಲಿ ಹೋಮ ಹವನ, ಅಲ್ಲೇ ಇಲ್ಲಿ ಮಂತ್ರ ಜಪ, ಅಲ್ಲಿ ನಾಮಜಪ. ಈ ದೃಷ್ಟಿಯಲ್ಲಿ ನೀವು ಬಾಗಿಲ ಚಿಲಕ ಹಾಕ್ಕೊಂಡವ ಆಂತರಂಗಿಕವಾಗಿ ಗೆಲ್ಲೋದಕ್ಕೆ ಕ್ಷಾತ್ರ ಧರ್ಮ ಬೇಡ, ಅದನ್ನು ಕಳಚ್ಕೊಂಡ ಮೇಲೇ ಅವನು ಸಾತ್ವಿಕಕ್ಕೆ ಹೋಗಬೇಕು. ಆದರೆ ಬಹಿರಂಗದಲ್ಲಿ ಒಂದು ಯುದ್ಧ ಆಗ್ತಿದ್ರೆ ಅದಕ್ಕೆ ಹೋಗಬೇಕಾದವನು ಪಕ್ಕಾ ಕ್ಷಾತ್ರ ಧರ್ಮದವನೇ ಆಗಬೇಕು, ಬೇರೆಯವರಿಗಲ್ಲ. ಈ ಕ್ಷಾತ್ರ ಅನ್ನುವುದು ನಿಮ್ಮ ಗುಣಸ್ವಭಾವದಿಂದ ನೆನ್ಪಿಟ್ಕೋಬೇಕು. ನಾವು ಯಾರೋ ಕ್ಷತ್ರಿಯರಿಗೆ ಹುಟ್ಟಿಲ್ಲ ಅದರಿಂದ ನಾವು ಹೇಗೆ ಅಲ್ಲ. ಅದು ಕ್ಷಾತ್ರ ಧರ್ಮದಲ್ಲಿ ಇರುವವನು ಅಂತಂದರೆ ಅವನಿಗೆ ಕ್ಷಾತ್ರ ಗುಣ ಇದೆ ಅಂತ ಅರ್ಥ. ಅಂಥವನು ಯಾರು ಹೋಗ್ಬೋದು. ಈಗ ನನ್ನನ್ನೇ ನೀವು ಕೇಳಿದರೆ ನನ್ನಲ್ಲಿ ಒಳ್ಳೆಯ ಬಲ ಇದೆ, ನಾನು ಯುದ್ಧಕ್ಕೆ ಮನಸ್ಸು ಮಾಡಿದರೆ, ದೈಹಿಕ ಸಾಮರ್ಥ್ಯ ಇದ್ದು ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕವಾದ ತನ್ಮಯ ಇದ್ದರೆ ನಾನು ಖಂಡಿತ ಯುದ್ಧಕ್ಕೆ ಹೋಗ್ಬೋದು. ಅದಕ್ಕೆ ಬ್ರಾಹ್ಮಣ ಅಥವಾ ಕ್ಷತ್ರಿಯ ಅನ್ನುವ ಭೇದ ಅಲ್ಲ, ನನ್ನ ಗುಣಸ್ವಭಾವ. ಈಗ ಸ್ಪಷ್ಟ ಉದಾಹರಣೆ ಪರಶುರಾಮ, ವಿಶ್ವಾಮಿತ್ರ. ಹೌದು, ಅವರದ್ದು ಬಹಳ ಭಿನ್ನ ಕಥೆಗಳಿವೆ. ನಾನು ಅದನ್ನೆಲ್ಲ ಹೇಳಿದರೆ ಮತ್ತೆ ಮೂಲಕ್ಕೆ ಹೋಗುವಾಗ ಅದು ರುಚಿಕ ಮಾಡಿದ ಹವಿಸ್ಸಿನ ವ್ಯತ್ಯಾಸದಿಂದ ಅವರು ಹಾಗೆ ಹುಟ್ಟಿದ್ದು ಅಂತೆಲ್ಲ ಕಥೆಗಳಿರುವಾಗ ಅದು ಮತ್ತೆ ಬ್ರಾಹ್ಮಣ ತೇಜಸ್ಸನ್ನು ಹಾಕಿ ಸಿದ್ಧ ಮಾಡಿದ ಹವಿಸ್ಸನ್ನು ಕ್ಷತ್ರಿಯ ತಾಯಿಯೊಬ್ಬಳು ತಿಂದದ್ದರಿಂದ ವಿಶ್ವಾಮಿತ್ರ ಹುಟ್ಟಿದಾಗ ಕ್ಷತ್ರಿಯನಾದರೂ ಮತ್ತೆ ಬ್ರಾಹ್ಮಣನಾದ, ಆ ಕಥೆಗೆ ಬರುತ್ತದು. ಸೊ ಮೂಲ ಸ್ವಭಾವ ಬದಲಾಯಿಸ್ಲಿಕ್ಕೆ ಬರಲ್ಲ, ಮೂಲ ಸ್ವಭಾವ ಬೀಜದಲ್ಲಿದೆ. ಇದನ್ನೆಲ್ಲ ಹೇಳುತ್ತೆ ಆ ಕಥೆ. ಅದನ್ನು ನಾನು ಮತ್ತೆ ಹೇಳಿದರೆ ಇವರು ಬ್ರಾಹ್ಮಣರ ಪರನೇ ಮಾತಾಡ್ತಾರೆ, ಹಾಗಲ್ಲ, ನೋಡುವ ಕ್ರಮ ಬೇರೆ ಅಂತ. ಅದೇ ಗುಣದ, ನೀವು ಹೇಳಿದಾಗೆ ಗುಣಕ್ಕೆ ಗುಣದ ಆಧಾರದಲ್ಲಿ ಆಗುವಂತ, ಗುಣದಿಂದ ನಿಮ್ಮ ಜಾತಿ ನಿರ್ಣಯ. ನೀವು ಹುಟ್ಟಿದ್ದು ಯಾವುದರಲ್ಲಿ, ನೀವು ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿರ್ಬೋದು, ನೀವು ಬ್ರಾಹ್ಮಣ ಆಗಿರಬೇಕಾಗಿಲ್ಲ. ಪಕ್ಕಾ ಲೆಕ್ಕ ಮಾಡುವ ಲೋಭಿಯಾಗಿದ್ದರೆ ನೀವು ವೈಶ್ಯ. ಪಕ್ಕಾ ಯೋಧನ ಗುಣಗಳೆಲ್ಲ ಇದ್ದು ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದರೆ ನೀವು ಕ್ಷತ್ರಿಯ. ಅಥವಾ ಈ 4 ಗುಣಗಳು ಪ್ರತಿಯೊಬ್ಬರಲ್ಲೂ ಇವೆ. ಒಂದು ಡಾಮಿನೆನ್ಸ್ ಯಾವುದಿದೆಯಲ್ಲ ಅದನ್ನು ನಾವು ಹೇಳೋದು, ಅವನು ಬ್ರಾಹ್ಮಣ, ಅವನು ಕ್ಷತ್ರಿಯ, ಅವನು ಶೂದ್ರ, ಅವನು ಮತ್ತೊಂದು ಅಂತ. ಆದರೆ ಅವೆಲ್ಲ ಗುಣಕ್ಕೆ ಸಂಬಂಧಪಟ್ಟದ್ದು. ಆದರೆ ದೈವ ಮಾರ್ಗಕ್ಕೆ ಬಂದಾಗ ಎಲ್ಲವೂ ಒಂದೇ ಆಗುವ. ದೇವ ಮಾರ್ಗದಲ್ಲಿ ತ್ರಿಗುಣಗಳನ್ನು ದಾಟಬೇಕು. ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ, ವೇದವಾದ ರಥಾಪಾರ್ಥ ಅಂತ. ಎಲ್ಲಿಯವರೆಗೆ ಈ ತ್ರಿಗುಣಗಳಿರ್ತವಲ್ಲ ಅಲ್ಲಿಯವರೆಗೆಲ್ಲ ವೇದವನ್ನು ವಾದ ಮಾಡಿ ಅದರ ಪ್ರಕಾರ ನಡೆದು ತ್ರಿಗುಣಗಳಿಗೆ ಅನುಗುಣವಾಗಿಯೇ ನಾವು ನಮ್ಮನ್ನು ಸಮರ್ಥಿಸ್ತಾ ಹೋಗ್ತೇವೆ. ಅದೆಲ್ಲ ವೇದವಾದದಲ್ಲಿ ಮುಳುಗಿದವರ ಕಥೆ. ನೀನು ವೇದವನ್ನು ದಾಟಲಿಕ್ಕಿದೆ, ನೀನು ತ್ರಿಗುಣಗಳನ್ನು ದಾಟಲಿಕ್ಕಿದೆ, ಅದನ್ನು ಮಾಡುವಂದ ಕೃಷ್ಣ. ಹಾಗಾಗಿ ನಿಸ್ತ್ರೈಗುಣ್ಯ ಸರ್ಕಲ್ ತರ ಬ್ಯಾಕ್ ಟು ನಾವು ಶುರು ಮಾಡಿದಾಗೆ ಕಳಜಿಡುವುದು, ಆಕಾಶದ ಅಭಿನವ ಗಿಳಿಯ ಸ್ಥಿತಿಗೆ ಹೋಗುವುದು. ಅಲ್ಲಿ ನಾನು ಏನೂ ಅಲ್ಲ. ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಮಾತನಾಡಿದ್ದೀರಿ. ನಮ್ಮ ವೀಕ್ಷಕರು ಕೂಡ ಇದನ್ನು ಗಮನಿಸ್ತಾರೆ, ಮುಕ್ತ ಮನಸ್ಸಿನಿಂದ ನೋಡ್ತಾರೆ. ಖಂಡಿತವಾಗಿ ಅದರಲ್ಲಿ
ಹಂಸ ಕ್ಷೀರ ನ್ಯಾಯದ ಹಾಗೆ ಅವರಿಗೆ ಹೇಗೆ ಬೇಕು ಅದನ್ನು ತೆಗೆದುಕೊಳ್ತಾರೆ. ಅವ್ರಿಗೆ ಬೇಕಾದದ್ದು ಎಲ್ಲವೂ ಬೇಕಾದ್ರೆ ಎಲ್ಲವೂ ಸಿಗುವಂಥದ್ದು. ಯಾಕಂದ್ರೆ ನನ್ನ ಪ್ರಕಾರ ಎಲ್ಲವೂ ಕ್ಷೀರವೇ ಆಗಿತ್ತು. ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ನಾನು ಕೂಡ ನಿಮಗೆ ತುಂಬ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ನಾನು ನಮ್ಮ ಪಾಡಿಗೆ ಇರುವವಳು, ನೀವು ಬಂದು ಹೀಗೆಲ್ಲ ಕೇಳಿದಾಗ ಅವೇನೋ ಇದ್ದವುಗಳು ನೀವೇ ಪ್ರಕಟಿಸುವುದಕ್ಕೆ ಅಭಿವ್ಯಕ್ತಿಗೆ ಕಾರಣರಾದವರು. ಹಾಗಾಗಿ ನನ್ನ ಮಾತುಗಳು ಏನಿದ್ರು ಎ ಗುಡ್ ಕ್ವೆಶ್ಚನ್ ವಿಲ್ ಕ್ರಿಯೇಟ್ ಅ ಗುಡ್ ಆನ್ಸರ್ ಅಂತ. ಒಂದು ವೇಳೆ ಒಳ್ಳೆಯದಿದ್ದರೆ, ಇಫ್ ಎಟ್ ಆಲ್ ಇದು ಚೆನ್ನಾಗಿಲ್ಲದಿದ್ದರೆ ನೀವು ಪ್ರಶ್ನೆ ಕೇಳಿಯೂ ಕೇಳದೇ ಇದ್ದರೂ ನಾನು ಪೊಳ್ಳು ಅಂತ ಅರ್ಥ. ಆದ್ದರಿಂದ ಎಲ್ಲ ಒಳಿತು ಕೆಡುಕುಗಳನ್ನು ನಾನು ನಿಮಗೆ ಅರ್ಪಿಸ್ತೇನೆ, ಕೆಡುಕುಗಳು ನನಗೆ ಬಿಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಇಂಥ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇರೋದಕ್ಕೆ ಒಳ್ಳೆಯ ಸದಾಶಯಗಳಿಂದ ನಿಮ್ಮನ್ನು ಅಭಿನಂದಿಸಿ, ನೀವು ಈಗಾಗಲೇ ಹೇಳಿದ ಹಾಗೆ ಜಗತ್ತಿನ ಎಲ್ಲ ಕೇಳುಗರು ಯಾರೇ ಇದ್ದರೂ ಕೂಡ ಒಳಿತುಗಳನ್ನು ಸ್ವೀಕರಿಸಿ ಕೆಡುಕನ್ನು ನನಗೆ ಬಿಡಿ ಅಂತ ಪ್ರಾರ್ಥಿಸಿಕೊಂಡು ನಾನು ಕೂಡ ನಿಮಗೆ ನಮಸ್ಕಾರ ಹೇಳ್ತೇನೆ. ನಮಸ್ಕಾರ. ಮತ್ತೊಂದು ಖುಷಿಯ ವಿಚಾರ ಅಂದರೆ ನಮ್ಮ ಈ ಮಾತುಕತೆಗೆ ಸಾಕ್ಷಿಯಾಗಿ ಸ್ವತಃ ಕೃಷ್ಣ ಹೌದು, ನಾನು ಎಲ್ಲಿ ಹೋದರೂ ಅವ ಇದ್ದೇ ಇದ್ದಾನೆ ಅಂತ ತಿಳಿದವಳು. ಖಂಡಿತ ಹೌದು, ಅವನಿಲ್ಲದೆ ನಾವು ನಡೆಯುವುದೇ ಇಲ್ಲ. ಆದ್ದರಿಂದ ಅಷ್ಟರ ಮಟ್ಟಿಗೆ ನನಗೂ ಕೂಡ ಆ ಸಾಕ್ಷಿ ಪ್ರಜ್ಞೆ. ಇಲ್ಲಿ ಮನೇಲಿ ಕೂತಾಗ ಯಾವಾಗಲೂ ಕೆಲವರಿಗೆ ಹೇಳೋದುಂಟು, ಕಳ್ಳ ಒಬ್ಬ ಬಂದು ಇಲ್ಲಿ ಕೂತ್ಕೊಳ್ಬೇಕು, ಇವನನ್ನು ನೋಡಬೇಕು, ಬದಲಾಗ್ತಾನೆ ಅಂತ. ಆಗಿದೆ ಆ ನೋಟ. ಖಂಡಿತವಾಗಿ ಕೂಡ. ವೀಕ್ಷಕರೇ ನೋಡಿದ್ರಲ್ಲ, ಇಷ್ಟೊತ್ತು ಟಾಕ್ ಟಾನಿಕ್ನಲ್ಲಿ ವೀಣಾ ಬನರ್ಜಿ ಅವರು ಮಾತನಾಡಿದಂಥ ಮಾತುಗಳು. ಇದೇ ರೀತಿಯಾಗಿ ಸ್ಫೂರ್ತಿ ತುಂಬುವಂಥ ಮತ್ತೊಂದು ವ್ಯಕ್ತಿಯೊಂದಿಗೆ, ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ News18 ಕನ್ನಡ. ಧನ್ಯವಾದಗಳು.